रामो राजमणिः सदा विजयते रामं रमेशं भजे रामेणाभिहता निशाचरचमो रामाय तस्मै नमः रामान्नास्ति परायणं परतरं रामस्य दासोऽस्म्यहं रामे चित्तलयः सदा भवतु मे भो राम मामुद्धर नमस्ते प्राणेश प्रणतविभवायावनिमगाः नमः स्वामिन् रामप्रियतम हनुमन् गुरुगुण नमस्तुभ्यं भीम प्रबलतम कृष्णेष्ठ भगवन् नमः श्रीमन्मध्व प्रदिशतुरुषम्नो जय जय श्रीमतो राघवेन्द्र नमामि पदपङ्कजे कामिताशेष कल्याण कलना कल्पपादपौ जलज्येष्ठ निभाकारं जगदीश पदाश्रयं जगतीतलविख्यातं जगन्नाथ गुरुं भजे ಶ್ರೀ ಗುರುಭ್ಯೋ ನಮಃ. ಇಂದಿನ ದಿನ ತಾರತಮ್ಯದ ಕೊನೆಯ ಭಾಗವನ್ನು ಹೇಳ್ಕೋತ ಈ 6 ಜನರುಗಳಿಂದ ಅಹಂಕಾರಿಕ ಪ್ರಾಣೋತ್ತಮ ಅಖಿಳ ಶರೀರಮಾನಿ ಪ್ರಾಣಗಿಂತಲಿ ಕಾಮ ಇಂದ್ರರಿಗೆ ಗೌರಿ ವಾರುಣಿ ಖಗಪರಾಣಿಗೆ ಶೌರಿ ಮಹಿಷೊಳಗೆ ಜಾಂಬುವತಿ ರಮಾಯುತಳಾದ ಕಾರಣ ಅಧಿಕಳಿನಿಸುವಳು ಅಂತ ತಾರತಮ್ಯ ಹೇಳ್ತಿದ್ರು. ನಿನ್ನೆ ಇಲ್ಲಿ ಯಾರ್ಯಾರು ನೋಡೋಣ, 6 ಜನ ಹೇಳ್ಕೊಂಡು ಅಹಂಕಾರಿಕ ಪ್ರಾಣದೇವರು ಇಂದ್ರ ಕಾಮ ಇವ್ರದ ಒಂದು ತಾರತಮ್ಯ ಹೇಳಿ ಅದಕ್ಕಿಂತ ಹೆಚ್ಚಾಗಿ ಪಾರ್ವತಿ ಬಗ್ಗೆ ಹೇಳ್ತಿದ್ರು. ಆಕೆ ಹೆಸರು ಎಷ್ಟವ? ಏಕಪರ್ಣ, ಏಕಪಾಟಲ, ಅಪರ್ಣ, ಉಮಾ ಅಂತೂ ಹೆಸರು ಆಕೆಗೆ. ಉಮಾ ಅನ್ನೋ ಹೆಸರು ವಿಜಯದಿಮನ ಭಾಳ ತಪಸ್ ಮಾಡಿದ್ಲು. ಅವರು ಏನಂದ್ರು, ದನಿ ಬಡವ ಬ್ಯಾ ಮಾಡಬೇಡ ಅಂತಲು. ಉಮಾ ಅಂತ ಹೆಸರು ಬಂದಾಗೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳ್ಕೊತ ಹೋಗಿ ವಾರುಣಿ ಖಗಪರಾಣಿ ಅಂದ್ರೆ ಗರುಡನ ಹೆಂಡತಿ ಆಗಿರ್ತಕ್ಕಂಥವ್ರು ಇವರೆಲ್ಲ ತಾರತಮ್ಯವನ್ನು ಹೇಳ್ಕೊತು ಎಂತಾರ ನೋಡ್ರಿ. ಇದು ಹೆಂಗದ ಅಂದ್ರೆ ಹಂಗೆ ನಿಮ್ಗೆ ಓದ್ತಾನೆ ಇದ್ರ ಮುಂದೆ. ಇದಕ್ಕೆಲ್ಲ ಆಧಾರ ಹೆಂಗದ ಹೇಳ್ತಾನೆ ದಾಸರ. ನಾ ಇಲ್ಲೋ ತಗೊಂಡು ಬರೆದಿಲ್ಲ ಇದನ್ನ. ಶಾಸ್ತ್ರದ ಆಧಾರ ಹರಿಕಥಾಮೃತ ಸಾರದ ಪ್ರತಿಯೊಂದು ಶಬ್ದ ಶಾಸ್ತ್ರದ ಕಾವು ಕೊಟ್ಟು ತೆಗೆದಾರ ದಾಸರಾಯ. ಅಂದ್ರೆ ಶಾಸ್ತ್ರ ಬಿಟ್ಟು ಅತ್ಲ ಹೋಗುವುದೇ ಇಲ್ಲ. ಅಲ್ಲಿ ಹೇಳ್ತಾರ, ಮಧ್ವ ವಲ್ಲಭ ತಾನೇ ಹೃದಯದೊಳು ಇದ್ದಂದದಲ್ಲಿ ನುಡಿದನು ಅಪದ್ಧತಿಗಳ ನೋಡದಲ್ಲಿ ಅಂತ ಹೇಳ್ಬಿಟ್ಟ. ನಾನು ಹೇಳಿಲ್ಲಿದ್ದಾನೆ ಆಚಾರಣೆ ಇದ್ಕೊಂಡು ನಿಶಾರ ಅದನ್ನು ಮಾತ್ರ ಹೇಳ್ತೇನೆ ಅಂತ ತಿಳ್ಕೊಂಡು ತಮ್ಮ ವಿನಯ ಪ್ರವೇಶ ಮೊದಲ ಮಾಡಿಬಿಟ್ಟಾರು. ಮುಂದುವರೆದಂತಾರೆ ಒಳಗೆ ಇಲ್ಲಿ ಶ್ರೀ ಮುಕುಂದನ ಮಹಿಳೆ. ಹೌದಾ? ಅಲ್ಲಿದ್ದು ಹೌದಲ್ಲ ಮತ್ತೆ ವೆರಿ ಗುಡ್. ಹೌದು ಹೌದು. ಇಲ್ಲಿ 43 ನಿಂತಿದ್ದು ತಾರತಮ್ಯ. 44ರಿಂದ 47ನೇ ಕಕ್ಷ ಈಗ ಬರೋದು. ಈಗ ನಿನ್ನೆಲ್ಲ ನೆನೆಸ್ಕೊಂಡೆ ನಾನು. ಇಲ್ಲಿ ಹೇಳ್ತಾ ಇದ್ದಾರೆ ಯಾರ್ಯಾರು ಬರ್ತಾರ ಅನ್ನೋದನ್ನ. ಹರ, ಫಣಿಪ, ವಿಹಗೇಂದ್ರ ಮೂವರು ಹರಿ ಮಡದಿಯರಿಗೆ ಉತ್ತಮರು. ಸೌಪರ್ಣಿ ಪತಿಗೆ ಉತ್ತಮರು. ಭಾರತಿ, ವಾಣಿ ಈರ್ವರಿಗೆ. ಮರುತ ಬ್ರಹ್ಮರು ಉತ್ತಮರು. ಇಂದಿರೆಯು ಪರಮೋತ್ತಮಳು. ಲಕ್ಷ್ಮಿಗೆ ಸರಿ ಎನಿಸುವುದಿಲ್ಲ ಎಂದಿಗೂ ದೇಶ ಕಾಲದೊಳು. ಅಲ್ಲಿದೆ ಇಲ್ಲಿ ತನಕ ಬಂದರು. ಮಧ್ಯೆ ಶಬ್ದ ಏನದು ಹೇಳ್ರಿ? ಹರ ಅಂದ್ರೆ ಯಾರು? ರುದ್ರದೇವರು. ಅಲ್ಲಿಂದ ಹೇಳ್ಕೊಂಡು ಎಲ್ಲಿ ತನಕ ಬಂದರು? ಲಕ್ಷ್ಮೀ ತನಕ ಬಂದ್ರು. ಒಮ್ಮೆಗೆ ಯಾರ್ಯಾರು ತಾರತಮ್ಯ ಏನು ಹೇಳ್ತಾ ಇದ್ದಾರೆ. ಹರ ಅಂದ್ರೆ ನಿಮಗೆ ಗೊತ್ತವೆ, ಸಾಕ್ಷಾತ್ ರುದ್ರದೇವರು ಅಂತ ತಿಳ್ಕೊಂಡು. ಫಣಿಪ ಶೇಷದೇವರು. ಪಣ ಅಂದ್ರೆ ಹೆಡಿ. ಪಣ ಶಬ್ದ ಹೇಳ್ತಾನೆ. ಅದು ಪ ಏನು ಮತ್ತೊಂದು ಕೇಳಿದ್ರೆ ಆ ಹೆಡಿಗಳು ಭಾಳ ಬರ್ತಾವ. ಮತ್ತು ಯಗ್ ಹಾವು, ಹಸಿರು ಹಾವು, ಆ ಹಾವು ಬಡಿ ಬಂದ ಅದರ ಪ ಶ್ರೇಷ್ಠ ಅಂತ ಅರ್ಥ. ಶ್ರೇಷ್ಠ ಅಂತ ಹೇಳ್ಬೇಕಾಗ್ತಾವ. ಪಣಿಪ, ವಿಹಗೇಂದ್ರ ಗರುಡದೇವರು. ಇವರು ಈ ಮೂವರು ಹೇಳಿಬಿಟ್ರೆ 3 ಬಂದಿವೆ. ಹರಿ ಮಡದಿಯರಿಗೆ ಉತ್ತಮರು. ಹಿಂದೆ ಹೇಳ ಜಾಂಬೂತಿ, ಕಾಳಿಂದಿ, ಮಿತ್ರವಿಂದ, ನೀಲ ಹೇಳ ಅವರು ಅಷ್ಟಮಹಿಷಿಯರು. ಅವ್ರಿಗಿಂತ ಉತ್ತಮರು. ಸೌಪರ್ಣಿ ಪತಿಗೆ ಉತ್ತಮರು. ಭಾರತಿ, ವಾಣಿ. ಹೌದಾ? ಯಾರ್ಯಾರು? ಸೌಪರ್ಣಿ ಪತಿ ಅಂದ್ರೆ ಯಾರು ಗೊತ್ತಾತ? ಅವರಿಗೆ ಉತ್ತಮರು. ಅವ್ರಿಗಿಂತ ಉತ್ತಮರು ಯಾರ್ಯಾರು? ಭಾರತಿ, ವಾಣಿ. ಭಾರತಿ ಅಂದ್ರೆ ಮುಖ್ಯ ಪ್ರಾಣಿ ಹೆಂಡತಿ ಆಗುತ್ತೆ ಪ್ರಾಣಿ. ವಾಣಿ ಅಂದ್ರೆ ಸರಸ್ವತಿ. ಹೌದಾ? ಇಬ್ಬರು ತೋತಾರಿಲ್ಲ. ಅವ್ರಿಗಿಂತ ಅವ್ರು ಶ್ರೇಷ್ಠ ಅಂತ ತಿಳ್ಕೊಂಡು ಭಾರತಿ, ವಾಣಿ. ಈರ್ವರಿಗೆ, ಈ ಇಬ್ಬರಿಗೆ ಅಂತ ಅರ್ಥ. ಅವ್ರಿಗಿಂತನೂ ಅವ್ರಿಗಿಂತ ಯಾರು? ಇವ್ರಿಗಿಂತ ಅವ್ರು ಜಾಸ್ತಿ ಆದರು. ಇವ್ರಿಗಿಂತ ಯಾರು ಜಾಸ್ತಿ? ಮರುತ ಬ್ರಹ್ಮರು. ಹೌದಾ? ಮರುತ ಅಂದ್ರೆ ವಾಯುದೇವರು, ಬ್ರಹ್ಮದೇವರು. ಅರ್ಥಾತ್ ಇಲ್ಲ ಮಗ ಹೆಂಗ ಲ್ಯಾಡರ್ ಹೆಂಗ ಲ್ಯಾಡರ್ ಅಂದ್ರೆ ಲ್ಯಾಡರ್ ನಿಶ್ಚಯ ಅಂತೇವಿಲ್ಲ. ಹೆಂಗೆ ಒಂದೊಂದು ಹೋಗ್ಕೊಂಡು ಅವ್ರು ಹೇಳ್ಕೊಂಡ್ರು. ಅಲ್ಲಿಂದ ಪಣೆ ಬಂದರು, ಅಲ್ಲಿಂದ ಅಲ್ಲಿ ಬಂದರು. ಭಾರತಿ ಬಂದರು. ಆನಂತರ ಸರಸ್ವತಿ ಬಂದರು. ಈಗ ಎಲ್ಲಿ ಬರ್ತಾರ? ಮರುತ ಬ್ರಹ್ಮರು, ವಾಯುದೇವರು ಮತ್ತು ಬ್ರಹ್ಮದೇವರು. ಮರುತ ಬ್ರಹ್ಮರು ಉತ್ತಮರು.
ಇನ್ನು ಇವ್ರಿಗಿಂತ ಇಂದಿರೆಯು ಪರಮೋತ್ತಮಳು. ಇಂದಿರಾ ಯಾರಕ್ಕೆ? ಲಕ್ಷ್ಮೀದೇವಿ ಪರಮೋತ್ತಮಳು, ಶ್ರೇಷ್ಠ ಆಗಿರ್ತಕ್ಕಂಥ ಮಹಾತಾಯ ಆಗಿರ್ತಕ್ಕಂಥಗಳು. ಲಕ್ಷ್ಮಿಗೆ ಸರಿ ಎನಿಸುವರು ಇಲ್ಲ ಎಂದಿಗೂ ಎಲ್ಲಿ ದೇಶ ಕಾಲದೊಳು. ಏನು ಡಿಫಿಕಲ್ಟ್, ಆರಾಮದ ಪದ್ಯ ಭಾಳ ಸರಳ ಅದಲ್ಲ. ಎಂದ ಕಾಮ ಹಿಂಗೆ ಬರ್ತದೆ. ಯಾವ ದೇಶ ಕಾಲತಃ ಆಕಿ ಲಕ್ಷ್ಮೀದೇವಿ ಮಹಿಮಾ ಹೇಳ್ತಾ ಇದ್ದಾರೆ. ಏನು ಲಕ್ಷ್ಮೀದೇವಿ ಮಹಿಮಾ? ಪುರುಷ ಸೂಕ್ತ, ವೇದ ಎಲ್ಲ ಆಕಿ ಮಹಿಮಾ ಹೇಳ್ತಕ್ಕಂಥ ಮಹಾನುಭಾವ ಲಕ್ಷ್ಮೀದೇವಿ. ಹೌದು, ಆ ಲಕ್ಷ್ಮೀದೇವಿಯನ್ನು ಪಡ್ಕೊಂಡದ್ದೇ ನಮ್ಮ ಭಾಗ್ಯ ಅಂತ ತಿಳ್ಕೊಂಡಂಥ ಮಹಾನುಭಾವ. ಲಕ್ಷ್ಮಿಯಿಂದ ಯಾವ ಕೆಲಸ ಆಗುವುದೇ ಇಲ್ಲ. ಲಕ್ಷ್ಮಿ ಮೊದಲೇ ಬೇಕು. ಎಂಕಪ್ ಬೇಕಾದ್ರೆ ಹಿಂಸರಿ ಒಂಚೂರು ಬೇಕಾದ್ರೆ. ಹೌದು, ಲಕ್ಷ್ಮಿ ಇಲ್ಲದೆ ಏನಾಗೋದೇ ಇಲ್ಲ. ಹಂಗೆ ಸುಮ್ಮನೆ ಒಂದು ಇದು ಕಥೆ ಆದದ್ದು ಅಂತ ತಿಳ್ಕೊಬೇಡ ನೀವು. ಒಂದು ಘಟನೆ ಹೇಳ್ತಾನೆ ಮುಂದೆ. ಇದು ಆಗಿದ್ದ ಅಂದ್ರೆ ಹಂಗೆ ತೋರಿಸ್ತಿಕ್ಕೆ ಜಗತ್ತಿನಾಗ ಜನರು ದುಡ್ಡಿನಿಂದಿದ್ದಾರೆ. ಎಲ್ಲ ಕಡೆ ಕಮರ್ಷಿಯಲ್. ಹೌದಲ್ಲ? ಮತ್ತೆ ಬೇಕಾದಲ್ಲಿ ಹೋಗ್ರಿ ನೀವು, ಮಠ ಮಾನ್ಯ ಉಪನ್ಯಾಸ ಎಲ್ಲ ಕಡೆ ದುಡ್ಡಿನ ಕಡೆ ಲಕ್ಷ ಲಕ್ಷ ಎಲ್ಲ ಕಡೆ ಇಷ್ಟಿದ್ದಿಲ್ಲ ಹಿಂದಿನ ಕಾಲಕ್ಕೆ. ಈಗ ಎಲ್ಲ ಕಡೆ ದುಡ್ಡಿನ ಮೇಲೇನೆ ಒಂದಿಲಿಗೆ ಎಷ್ಟು 400 ರೂಪಾಯಿ. ಪಾಪ ಏನು ಮಾಡಕ್ ಮತ್ತೆ ಹೌದು, ಅವ್ರು ಹಂಗತ್ತ ಹಿಂಗೆ ನಡೆದು ಬಿಟ್ಟದ ಒಂದು ಕಥಾ. ಲಕ್ಷ್ಮೀ ನಾರಾಯಣರು ಒಂಚೂರು ಹಂಗೆ ಜಗಳ ಆಡಿದ್ರು. ಎಂದೂ ಜಗಳ ಆಡೋದಿಲ್ಲ, ಹಂಗೆ ಕಥೆ ಇದು. ಅದು ಇರೋದೇ ಭಾಗವತ ಬರ್ತದೆ. ರುಕ್ಮಿಣಿ ಪರಮಾತ್ಮ ಸತ್ಯಭಾಮ, ಕೃಷ್ಣ ನ್ಯಾಡ್ರಿ ಕೃಷ್ಣಭಾಮ ಕೃಷ್ಣಂದ ಸತ್ಯಭಾಮಾಗ ಯಾಕೆ ನಾನೊಂದು ಲಗ್ನ ಮಾಡ್ಕೊಂಡಿದ್ದೆ ಕಾಯವನ್ನೇನು ಎಂಥೆಂಥ ಮಹಾರಾಜರಿದ್ರು ಅಂತ ಅಂದಾಗ ಸಿಟ್ಟು ಬಂತಕಿ. ಯಾವಾಗ ಸೊ ಮಾತು ಬಿಟ್ಟಳ ಅವನ ಸಂಖ್ಯೆ ಆಕಿ ಮುಂದೆ ಬಿಡ್ತಾಳಂತ ಗೊತ್ತಾಯ್ತು. ಮುಂದಿನ ಚಂದ್ರೊಳಗೆ ಅದಕ್ಕೆ ಆಕಿ ಬಿಟ್ಟು ತೋರಿಸಾಳ ಅದನ್ನು. ಅದು ಏನು ಬಂತು? ಲಕ್ಷ್ಮಿ ಅಂದು ನಾರಾಯಣಗೆ ನೀ ಹೆಚ್ಚು ನಾ ಹೆಚ್ಚು ಅಂದಾಕಿ. ಹಂಗಂದವ್ ನಾ ಹೆಚ್ಚು ಒಂದು ವೇದ ಉಪನಿಷ ಎಲ್ಲ ಹೊಡ್ಕೋತಾವ. ನಾನೇ ಹೆಚ್ಚು ಅಂದವ ತೋರಿಸ್ತೇನೆ ಬಾ ಅಂದಾಕಿ. ಹಂಗ ನಿರ್ಣಯ ಮಾಡಿಬಿಡೋಣ ಅಂದ್ಲಕ್ಕಿ. ಲಕ್ಷ್ಮಿ ನಿರ್ಣಯ ಕೂತ್ಲಕ್ಕಿ. ನಿರ್ಣಯ ಮಾಡ್ಕೊಂಡು ಹೆಂಗೆ ನೀವು ಹೋಡಿಗೆ ಹಾಕ್ಬೇಕಾದ್ರೆ ನಿನ್ನ ಹೆಂಗೆ ಮಾಡ್ಕೊಂಡು ನಿರ್ಣಯ ಮಾಡ್ಲಿಕ್ಕೆ ಕೂತ್ಕೊಂಡ್ರು. ಈ ಕಥೆ ಯಾವತ್ತು ಸಂಬಂಧ ಇದ್ದು ಹರಿಕರಾಮ ಸಾರಲ್ಲ ಹೇಳೋದು ನಿಮಗೆ. ಲಕ್ಷ್ಮೀ ಪರಮೋತ್ವ ಅಂತ ಕಥೆ ಕೊಡ್ಬೇಕಾಗಿದೆ ನಿಮಗೆ. ನಾರಾಯಣ ದೇವರು ಮೊದಲೇ ಕೊಂಟ ಒಂದು ಹುಬ್ಬಳ್ಳಿ ಅಂತ ಊರಿಗೆ ಬಂದು ಯಾವುದೋ ಒಳ್ಳಿಗೆ ಅಲ್ಲಿ ಬಂದು ಪುರಾಣದ ಆಚಾರ ಆಗಿಬಿಟ್ಟ. ಪುರಾಣದ ಆಚಾರ ಏನ ಪೂರ್ಣ ಹೇಳ್ತೀನಿ ಕೂತ್ಕೊಂಡ ಯಾರು ಹೇಳಲಿಕ್ಕೆ ಹಚ್ಚರು. ಏನು ಸಾಕ್ಷಾತ್ ಭಗವಂತ ಹೇಳಿಕತ್ತಿದ ಮೇಲೆ ಏನು ಜನ ಸೇರ್ತಿ ಎಲ್ಲ ಜಾತಿ ಜನಾಂಗ ಅಪರಂಪಾರ ಈ ಎಲ್ಲ ಕಡೆ ತಲೆ ಕಾಣಬೇಕು ಅಷ್ಟು ಮಂದಿ ಸೇರ್ಲಿಕ್ಕೆ ಹತ್ತು. ಲಕ್ಷ್ಮೀ ವೇದ ನೋಡೋದು ನಾನು ಬರಕತ್ತಿಲ್ಲ ನಾನು ನೋಡಿ ಹೊತ್ತ ಹೆಂಗೆ ಮಾಡ್ತೇನೆ ಅಂತ. ಹೌದಾ? ಲಕ್ಷ್ಮೀದೇವಿ ಒಂದು ಯಾರನ್ನ ಉಪನ್ಯಾಸ ಜೋರಾತ ಭಯಂಕರ ಪರಮಾತ್ಮ ಹೇಳಕತ್ತಿದ್ದ. ಯಾರೋ ಆಚಾರ ವೇಷ ಹಾಕೋಮೆ ಅಂತ. ಲಕ್ಷ್ಮೀದೇವಿ ಮರುದಿನ ಅಗ್ರಿ ಏನು ಉಪನ್ಯಾಸ ಆರೋಗ್ಯ ಶುರು ಆಗಬೇಕು. ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಓಡಿ ಹೊಂಟಾರ. ಏನೊಂದು ಅಕ್ಷರ ಕಳ್ಕೊತೀವಿ ಅಂತ ತಿಳ್ಕೊಂಡು ಹೇಳಿ ಲಘು ಅಟೆಂಡ್ ಆಗ್ಬೇಕು ಹೋಗಿ ಹೊಂಟಾರ. ಈಕೆ ಮುತ್ತಿದೇವಿ ವೇಷ ಹಾಕೋಮಂದು. ಸಾದಾ ಮುತ್ತಿದೇವ ಯಾರು? ಲಕ್ಷ್ಮೀದೇವಿ. ನಿಮ್ಮ ಮಂತ್ರ ಯಾರು ಮನೆ ಬಂದ್ಲಾಕಿ ಬಂದ್ಗಳೇ ಎಲ್ಲ ಬಾ ಮತ್ತೆ ಕರ್ರವ ಇಲ್ಲ ಅಲ್ಲಿ ಉಪನ್ಯಾಸ ನೀವು ಬರೀ ಎಂಥ ಶಾಂತಿ ಹೇಳ್ತಾರೆ ಆಚಾರ ಎಂತಾನ ಕೇಳಿ ನಾವು ಜೀವನದಾಗ ಎಂಥದ್ದು ಒಂದಕ್ಕೆ ನಾ ಬರ್ತೇನೆ ಹಸಿವಾಗೆ ನನಗೆ ಅಂದಾಕಿ. ಆ ಹಸಿ ನನಗೆ ಏನು ಮಾಡಿಕೊಡೋ ಚೂರು ಅಂದ್ಲಾಕಿ. ಆ ಪಾಪ ಅಡ್ರ ಬಡ್ರ ಹೆಣ್ಮಗಳು ಹೊಂಟಿದ್ರು ಅವರು ಉಪನ್ಯಾಸಕ್ಕೆ ಹೊಂಟಿದ್ರು ಅವರು. ಒಂದು ಕಲ್ಪರಟ್ಯಾಗ ಒಂದು ಅಲ್ಲಿಟ್ಟು ಕಲಿಸಿ ಒಂದು ತಮಿಳ್ದು ನೀರಿಟ್ಟು ಕೊಟ್ಟು ಹೋದ್ಲಕ್ಕಿ. ತಿಂದು ನೀನು ಬಾ ಹಂಗಲ್ಲ ನೀವು ಹೋಗಿ ಮುಂದೆ ಬರ್ತೀನಿ ನಾ ಎಲ್ಲ ಅಂದಕ್ಕೆ. ಯಾರಿಕಿ? ಹಾಂ ಆಕೆ ಹೋದ್. ಈಕಿನೂ ನಾನು ಸುಮ್ತೀನಿ ನಾಟಕ ಆಕಿನ ತಿನ್ನೋ ಹಸಿ ಬರ್ದಾಗೆಲ್ಲ ತಿಂದು ಹೋದ್ಲಕ್ಕಿ. ಆಕೆ ಹೋಗಿ ಉಪನ್ಯಾಸ ಮುಗಿತಲ್ಲ ಬಂದು ನೋಡ್ತಾಳ ಅದು ಕಲ್ಪರಟ್ಟಿ ಬಂಗಾರದ್ದಾಗಿತ್ತು. ಅದು ಮುಗಿತಲಿ ಬಂಗಾರ ಬೆಳ್ಳಿ ಅಲ್ಲ ಬಂಗಾರದ್ದಾಗಿದ್ದು. ಅಕ್ಕಿ ಒಂದು ಹಬ್ಬ ಅಂದಕ್ಕಿ ಏನೋ ಪುಣ್ಯ ಅಂದಕ್ಕಿ. ಅಕ್ಕಿ ಮನ್ಯಾಗ ಹೇಳ್ದು ನೋಡ್ರಿ. ಅಕ್ಕಿ ಮನ್ಯಾಗ ಹೇಳ್ದು ಹಂಗೆ ಟಾಕ್ ಆಫ್ ದ ಟೌನ್ ಅಂತಾರ. ಹೌದಲ್ಲ? ಅಲ್ಲಾಗ ಸುದ್ದಿ ಆಯ್ತು. ಅದ ಇಂಗ್ಲೀಷ್ ಮಾತು ಬ್ಯಾಡ್ ನ್ಯೂಸ್ ಟ್ರಾವೆಲ್ ಫಾಸ್ಟ್ ಅಂತಿರ್ತಾರೆ. ಹೌದಿಲ್ಲ? ಹಂಗೆ ಸುದ್ದಿ ಆಯ್ತು. ಅಕ್ಕಿ ಮನೆಗೆ ಅಕ್ಕಿ ಎಲ್ಲರೂ ಹೇಳ್ಕೊತವ್ರು. ಹಂಗಾರೆ ಯಾವಕ್ಕೂ ಬುತ್ತಿ ಬರ್ತಾಳ. ಅಕ್ಕಿಗೆ ನಾವು ಟಿಫಿನ್ ಕೊಟ್ರೆ ಊಟ ಕೊಟ್ರೆ ಏನಾರ ಕೊಟ್ರೆ ಅವಿಷ್ಟು ಬಂಗಾರದ್ದು ಆಗ್ತವ. ಇಷ್ಟು ಸುದ್ದಿ ಆಯ್ತು ನೋಡ್ರಿ. ಮೂರನೇ ಎಲ್ಲ ಮನೆ ಒಂದು ತಾಲಿ ಬಿಟ್ಟು ಕೂತ್ಬಿಟ್ರು. ಅಲ್ಲಿ ಯಾರಿಲ್ಲೇ ಇಲ್ಲ. ಅಲ್ಲಿ ಕಣ್ಣು ಕಾಣಿದ್ದು ಕುರುಡ್ರು ಮುದುಕರು ಕೆಲಸ ಬಂದು ಹೋಗಿದ್ರು ಅವರು. ದೇವರು ಅಂದ ನಮ್ಮ ಮನೆ ಹೋಗಲ್ಲ ಎಲ್ಲೋ ಅಂದವ. ಎಲ್ಲರೂ ಕಾಯ್ಕೋದ್ಬಿಟ್ರು ಮನೆ ಮುಂದೆ. ನಮ್ಮ ಮನೆ ಬರ್ತಳು ನಮ್ಮ ಮನೆ ನಿಂತ್ಕೊಂಡು ಹೇಳಲಕ್ಕಿ ಹೆಂಗದ ನೋಡೋದು ದೇವರಿಗೆ. ಆ ಮಹಾರಾಯ ನೀನ ದೊಡ್ಡವ, ಈ ಶಕ್ತಿ ನಾನು ನೀನೇ ಕೊಟ್ಟವ ಅಂತ ಆಚಾರ. ವಿಶ್ವಸ್ಥಿತಿ ಪ್ರಲಯ ಸರ್ಗಮ ವಿಭೂತಿ ವೃತ್ತಿ ಪ್ರಕಾಶ ನೇಮ ಯತಿ ಬಂಧ ಮೋಕ್ಷ ಯಶ್ಯ ಅಪಂಗಲವ ಮಾತ್ರದ ಊರ್ಜಿತಾಸ ಶ್ರೀರತ್ಕಟಾಕ್ಷ ಬಲವತಿ ತಮ್ಮಜಿತಂ ನಮಾಮಿ. ಇದು ಆಚಾರದ ವಾಯುಸ್ತೋತ್ರ. ಇದು ಅಂದ್ರ ಶ್ರೀರತ್ಕಟಾಕ್ಷ ಬಲವತಿ ತಮ್ ಐತಂ ನಮಾಮಿ. ಇದು ಭಾಷಾಂತರ ಹೆಂಗದ ನೋಡ್ರಿ. ಜಗದ ಇರವು ಇಲ್ಲ ಅರ್ಥ ಆಗ್ತದೆ ನಿಮಗೆ. ಜಗದ ಇರವು ಮೇಣ್ ಅಳಿವು ಹುಟ್ಟು ಐಶಿರಿಯ ಹಿರಿಯ ಯೋಗ ಬಾಳ ತಿಳಿವು ನಿಯಮನವಂತೆ ಅಜ್ಞಾನ ಬಂಧ ಮೋಕ್ಷ.
ಇವೆಲ್ಲ ಯಾವ ರಮೆಯ ಕಡೆಗಣ್ಣ ನೋಟಕ್ಕೆ ಎಲ್ಲ ನಡೆಯುತ್ತಿರುವುದೋ ಅಂಥವಳನ್ನು ತನ್ನ ಕುಡಿಗಣ್ಣ ನೋಡಿಂದ ಕಾಪಿಡುವ ಹರಿಗೆ ನಮನ. ಲಕ್ಷ್ಮೀ ವ್ಯಕ್ತಾತ್ ಮಾಡಲಕ್ಕಿ ಇಲ್ಲ, ನೀವು ಬ್ರಹ್ಮಣಿ ಸೂಕ್ತ ಅಂತೀರಿ, ತಮ್ಮ ಋಷಿಮುಖರೋಬಿ ಈಶ್ವರ ಮುಖರೋಮಿ ಅಂತ ಶಕ್ತಿ ಲಕ್ಷ್ಮೀ ಅದ. ಆ ಶಕ್ತಿ ಕೊಟ್ಟ ವ್ಯಾಮ ಸಾಕ್ಷಾತ್ ಭಗವಂತ. ಲಕ್ಷ್ಮೀ ಸ್ವಾಮಿ ನಿಂದೊಂದು ಹಿಂದೆ ಹೇಳ ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಅದಕ್ಕೆ ದೇಶ ಕಾಲದಳು, ದೇಶ ಮತ್ತು ಕಾಲಕ್ಕೆ ಸಮ ಯಾರು ಇಲ್ಲ, ಯಾರಿಗೆ ಲಕ್ಷ್ಮೀ ಹೊತ್ತರದಾಗಿರ್ತಕ್ಕಂಥವ್ರು ಅಂತ ಮಹಿಮಾ ಅದನ್ನ ಹೇಳ್ತಾ ಇದ್ದಾರೆ. ಆಕೆಗೆ ದೇಶತಃ ಇದನ್ನ ಹನಿಗೆ ಸಹ ಬಂದದ, ಕಾಲತಃ ಸಮಳು, ಗುಣತಃ ಅಸಮಳು ಮುಂದೆ ಬರ್ತದದು. ಆಕೆ ಸಮಳು ಅಂತ ಹೆಸರಿಗೆ ಯಾರಿಗೆ ಲಕ್ಷ್ಮೀದೇವಿಗೆ. ಸಮಾನು ಹೌದು ಅಸಮಾನು ಹೌದು. ಸಮ ಯಾಕಂತ ಕೇಳಿದ್ರೆ ಭಗವಂತ ಸಮ ಆಕೆ ಎದುರಾಗ ದೇಶತಃ ಕಾಲತಃ. ಪರಮಾತ್ಮ ಎಲ್ಲೆಲ್ಲಿ ಅವತಾರ ಮಾಡ ಆಕೆ ಅವತಾರ ಅಲ್ಲಿ ಆಗೋದ ಒಂದು ರೂಪ. ಪರಮಾತ್ಮ ಎಷ್ಟು ರೂಪವು ನೋಡ್ರಿ ಅಷ್ಟು ಆಕೆ ರೂಪಗಳು ಇರಲಿಕ್ಕೆ ಬೇಕು. ಇದು ಒಂದು, ಇದು ದೇಶತಃ ಕಾಲತಃ. ಯಾವ ಕಾಲಕ್ಕೊಂದು ಅವತಾರ ಮಾಡ ಅದಕ್ಕೊಂದು ಅಲ್ಲಿ ಲಕ್ಷ್ಮೀ ರೂಪ ಇರ್ಲಿಕ್ಕೆ ಬೇಕು. ಅದಕ್ಕೆ ಕೇಶವ, ನಾರಾಯಣ, ಮಾಧವ, ಗೋವಿಂದ, ಅಚ್ಯುತ, ಅನಂತ ಬೇಕಾದ ತೋಡ್ರಿ, ಶ್ರೀನಿವಾಸ ದೇವರು ಎಲ್ಲ ತೋಡ್ರಿ, ಒಂದು ಲಕ್ಷ್ಮೀ ರೂಪ ಇರ್ಲಿಕ್ಕೆ ಬೇಕಲ್ಲಿ ಅಂತ ವೈಶಿಷ್ಟ್ಯ ಇದು. ಗುಣತಃ ಅಸಮಳವು. ಪರಮಾತ್ಮ ಗುಣ ಎಲ್ಲಿ, ಆಕೆಗೆ ಗುಣಗಳು ಅದು ಮುಂದೆ ಹೇಳ್ತಾರೆ, ಎಷ್ಟು ಗುಣಗಳನ್ನು ಹೇಳ್ತಾ ಇದ್ದಾನೆ ಅಂತ ಮುಂದುವರೆದು. ಶ್ರೀ ಮುಕುಂದನ ಮಹಿಳೆ ಲಕುಮಿ ಮಹಾಮಹಿಮೆ ಏನೆಂಬೆ. ಬ್ರಹ್ಮ ಈಶ ಅಮರ ಇಂದ್ರರು ಕೂಡ ಒಂದು ಶಬ್ದ ಆಗ್ಯದ. ಬ್ರಹ್ಮೇಶಾಮರೇಂದ್ರರ ಅಂದ್ರೆ ಬ್ರಹ್ಮ ಈಶ ಅಮರ ಇಂದ್ರರ ಸೃಷ್ಟಿ ಸ್ಥಿತಿ ಲಯಗೈಸಿ ಅವರವರ ಧಾಮಗಳ ಕಲ್ಪಿಸಿ ಕೊಡುವಳು. ಅಜರಾಮರಣರಾಗಿದ್ದು ಸರ್ವಸ್ವಾಮಿ ಮಮ್ಮ ಗುರುವೆಂದು ಉಪಾಸನೆ ಮಾಡ್ಕೊಳ್ಳು ಯಾರನ್ನ ಅಚ್ಯುತನೆ. ಯಾಕೆಂತ ಹಿಂಗೆ ಉಪಾಸನೆ ಮಾಡ್ತಂತ ಭಗವಂತ ಅದು ಹೇಳ್ತಾ ಇದೆ. ಶ್ರೀ ಮುಕುಂದನ ಮಹಿಳೆ ಅಂದ್ರೆ ಗೊತ್ತಾಗ್ತದೆ ಯಾರು ಲಕ್ಷ್ಮೀದೇವಿ ಅಂತ ಅರ್ಥ. ಮಹಾಮಹಿಮೆಗೆ ಏನೆಂಬೆ ಅಂತ ದಾಸ ಇದೆ. ನಾವು ರಾಯರು ಹೇಳಿದ ಅಗಮ್ಮ ಮಹಿಮಾಲೋಕಿ ಅಂತ ಹೇಳ್ದಂಗೆ ಈಕೆ ಮಹಿಮಾ ಅಂತ ಇಲ್ಲೇ ಇಲ್ಲ, ಸಾಧ್ಯ ಇರ್ತಕ್ಕಂಥದ್ದು. ವೇದ ಪೂರ್ತಿ ಆಕಿನ ಹೇಳ್ತದೆ. ವೇದ ಸಾಕ್ಷಾತ್ ವೇದ ಪರಮಾತ್ಮನ ಬೋಧಯತಿ ವೇದಯತಿ ತಸ್ಮಾತ್ ವೇದತ್ವಂ. ವೇದ ಭಗವಂತನ್ನೇ ಹೇಳ್ತದೆ. ಅವನ ನಂತರ ಯಾರು ಹೇಳ್ತದ? ಲಕ್ಷ್ಮೀದೇವಿನ ಹೇಳ್ತದೆ. ಆಕೆ ನಂತರ ವಾಯುದೇವ್ರನ್ನ ಹೇಳ್ತದೆ. ಇನ್ಯಾರು ಹೇಳಿದ್ರು ವೇದ. ವೇದ ವೈಶಿಷ್ಟ್ಯ ಅದು. ಅದಕ್ಕೆ ಹೇಳ್ತಾರೆ ಮುಖ್ಯ ಪ್ರಾಣಿಗಳು ಹೊತ್ನಾಗ ಮುಖ್ಯ ಪ್ರಾಣರು ನಮ್ಮ ಬಿದರಳ್ಳಿ ಶ್ರೀನಿವಾಸ ತೀರ್ಥರು. ನೆನಪ ಬಿದರಳ್ಳಿ ಕೂಡ ಅದ ಬಿದರಳ್ಳಿ ಶ್ರೀನಿವಾಸ ತೀರ್ಥ ದೊಡ್ಡ ಪಂಡಿತರು, ಮಹಾಪಂಡಿತರು. ಅವ್ರು ತಮ್ಮ ಟಿಪ್ಪಣಿ ಬರೀತಾರೆ. ಬಿದರಳ್ಳಿ ಏನು ಬರೀತಾರೆ ಗೊತ್ತಾ? ವಾಯುದೇವ್ರಿಗೆ ನಮಸ್ಕಾರ ಮಾಡ್ತಿರ್ತಾರೆ ಅವರು. ನಿಮ್ಮ ಹಂಗೆ ಮಾಡೋದಿಲ್ಲ ಅವರು. ಅವ್ರ ಶಬ್ದನೇ ಬೇರೆ. ಲಕ್ಷ್ಮೀ ನಾರಾಯಣಾನಂತರಂ ಸಮಸ್ತ ವೇದ ಪ್ರತಿಪಾದ್ಯಾಯ ನಮಃ. ಯಾರಿಗಂತಾರೆ ಹಿಂಗೆ? ವಾಯುದೇವಿಗಂತಾರೆ. ಸಮಸ್ತ ವೇದ ಪ್ರತಿಪಾದ್ಯಾಯ ನಮಃ. ಮೊದಲು ನಾರಾಯಣನ್ನೇ ಹೇಳ್ತು, ಆಮೇಲೆ ಲಕ್ಷ್ಮೀದೇವಿನಿ, ಆಮೇಲೆ ವಾಯುದೇವ ತಕ್ಕ. ಇನ್ನು ಯಾರಿಗೂ ಹೇಳುವುದಿಲ್ಲ. ಮಧ್ವೋ ನಾಮ ಮಾರುತಃ. ಮಧ್ವಾಚಾರ ವೈಭವನೇ ವೈಭವ. ಮಧ್ವ ಅನ್ನೋ ಹೆಸರದಲ್ಲ. ಆ ಹೆಸರು ಎಲ್ಲಿ ಹುಡುಕಿ ತಿಳಿದಿಲ್ಲ. ಅದನ್ನು ವೇದ ಬಂದಿರತಕ್ಕಂಥ ಹೆಸರು ಅದು. ಅದನ್ನ ಹೇಳ್ತಿದ್ದೀನಿ ನಾವು. ಮಧ್ವಾಖ್ಯಂ ಮಂತ್ರಸಿದ್ಧಂ ಕಿಮುತ ಕೃತವತೋ ಮಾರುತಶ್ಯಾವತಾರಂ ಪಾತಾರಂ ಪಾರಮೇಷ್ಠ್ಯಂ ಪದಮಪವಿಪದಃ ಪ್ರಾಪ್ತುರಾಪನ್ನ ಪುಂಸಾಂ. ಮಧ್ವಾಖ್ಯಂ ಮಂತ್ರಸಿದ್ಧಂ ಅಂದ್ರೆ ಮಂತ್ರಸಿದ್ಧವಾಗಿರ್ತಕ್ಕಂಥ ಹೆಸರು ಮಹಾನುಭಾವರು ಮಧ್ವಾಚಾರ್ಯ ಹೆಸರು. ಅಂತ ಹೆಸರು ಇನ್ಯಾವ ಆಚಾರ್ಯಗೂ ಇಲ್ಲ. 21 ಮಂದಿ ಆಚಾರ ಬಂದು ಹೋಗ್ಯಾರ. ವಲ್ಲಭಾಚಾರ್ಯರು, ಶಂಕರಾಚಾರ್ಯ ಬಂದು ಹೋಗ್ಯಾರ. ಅವ್ರ ಹೆಸರು ಯಾವ ಕೂಡ ಇದ್ರೊಳಗಿಲ್ಲ, ವೇದದೊಳಗಿಲ್ಲ. ಪುರಾಣದಾಗ ಹೇಳ್ದ ಬೇಕಾದ್ರೆ ಪುರಾಣ ಪ್ರಮಾಣ ಹೇಳ್ತಾರೆ ಶಂಕರ ರುದ್ರದೇವರಿಗೆ. ವೇದ ಪ್ರಮಾಣ ಹೇಳೋದಲ್ಲ. ವೇದ ಪ್ರಮಾಣ ಯಾರ್ಯಾರ? ಮಧ್ವಾಚಾರ್ಯ ಮಾತ್ರದ. ಅಂಥ ಗುರುಗಳು ನಮ್ಮ ಗುರುಗಳು ಅಂತ ಮಹಾನುಭಾವರು. ಅದು ದೊಡ್ಡರು ಮಹಾನುಭಾವರು. ಅದನ್ನು ಹೇಳ್ತಾ ಇದ್ದಾರೆ. ಶ್ರೀ ಮುಕುಂದನ ಮಹಿಳೆ ಲಕುಮಿ ಮಹಾಮಹಿಮೆ ಏನೆಂಬೆ. ಒಂದ ಮಾತ ಹೇಳ್ಬಿಟ್ರು. ಅದು ಮಹಿಮಾ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮಹಾಮಹಿಮೆ ಏನೆಂಬೆ. ಯಾರ್ಯಾರವರು? ಬ್ರಹ್ಮ ಚತುರ್ಮುಖ ಬ್ರಹ್ಮದೇವರು, ಈಶ ಅಂದ್ರೆ ರುದ್ರದೇವರು, ಅಮರ ಅಂದ್ರೆ ಅಮರೇಂದ್ರ ಒಂದ ಶಬ್ದ. ಅಮರೇಂದ್ರ ಅಮರ ಅಂದ್ರೆ ದೇವತೆಗಳು. ಅಲ್ಲಿ ಅವ್ರಿಗೆ ಇಂದ್ರ ಶ್ರೇಷ್ಠ, ಇಂದ್ರದೇವರು ಅಂತ ಅರ್ಥ. ಅದಕ್ಕೆ ದೇವೇಂದ್ರ ಅಂತ ಹೆಸರು ನಮಗ. ಬ್ರಹ್ಮ ಈಶ ಅಮರೇಂದ್ರ ಅವರ ಸೃಷ್ಟಿ ಸ್ಥಿತಿ ಲಯಗೈಸಿ ಅವ್ರನ್ನ ಹುಟ್ಟಿಸೋ ಜವಾಬ್ದಾರಿನೂ ಆಕಿಗೆ, ಲಯ ಮಾಡೋ ಜವಾಬ್ದಾರಿನೂ ಆಕಿಗೆ. ಮತ್ತೆ ಮೋಕ್ಷಕ್ಕೆ ದೂರ ಹೋಗೋ ಹೊತ್ನಾಗ ವಾಯುದೇವ್ರ ದಾಟ ಅಲ್ಲಿ ಹೋಗ್ಲಿಕ್ಕೆ ಬೇಕು ಅಂತ ತಿಳ್ಕೊಟ್ಟು ಆಕೆ ಮುಖಾಂತರ ಹೋಗ್ಲಿಕ್ಕೆ ಬೇಕು. ಬೇರೆ ಹಾದಿಲ್ಲ ನಮಗೆ. ಅದಕ್ಕೆ ಪ್ರಾರ್ಥನೆ ಮಾಡ್ಕೋತಾರೆ ಹೆಣ್ಮಕ್ಳು. ರಮಾ ಸಮುದ್ರನ ಕುಮಾರಿನ ಅವು ಪ್ರಾರ್ಥನೆ ಮಾಡ್ಕೊಂಡ್ರಿ. ವಾಸುದೇವಗ ಹೇಳಿ ಪೋಷಿಸಬೇಕಮ್ಮ. ಏನು ಪ್ರಾರ್ಥನಾ ಮಹಾನುಭಾವರು. ಅವ್ವ ಅವನ ಹತ್ರ ಹೋಗೋ ಯೋಗ್ಯತೆ ನಮಗಿಲ್ಲವ, ನೀ ನನ್ನ ಅವ್ರ ಕಳಿಸ್ಕೊಡು.
ಮಕ್ಕಳು ಭಾಳ ಸಿಟ್ಟು ಬಂದಾಗ ಅಪ್ಪನ ಹತ್ರ ಒಮ್ಮೆಲೆ ಹೋದಿಲ್ಲ, ಅವನ ಮುಖಾಂತರ ಅವ್ವ ಸಿನಿಮಾಕ್ಕೆ ಒಂದು 20 ರೂಪಾಯಿ ಕೊಡಿಸುವ ಹೆಂಗಾರ ಮಾಡಿ ಅಂತ ಇವ್ರು ಡೈರೆಕ್ಟ್ ಕೇಳೋದಿಕ್ಕಾರಲ್ಲ. ಅವನ ಮುಖಾಂತರ ಹೋದ್ರೆ ಜಕ್ಕಸ್ತ ಕೊಡ್ಬೇಕವ, ರಾತ್ರಿ ಊಟ ಬಂದಾಗದಿಲ್ಲ ಹೌದಲ್ಲ. ಮತ್ತು ಅದಕ್ಕೆ ಮಹತ್ವ ಬೇಕಾದ್ರೆ ರಮಾ ಸಮುದ್ರನ ಕುಮಾರಿ ನಿನ್ನ ಸರಿ ಸಮಾನರಾರಮ್ಮ. ಹಿರಿಯಳು ಲೋಕನಾಯಕೆ ಹಿರಿಯಳು ಲೋಕನಾಯಕೆ ಯಾರು? ಲಕ್ಷ್ಮೀದೇವಿ ಅಂತಾರಮ್ಮ. ವಿಜಯದಾಸರು ಅಂತಾರೆ ಈ ಮಾತನ್ನು. ಒಂದು ಸಂದರ್ಭ ನೆನಪಾದ್ರು ಹೇಳ್ತೀನಿ. ವಿಜಯದಾಸರು ಮಹಾನುಭಾವ. ವಿಜಯದಾಸರು ದಾಸರಾಗಿದ್ದರು, ಪ್ರಭಾವ ಎಲ್ಲ ಕಡೆಗೆ ಬೇಕಾದಷ್ಟಿತ್ತು, ಭಕ್ತರಿದ್ದರು. ಶಿಕಲಪುರಿ ಒಳಗೆ ನೋಡಿ ನೀವೆಲ್ಲ, ಶಿಕಲಪುರಿ ಪ್ರದಕ್ಷಿಣೆ ಹಾಕೋತ ಕೂತ್ಕೊಂಡಾರ. ಲಕ್ಷ್ಮೀಂದ್ರ ಶಿವದೇವರಿಗೆ ಅಶ್ವತ್ಥ ಕಟ್ಟಿಗೆ ಒಬ್ಬ ಮುತ್ತೈದೆ ಬ್ರಾಹ್ಮಣ ಬಂದವರು ಹೇಳಿದರು, ಇಲ್ಲ ಮಗ್ಳ ಮನೆಯೊಳಗೆ ಇಲ್ಲೇ ಒಂದು ಊರದ, ಇಲ್ಲೇ ನಮ್ಮ ಇಲ್ಲಿ ಮಡಿಯೆಲ್ಲ ಅಡಿಗೆ ಎಲ್ಲ ಊಟ ಗೀಟ ಮಾಡಿಸ್ತೀವಿ. ಆದ ಘಟನಾ ಮತ್ತೆ ಇದು ಒಂದು ಹಾಡು ಬರ್ದಾರ, ವಿಜಯದಾಸರ ಹಾಡು ಬರ್ದಾರ, ಒಂದು ಕೀರ್ತನ ಬರ್ದಾರ. ನಮ್ಮ ಮನೆಗೆ ಊಟಕ್ಕೆ ಬರೀತೀರು. ಹ್ಞೂ ಅಂದ್ಬಿಟ್ರು ದಾಸರು. ಅಥವಾ ಬರ್ತೇವೆ ಯಾರು ಬೇಡ ಅಂತ ಆತ ಮರುದಿನ ಬಂದರು. ಮತ್ತೆ ಶಿವಾಗಿ ಮುಗಿಸ್ಕೊಂಡು ಹೋಗವ್ರಿ ಅವರು ಧ್ಯಾನಕ್ಕೆ ಕೂತರು. ನೋಡ್ರಿ ಅವರು, ನಾವು ನಾಳೆ 3 ರೂಪಾಯಿ ಊಟಕ್ಕೆ ಇದೆ, ನಾವು ಧ್ಯಾನ ಕೊಡ್ತೇವೆ. ಇಲ್ಲ ಯಾವ ಕರ್ಲಿಗೆ ಬರ್ತಾರೋ ಚಿಂತೆಲ್ಲ ಆ ಕಡೆಗೆ ಏನಾಗಿರ್ತದೆ. ಗಾಡಿ ಬಂತನು, ಫೋನ್ ಬಂತನು, ಇಲ್ಲಿ ಅರ್ಧ ಜಪ ಅರ್ಧ. ಅವರು ಜಪ ಕೂತ್ಕೊಂಡ್ರು, ಪ್ರಜ್ಞಾನ ಇಲ್ಲ. ಅಸಂಪ್ರಜ್ಞಾದ ಸ್ಥಿತಿ ಜಾರಿ ಬಿಟ್ಟಾರ. ಭಗವಂತ ತಾವಿಬ್ಬರ ಲೋಕದಾಗ ಕೂತ್ಕೊಂಡ್ಬಿಟ್ಟಾರ. ಏನು ಪ್ರಜ್ಞೆ ಇಲ್ಲ ಈ ಕಡೆಯಿಂದ ಏನನ್ನು. ಆತ ಊಟಕ್ಕೆ ಹೋಗಿ ಮರ್ತಾ ಹೋತ. ಅವರಿಗೆ ಆಗ್ತದೆ, ಕೆಲವು ಮಂದಿಗೆ ಆಗೋ ನಮ್ಮ ಅಂತವ್ರಿಗೆ ಆಗ್ತದೆ. ಊಟಕ್ಕೆ ಹೋಗಲೇ ಇಲ್ಲ. ಆತು ಇತ್ಲ ಅವ್ರ ಮನೆ ಒಳಗೆ ದಾಸರಿ ಹೆಂಡ್ತಿಲ್ಲ. ಮಗ್ಗಲ ಮನೆಗೆಲ್ಲ ಮುಂಜು ಬೆಳ ಹೋಗುತ್ತೋ ಅಲ್ಲಿ ಅಷ್ಟು ಹೋಗ್ಬಿಟ್ಟಾರ. ಚಿಗುಲ್ಪುರಿ ಮಂದೆಲ್ಲ ಹೋಗ್ಬಿಟ್ಟದ. ಅಲ್ಲಿ ಚಿಗುಲ್ಪುರಿ ಯಾವ ಬ್ರಾಹ್ಮಣರಿಲ್ಲೇ ಇಲ್ಲ. ಆ ಮನೆಗೆ ಅವ್ರ ತಾಯಿ ಒಬ್ಬಾಕಿ, ಯಾರ ತಾಯಿ? ವಿಜಯ ತಾಯಿ ಒಬ್ಬೇಕೇನೆ ಇದು ಬಂದಾರ. ಆ ಹೆಣ್ಮಳ ಬಂದರು. ನೋಡ್ರಿ ದಾಸರಿಗೆ ಊಟಕ್ಕೆ ಹೇಳಿದ್ವಿ ನಾವು, ಏನು ತೊಂದರೆ ಏನೋ ಬಂದಿಲ್ಲ ಅವರು, ಅದಕ್ಕೆಲ್ಲ ಅಡುಗೆ ಶಿಸ್ತು ಮಾಡಿ ನೈವೇದ್ಯ ಮಾಡಿ ಮಂಡ್ಲೆ ಎತ್ತ ಮುಟ್ಟಿ ಅಂತ ತಗೊಂಡು ದೊಡ್ಡ ಪರಾತೊಳಗೆ ಎಲ್ಲ ಅಡುಗೆ ತಂದಿಟ್ಟು ಬಾಳೆಯಲ್ಲಿ ಮುಚ್ಚಿ ದಾಸರಿಗೆ ಹಾಕ್ರಿ ಅಂತ ತಗೊಂಡು ಬೈದ್ರು. ಪಾಪ ಅವರು ಮಡಿ ಹೆಣ್ಮಗಳು ಪಾಪ ದಾಸರ ತಾಯಿ ಆಗಿರ್ತಕ್ಕಂಥಗೆ ಅಲ್ಲಿ ಕುಂಕುಮದ ಹಚ್ಕೊಡಿ ಅಂತ ಹೇಳಿದ್ರು. ಹೌದಾ? ಕುಂಕುಮ ಹಚ್ಕೊಟ್ರು. ಅವ್ರನ್ನ ಹಚ್ಕೊಟ್ರು. ಇವ ಏನಮ್ಮ ದಾಸಪ್ಪ ಎಲ್ಲಿ ಬೇಕಲ್ಲಿ ಹೇಳ್ತಾನೆ ಊಟಕ್ಕೆ ಹೋಗಂಗಿಲ್ಲ ಅಂತ ಬೈಕೋತ ಕೂತ್ಕೊಂಡ್ರು. ಇವರು ಮಧ್ಯಾಹ್ನ 4 ಗಂಟೆ 3 ಗಂಟೆಗೆ ಮನೆಗೆ ಬಂದರು. ಏನಪ್ಪ ದಾಸಪ್ಪ ಹಿಂಗೆ ಮಾಡಿದ್ರೆ ಪಾಪ ಕಾಯ್ಕೋತ ಕೂತಾರ ಮಂದಿಯಲ್ಲಿ ಊಟಕ್ಕೆ, ನೀ ಹಿಂಗಾದ್ರೆ ಹೆಂಗೆ ಕೇಳಿದ್ರು ನಾವು. ಹೌದು ನೋಡುವ ಅಂತ. ಹೌದು, ನನಗೆ ನೆನಪು ಹಾರಿಬಿಟ್ಟಿದೆ. ನಾನು ಈಶಪ್ಪನ ನರಸಪ್ಪನ ಸೇವಾ ಕೂತ್ಕೊಂಡೆ, ನನಗೆ ಗೊತ್ತೇ ಇಲ್ಲ. ಅದನ್ನು ಅಡುಗೆ ತಂದಿಟ್ರು. ಹಾಂ ಅಂದಳು. ಊಟ ಇಲ್ಲ ಪಾಪಿನೂ ಹಾಕತ್ತಿಲ್ಲ. ತಾಯಿ ಹೇಳಿದ್ರು, ಅವ್ವ ನೀ ಕೂಡ ನಾ ಬಡಿಸ್ತೇನೆ ಅಂತ. ಇಲ್ಲೋ ಸಣ್ಣ ನೋಡಿ ತಾಯಿ ಹೆಂಗಿರ್ತ, ಸಣ್ಣ ಹಸ್ತು ಬಂದಿದೆ, ನಾನು ನಿನಗೆ ಹಾಕ್ತೇನೆ. ಇಲ್ಲಮ್ಮ ಇವತ್ತು ನೀವು ಊಟಕ್ಕೆ ಕೊಡು ಅಂತ. ತಾಯಿ ಊಟಕ್ಕೆ ಹಾಕಿರ್ತಾವ. ಊಟ ಮಾಡಿದ್ರು. ಅವ್ರ ತಾಯಿ ಬಂದರು. ಊಟ ಮಾಡಿದ್ರೆ ಮಗುವಂದಿಗೆ ಮಾಡೀನಿ ಅಂದರು. ಏನು ರುಚಿ ಇತ್ತರ ಅಡಿಗೆ ಅಂದರು. ಇಂಥ ಅಡಿಗೆ ಉಂಡೇ ಇಲ್ಲ ಅಲ್ಲ ಹೆಣ್ಮಗಳು. ಹೌದು, ಆ ಭಾಷೆ ಅರ್ಧ ಅಡಿಗೆ ಹರ್ಕತ್ತಿಲ್ಲ. ಯಾಕೆ ಸಾಕು ಲಕ್ಷ್ಮೀದೇವಿ ಒಂದು ಊಟ ಕೊಟ್ಟು ಹೋಗಲ್ಲ ಅಲ್ಲಿ. ಆ ಮುತ್ತೈದೆ ಸಂಬಂಧಿರ್ತಕ್ಕಂಥ ಮಹಾನುಭಾವ ಲಕ್ಷ್ಮೀದೇವಿ. ಹಿರಿಯಳು ಲೋಕನಾಯಕಕ್ಕೆ ಒಂದು ದೊಡ್ಡ ಕೀರ್ತದ ಒಂದು ಯಾರ್ದು? ವಿಜಯದಾಸರದು. ಅವ ಮಾಡಿದ ಕೀರ್ತನ. ಅವ್ವ ನಮ್ಮನೆ ಬಂದು ಊಟ ಕೊಟ್ಟಿಲ್ಲ ನಮ್ಗೆ, ಏನಾಗಿರ್ಲಿಕ್ಕೆ ದಾಸರಿಗೆ ಎಂಥ ಮಹಿನ್ ಅದ ಕೇಳ್ಕೊತಾರ. ದುಡ್ಡು ಪಟ್ಟು ಬೇಡ ನನಗೆ, ಭಗವಂತನೇ ಭಕ್ತಿ ಕೊಟ್ಬಿಡು ಸಾಕು. ನಿನ್ನಲ್ಲಿ ತಾರತಮ್ಯ ಭಕ್ತಿ ಕೊಡು, ಅದನ್ನೇ ಕೇಳು. ಅದಕ್ಕೆ ತಾರತಮ್ಯ ಮಹತ್ವ ಅಂತ ಅರ್ಥ. ತಾರತಮ್ಯ ಇದರಲ್ಲಿ ಭಕ್ತಿ ಮಾಡಬೇಕು. ನಾವಲ್ಲಿ ರುದ್ರಲ್ಲೇ ಭಕ್ತಿ ಮಾಡ್ತೀವಿ, ಗಣಪತಿಯಲ್ಲೂ ಭಕ್ತಿ ಮಾಡ್ತೀವಿ. ಹೌದಾ? ಹಿಂಗೆ ಬರ್ತಾ ಚಂಡಿ, ಚಾಮುಂಡಿ, ದುರ್ಗಾ ಭಾಳ ಮಂದಿ ಇದ್ದಾರೆ ದೇವರು. ಹಂಗೆ ಹೋಗೋದು ಹಂಗೆ. ಆದರೆ ಸರ್ವೋತ್ತಮ ನಾರಾಯಣ, ಇನ್ನಿತರು ಪರಮಾತ್ಮನ ಪರಿವಾರ ದೇವತೆಗಳು. ಆ ರೀತಿ ಉಪಾಸನೆ ಮಾಡೋದು ಹೇಳ್ತಾ ಇದ್ದಾರೆ. ಅಲ್ಲಿ ಭಕ್ತಿ ಮಾಡೋದು ಕಮ್ಮಿ, ಇಲ್ಲಿ ಸರ್ವೋತ್ತಮ ಮಾಡೋ ಹಂಗಿಲ್ಲ, ಅದನ್ನ ಹೇಳ್ತಾ ಇದ್ದಾರೆ. ಶ್ರೀ ಮುಕುಂದನ ಮಹಿಳೆ ಲಕುಮಿ ಮಹಾಮಹಿಮೆ ಏನೆಂಬೆ ಅಂತ ದಾಸರು. ಬ್ರಹ್ಮೇಶ ಇವರು ಸೃಷ್ಟಿ ಸ್ಥಿತಿ ಲಯಗೈಸಿ ಅವ್ರನ್ನ ಹುಟ್ಟಿಸ್ತಾಳ, ಅವ್ರನ್ನ ಕಾಪಾಡ್ತಾಳ, ಲಯನು ಮಾಡ್ತಕ್ಕಂಥಕ್ಕೆ. ಅವರವರ ಧಾಮಗಳ ಕಲ್ಪಿಸಿ. ಬ್ರಹ್ಮದೇವ್ರ ಧಾಮ ಯಾವ್ದು ಹೇಳ್ರಿ ನೋಡಂತ? ಬ್ರಹ್ಮದೇವ್ರ ಮನೆ ಹೆಸರೇನು? ಹೌದು ಹೇಳ್ರಿ. ಅಲ್ಲ, ಸತ್ಯಲೋಕ. ಹೌದಾ? ಬ್ರಹ್ಮದೇವರು. ರುದ್ರದೇವರು ಕೈಲಾಸ. ಸಾಕ್ಷಾತ್ ಪರಮಂತಂದು ವೈಕುಂಠ. ಅರ್ಥ ಈಗ ಅವರವರ ಧಾಮಗಳ, ಧಾಮ ಅಂದ್ರೆ ಮನಿ ಅಂತ ಅರ್ಥ. ಅವರ ಧಾಮಗಳ ಕಲ್ಪಿಸಿ ಆಕೆ ಇದ್ದಾಳಂತ ಮನೀಷಿಗೆ ಎಂತ ಅರ್ಥ ಹೇಳ್ತಾ ಇದ್ದಾರೆ. ಕೊಡುವಳು ಹೆಂಗಿದ್ದಾಳ? ಅಜರಾಮರಣಳಾಗಿದ್ದು. ಅಜ ಮತ್ತು ಮರಣ ಇಲ್ಲದಕ್ಕೆ ಅಂತ ಅರ್ಥ.
ಅಕ್ಕಿ ಅಕ್ಕಿ ಹುಟ್ಟು ಸಾವು ಆಕೆಗಿಲ್ಲ. ಯಾರಿಗೆ? ಲಕ್ಷ್ಮಿಗೆ. ಅಕ್ಕಿ ಅನಾದಿರ್ತಕ್ಕಂಥ ತಾಯಿಯಾಗಿರ್ತಕ್ಕ ಲಕ್ಷ್ಮೀದೇವಿ, ಪರಮಾತ್ಮಗೆ ಹೆಂಡತಿ ಆಗಿರ್ತಕ್ಕಂಥ ಅಕ್ಕಿ, ಅವರಿಗೆ ನಿತ್ಯೋಪಾಸನೆ ಆಗಿರ್ತಕ್ಕಂಥ ಮಹಾನುಭಾವಗಳು, ಅಜರಾಮರಳಾಗಿದ್ದು, ಹುಟ್ಟೋದು ಸಾವು ಆಕೆ ಯಾವ ಇರತಕ್ಕಂಥ ಲಕ್ಷ್ಮೀದೇವಿ. ಹೋಗಿ ನಿನ್ನ ಬಂದು ಬರ್ತ್ಡೇಟ್ ಕೊಡು ಅಂತ ಏನು ಕೊಡೋಕೆ ಪಾಪ ಆಕೆ? ಹುಡುಗರಿಗೆ ಯಾರು ಬರ್ತ್ಡೇಟ್ ಮತ್ತೆ ಅವ್ರಿಗೆ ಆ ಕಲ್ಪದ ಹುಟ್ಟು ಹೋಗ್ತಾರೆ. ಲಕ್ಷ್ಮೀದೇವಿಗೆ ಇಂಥ ಅವಕಾಶಗಳು ಯಾವುವು ಇಲ್ಲ ಅಂತ ಹೇಳ್ತಾರೆ. ಆಗಿದ್ದು ಆಕೆ ಮಹಿಮಾ ಅದು. ಸರ್ವಸ್ವಾಮಿ ಮಮ ಗುರು ಎಂದು ಉಪಾಸನೆ ಮಾಡ್ಕೊಳ್ಳು ಅಚ್ಯುತನ. ಆಕೆ ಉಪಾಸನೆ ಮಾಡ್ತಕ್ಕಂಥ ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಪರಮಾತ್ಮ ಹೆಂಗೆ ತಿಳ್ಕೊಳ್ಳೋಂತಕ್ಕಿ? ಮಮ ಸ್ವಾಮಿ, ನಮ್ಮ ಪತಿದೇವರು. ಎರಡನೇದು ಗುರು, ಆಕೆ ಗುರುಗಳು. ಅವರ ಮತ್ತೊಬ್ಬರು ಗುರುಗಳಿಲ್ಲ. ಲಕ್ಷ್ಮೀದೇವಿ ಮತ್ತೊಬ್ಬ ಗುರು ಇಲ್ಲ. ಪರಮಾತ್ಮನೇ ಗುರು, ಪರಮಾತ್ಮನೇ ಸ್ವಾಮಿ ಆಗಿರ್ತಕ್ಕಂಥ ಅಂಥ ಮಹಿಮೆ ಯಾರ್ದು? ಲಕ್ಷ್ಮೀ ಉಪಾಸನೆ ಮಾಡ್ತಕ್ಕಂಥದ್ದು. ಹರಿಕಥಾಮೃತ ಲಕ್ಷ್ಮೀದೇವಿ ಉಪಾಸನೆ ಒಂದು ದೊಡ್ಡ ಟಾಪಿಕ್ ಅದು ಅಂತ ತಿಳ್ಕೊಡ್ರಿ, ಅದನ್ನ ಹೇಳ್ತಾ ಇದ್ದಾರೆ. ಇಷ್ಟು ಮಹಿಮಾ ಆ ತಾಯಿ ಆಗಿರ್ತಕ್ಕಂಥಕ್ಕಿ. ಏನು ವೈಶಿಷ್ಟ್ಯ ಒಂದಕ್ಕೊಂದು ಅವ್ರ ಮಹಿಮೆನ ಹೇಳ್ಕೊತ ಹೋಗ್ತಿ. ಒಂದೊಂದೊಂದು ಹೇಳ್ತಾ ಇದ್ದಾರೆ. ಸ್ಟ್ರಿಕ್ಟಿಸ್ ಈ ಲೈಗೇಷನ್ಸ್ ಹೇಳ್ತಾ ಇದ್ದಾರೆ. ಮಮ್ಮ ಗುರು ಮತ್ತು ಉಪಾಸನೆ ಮಾಡ್ತಕ್ಕಂಥ ಮಹಾನುಭಾವಗಳು ಅಂತೇಳಿ ಅಂತಾರೆ. ಮುಂದುವರೆದು ಈ ಹೆಂಗೆ ಈ ಶಬ್ದ ಹೆಂಗದ ನೋಡ್ರಿ. ಈಸು ಮಹಿಮೆಗಳುಳ್ಳ ಲಕುಮಿ ಪರೇಶನ ಅನಂತಾನಂತ ಗುಣದೊಳು. ಹಂಗೆ ಬಿಡಿಸೋದು ಅದನ್ನು. ಪರೇಶನ ಅನಂತಾನಂತ ಗುಣದೊಳು ಲೇಷ ಲೇಷಕ್ಕೆ ಸರಿ ಎನಿಸಳು ಆವ ಕಾಲದಲ್ಲಿ. ದೇಶ ಕಾಲಾತೀತ ಲಕುಮಿಗೆ ಕೇಶವನ ವಕ್ಷಸ್ಥಳವೇ ಅವಕಾಶವಾಯಿತು. ಇವನ ಮಹಿಮೆ ವ್ಯಾಪ್ತಿ ಎಣೆಯುಂಟೆ. ಇಲ್ಲಿಗೆ ಎಷ್ಟನೇ ಕಕ್ಷೆ ಮುಗಿಸಿದ್ರಿಗೆ? ಇನ್ನು 47 ತನಕ ಮಾಡಿದ್ರು. 48 ಯಾರು? ಪರಮಾತ್ಮ. ಆಯ್ತು. ಅದಕ್ಕೆ ಎಂಥ ಸಂಧಿ? ಆರೋಹಣ ಸಂಧಿ. ನೋಡ್ಕೊಂಡು ಬಂದಿರಿ ನೀವು ಸುಟ್ಟಿಯಲ್ಲಿ ಒಂದು 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 ಜಡ ವಸ್ತುವಿಂದ ಪರಮಾತ್ಮ ಬಂದಿರತಕ್ಕಂಥದ್ದು. ಇದು ಸಂಕ್ಷಿಪ್ತ ಹೇಳ್ಬಿಟ್ಟಾರಲ್ಲಿ ಕೆಲವೇ ಪದ್ಯೊಳಗೆ. ಉಳಿದ ಕಡೆ ಭಾಳ ಹೇಳ್ಯಾರಲ್ಲಿ. ಬೃಹತ್ತಾರ್ಥಮ ಬಹಳಷ್ಟು ಹೇಳ್ಕೊತಾಗಾರ. ಅದು ಸಂಗ್ರಹ ಮಾಡಿಕೊಡ್ತಾರೆ ನಿಮಗೆ. ಅದನ್ನ ಹೇಳ್ತಾ ಇದ್ದಾರೆ. ಇದು ಹೆಂಗೆ ಬಿಡಿಸೋ ಗೊತ್ತಾ? ಈಸು ಮಹಿಮೆಗಳುಳ್ಳ. ಈಸು ಅಂದ್ರೆ ಬಹಳಷ್ಟು ಅಂತ ಅರ್ಥ. ಒಂದು ಈ ಸುಮಹಿಮೆಗಳುಳ್ಳ. ಹೌದಲ್ಲ? ಬರ್ದಾಗ ಅದಕ್ಕೆ ಅಂತಾರ. ದಾಸ ಹೇಳ್ಕೊಂಡು ಇಟ್ಕೊಳ್ಳೋ ಕಡೆಗೆ ಇವ್ರು ಅಂತಾರ, ಶ್ರೀದ ವಿಠಲ್ರು ಹೊಲಸು ಬರೀ ಹೊತ್ತಿನಾಗ ಅಂತಾರ ಅವರು. ಸ್ವಾಮಿ ಅಂತಾರ, ಎಲ್ಲಿ ಅನುಪ್ರಾಸ, ಎಲ್ಲಿ ನಿಲ್ಲಬೇಕು, ಇಲ್ಲಿ ಲಘು ತಿಳಿದನ್ನ ಕೆಲವೊಂದು ತಪ್ಪು ಓದಿಕೊಂಡು ನಿಮ್ಮನ್ನು ಬೈತಾರ. ಅಂಥ ಪ್ರಸಂಗ ತರ್ಕೋಬೇಡ್ರಿ, ಕರೆಕ್ಟಾಗಿ ಬಿಡಿಸುತ್ತೋ ಹೇಳ್ಕೊಂಡು ಹೋಗ್ರಿ. ಎಲ್ಲೂ ಕೂಡ ತಪ್ಪಿಲ್ಲ. ಹರಿಕಥಾಮೃತದಾಗ ನಮ್ಮ ಮಾತು ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಎರಡು ಹೇಳ್ಬಿಡುದು. ಈ ಸುಮಹಿಮೆಗಳು ಒಂದು, ಈ ಸುಮಹಿಮೆಗಳು ಅಂತ ಅರ್ಥ. ಈ ಸುಮಹಿಗಳ ಲಕುಮಿ ಪರೇಶ ಅವನ ಅನಂತಾನಂತ ಗುಣದೋಳು, ಪರಮಾತ್ಮ ಗುಣಗಳು ಏನು ಲೇಷ ಲೇಷಕ್ಕೆ ಸರಿ ಎನಿಸಲು ಆವ ಕಾಲದಲ್ಲಿ. ಅವನ ಗುಣಗಳು ಎಷ್ಟೇ ಪರಮಾತ್ಮನು ಲೆಕ್ಕಿಲ್ಲ. ಅದಕ್ಕೆ ಅನಂತ ಗುಣಗಳು. ಭಾಗವತ್ ಹೇಳ್ತದ 2ನೇ ಸ್ಕಂದೊಳಗೆ. ಈ ಸಮುದ್ರ ದಂಡಿ ಬರ್ತಕ್ಕಂಥ ಉಸ್ಕಿನ ಕಣ ಯಾರ ಎಣಿಸ್ಯಾರ? ಅವನೇನದ ಎಣಿಸಬಹುದು ಅಂತ ಮನಸ್ಸು ಮಾಡಿದ. ಆಕಾಶದ ನಕ್ಷತ್ರ ಯಾರು ಎಣಿಸ್ತಾರ? ಕೂತ್ಕೊಂಡವನು, ಅವನು ಎಣಿಸಬಹುದಂತ. ಪರಮಾತ್ಮ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ವೇದಾತೀತ ವೇದಗಮ್ಯ ಭಗವಂತ. ವೇದಗಮ್ಯ ಅಂದ್ರೆ ವೇದದಿಂದ ತಿಳಿಯಲ್ಪಡ್ತಕ್ಕಂಥವ. ವೇದ ತಗೊಂಡು ಮಹಿಮರ. ವೇದಕ್ಕಷ್ಟ ಸಿಕೊಂಡ ವೇದಾತೀತ ಮತ್ತ ವೇದವನ್ನು ಮೀರಿತಕ್ಕಂಥವ. ಬರೀ ವೇದಕ್ಕಾಯ್ತು ಮತ್ತೆ ಲಿಮಿಟೆಡ್ ಆಗ್ತಿದ್ದವ. ಹೌದಲ್ಲ? ವೇದಾಗಿದ್ದ ಬಿಡ್ರಿ, ವೇದ ಬಿಟ್ಟು ವೇದಾತೀತ ಹೌದು, ವೇದಾಗಮ್ಯ ಭಗವಂತ. ಅದಕ್ಕಂತಾರ ಮಹಾನುಭಾವರು ಅವನ ಪರೇಶ ಶಬ್ದ ಹಾಕ್ತಾರ. ಪರ ಈಶ. ಪರ ಶಬ್ದಕ್ಕೆ ಲಕ್ಷ್ಮಿ ಅಂತ ಅರ್ಥ. ಅವನಿಗೆ ಈಶ ಒಡೆಯ, ಅದಕ್ಕೆ ಪರೇಶ ಅಂದರು. ಪರೇಶನ ಏನು ಅನಂತಾನಂತ ಗುಣದೊಳು. ಎಷ್ಟು ಭಗವಂತ ಗುಣಗಳು ಎಷ್ಟವ? ಅಸಾಧ್ಯ ಗುಣಗಳು. ಯಾರಿಗೆ ಕಲ್ಪನಾ ಮಾಡ್ಲಿಕ್ಕೆ ಸಾಧ್ಯ ಅನ್ನಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಮಹಾನುಭಾವಿರ್ತಕ್ಕಂಥವ. ಅವನು ಲಿಮಿಟೆಡ್ ಅಲ್ಲ, ಅನ್ಲಿಮಿಟೆಡ್ ಅವ ಆಗಿರ್ತಾನೆ ಅಂತ ಹೇಳ್ತಾರ. ಟೀಕಾರ ಯಾರಂತಾರ? ಶುದ್ಧಾನಂದೋರು ಸ್ವಾಮಿ ದ್ಯುತಿಬಲ ಬಹುಲವು ದ್ವಾರ್ಯ ವೀರ್ಯಾದಿ ದೇಹಂ ಚಿಂತಾ ಸಂತಾಪಲೇಪೋದ್ಭೋರ್ತಿ ಮುಖರ ಅಶೇಷ ದೋಷಾತಿ ದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿ ಮತಿ ನಿಯತ ಧ್ಯಾನ ಜಜ್ಞಾನ ಯೋಗಾತ್ ಗಮ್ಯಂ ಒಂದೇ ಮುಕುಂದ ಭಿದಮಲ ಮಮಲಂ ಬ್ರಹ್ಮ ವೇದಾಂತ ವೇದ್ಯಂ. ಇಷ್ಟ ಎಲ್ಲ ಹೇಳ್ಬಿಟ್ಟು ಗುಣದೊಳಗೆ. ಈಗೇನ ಹೇಳಿದ್ರೆ ಭಾಷಾಂತರನ, ಇದು ಶಬ್ದಾನುವಾದ ಅಲ್ಲ, ಇದು ಟೀಕಾರ ಶ್ಲೋಕ. ಇದ್ರ ಭಾಷಾಂತರ ವ್ಯಾಸರಾಯ ಮಾಡ್ತಾರ. ಶಬ್ದಕ್ಕೆ ಶಬ್ದ. ನಿಖಿಲ ಗುಣ ನಿಕಾಯಂ ನಿತ್ಯ ನಿರ್ಧೂತ ಹೇಯಂ. ಒಂದೊಂದಕ್ಕೂ ಒಂದು ಶಬ್ದ, ಒಂದಕ್ಕೂ ಒಂದು ಅರ್ಥ. ಯಾರ ಮಹಿಮಾ ಇದು? ಭಗವಂತನ ಮಹಿಮೆ. ನಿಖಿಲ ಗುಣ ನಿಕಾಯಂ ನಿತ್ಯ ನಿರ್ಧೂತ ಹೇಯಂ ಶುಭ ತಮ ಮತಿಮೇಯಂ ಶುದ್ಧ ಸೌಖ್ಯಾಪ್ತ್ಯುಪಾಯಂ ಸಕಲ ನಿಗಮಗೇಯಂ ಸರ್ವ ಶಬ್ದಾಭಿಧೇಯಂ ನಮ ಜಲಧರ ಕಾಯಂ ನೌಮಿ ಲಕ್ಷ್ಮೀ ಸಹಾಯಂ. ಯಾರ ಶಬ್ದ? ವ್ಯಾಸರಾಯ ಶಬ್ದ. ಏನು ಚಂದ ನೋಡಿ, ಶಾಸ್ತ್ರ ಚಂದ ಇರ್ತದೆ. ಅದ್ಭುತವಾದ ಮಹಿಮ. ಅದನ್ನ ಹೇಳ್ತಾರ. ಪರೇಶನ ಅನಂತಾನಂತ ಗುಣದಳು ಲೇಷ ಲೇಷಕ್ಕೆ ಸರಿ ಎನಿಸಳು.
ಪರಮಾತ್ಮನ ಒಂದು ಗುಣ ಅಂತ ತಿಳ್ಕೊಡ್ರಿ, ಒಂದು 100 ಗುಣ ಅಂತ ತಿಳ್ಕೊಡ್ರಿ. ಹಂಗೆ ಲೆಕ್ಕಕ್ಕಿದ ಅವತ್ತು 100 ಅಂತ ಲೆಕ್ಕಕ್ಕೆ ತಿಳ್ಕೊಳ್ಳೋಣಂತ 100 ಅಂತ ತಿಳ್ಕೊಡ್ರಿ. ಆ 100ರಾಗ 99 ಬಿಡ್ರಿ, ತೆಗೀರಿ ಅದನ್ನ. ಎಷ್ಟು ಉಳಿತು? 1. ಆ 1ನ್ನು 1000 ಭಾಗ ಮಾಡ್ರಿ, ಕೊನಿದಲ್ಲ ಅದಕ್ಕೂ ಸಮ ಇಲ್ಲ ಅಂತ ಲಕ್ಷ್ಮೀ ದೇವ ಪರಮಾತ್ಮ ಅಷ್ಟು ಗುಣ ಅಂತ ಭಗವಂತ, ಅಷ್ಟು ಮಹಿಮಾ ಭಗವಂತ. ಅದಕ್ಕೆ ಅಂದಲ್ಲಿ ಅಂತಾರ ಆ ಲಕ್ಷ್ಮಿಗೆ ಸ್ವಾಮಿ ಅಂತ, ಏನು ಧನ್ಯಳು ಸಾನೂರಾಗದಿಂದ ಹರಿಯ ಸೇವೆ ತಾನೇ ಮಾಡುತ್ತಂದು. ಯಾಕೆ ಮಹಿಮಾ ಮಾಡ್ತಾಳೆ? ಉಳಿದ ಶಿವ ಮಾಡಲಿಲ್ಲರೇಕಿ, ಇಂಥ ಪರಮಾತ್ಮ ಶಿವ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಸರಿ ಎನಿಸಲು ಅಂದ್ರೆ ಸರಿ ಎನಿಸುದಿಲ್ಲ ಅಂತ ಅರ್ಥ. ಆವ ಕಾಲದಲ್ಲಿ ಅದ್ಭುತ. ಆವ ಕಾಲ ಶಬ್ದಕ್ಕೆ ತ್ರೇತಾಯುಗ ಇರಲಿ, ಕೃತಯುಗ ಇರಲಿ, ದ್ವಾಪರ ಇರಲಿ, ಕಲಿಯುಗ ಇರಲಿ, ಯಾವ ಕಾಲದಲ್ಲಿ ಅಂತ ಅರ್ಥ. ಯಾವ ಕಾಲಕ್ಕೂ ಇಲ್ಲ. ತ್ರೇತಾಯುಗ ಪುರಕ್ಕಾಗ ಹಿಂಗೇನು ಅಂತ ಅರ್ಧಕ್ಕೆ ಯಾವ ಕಾಲದವು ಇಲ್ಲ ಅಂತ ಅರ್ಥ. ಆಕೆ ಹೆಂಗಿದ್ದ? ದೇಶ ಕಾಲಾತೀತ ಲಕುಮಿಗೆ ಮತ್ತೊಂದು ಗುಣ ಆಕೆ, ದೇಶತಃ ಅತೀತ ಆಗಿರ್ತಕ್ಕಂಥ ಮಹಾನುಭಾವರು, ಎಲ್ಲ ಕಡೆಗೂ ವ್ಯಾಪಿಸ್ತಕ್ಕಂಥ ಪರಮಾತ್ಮ ಹೆಂಗೆ ವ್ಯಾಪಿಸ್ತಾನೋ ಆಕೆ ವ್ಯಾಪ್ತಿರ್ತಕ್ಕಂಥದ್ದು. ಆಕೆ ಏನಾಯ್ತು? ಕೇಶವನ ವಕ್ಷಸ್ಥಳವೇ ಅವಕಾಶವಾಯಿತು. ಆಕೆ ಮನೆಯಲ್ಲಿದೆ, ಪರಮಾತ್ಮನ ಎದಿ ಕೂತ್ಬಿಟ್ಟ ಮಹಾಡ್ತಕ್ಕಂಥ ಅದೇ ಮನೆ. ಕೇಶವನ ವಕ್ಷಸ್ಥಳ ಅಂದ್ರೆ ಎದಿ ಅಂತ ಅರ್ಥ. ಅದೇ ಅವಾಗೇನಾಯ್ತು? ಅವಕಾಶವಾಯಿತು. ಮತ್ತೊಂದು ಕಡೆ ಬರೋದಿಲ್ಲ ಆಕೆ. ಹೊರಟು ನಮ್ಮದು ಹೊಸಾಟ್ ಮನೆ ಕಟ್ಟಿಸಿವ ಬಾಯಿರು ಅಂದ್ರೆ ಇಲ್ಲ ಅಂತ ಆಕೆ, ಅಲ್ಲಿ ಬಿಟ್ಟು ಬರೋಲ್ಲ ಅಂತ ಆಕೆ. ನಿತ್ಯಾವಿಯೋಗಿನಿ ಭಗವಂತಗೆ ಎಂದೂ ಕೂಡ ಅವನ್ನ ಬಿಟ್ಟು ಉಪಾಸನೆ ಮಾಡ್ತಕ್ಕಂಥದ್ದೇ ಇಲ್ಲ. ಪರಮಾತ್ಮ ಲಕ್ಷ್ಮಿ ಉಪಾಸನೆ ಕೂಡೇ ಮಾಡ್ಬೇಕಂತ. ಲಕ್ಷ್ಮೀನಾರಾಯಣ, ಲಕ್ಷ್ಮೀ ನರಸಿಂಹ, ಇಂದಿರಾಪತಿ ಪರಮಾತ್ಮ ಆಕಿನ ಬಿಟ್ಟು ಇರೋ ಹಂಗಿಲ್ಲೇ ಇಲ್ಲ. ಆಕಿನ ಬಿಟ್ಟು ಉಪಾಸನೆ ಮಾಡಿದ್ರೆ ಹೆಂಗದ ಗೊತ್ತಂತ ಹೇಳ್ತಾ ಇದೆ ಶಾಸ್ತ್ರೊಳಗೆ. ಲಕ್ಷ್ಮೀದೇವಿ ಪರಮಾತ್ಮನ ಬಿಟ್ಟು ಉಪಾಸನೆ ಮಾಡಿದ್ರೆ ಆಕೆ ಎಂದೂ ತೋಳೋದೇ ಇಲ್ಲ. ಉದಾಹರಣೆ ಹೆಂಗ, ನಾಳೆ ಬರ್ತದೆ ಶುಕ್ರವಾರ, ಶ್ರಾವಣ ಶುಕ್ರವಾರ ಬಂತಿಲ್ಲ, ಅವಾಗೆಲ್ಲ ಮತ್ತೆ ನೋಡ್ರಿ ಮನ್ಯಾಗ ಅರ್ಬಾಟ್ ಹೆಣ್ಮಕ್ಳು ಹಬ್ಬ ಅದು. ಈಗಿನ ಕಾಲಕ್ಕೆಲ್ಲ ಹಿಂದಿನ ಕಾಲಗಳ ಇತ್ತು ಅವಾಗ. ಈಗ ಯಾರು ಕೇಳೋದಿಲ್ಲ, ಇರುವಲ್ದಾಗ ಹೋಗುವಂತಿರ್ತಾರೆ. ಹೌದಾ? ಆಗಿನ ಕಾಲ ಹೆಂಗಿದ್ ಗೊತ್ತ? ಏನು ಲಕ್ಷ್ಮೀ ಬಂದು ನಮ್ಮ ಸಾಲಿ ಸೂಟಿ ಕೊಡ್ತಾರೆ ಅವಾಗ, ನಿಮಗೂ ಕೊಟ್ಟಾರ ಆ ಸ್ಟೈಲ್ ಇದ್ವು ಅವಾಗೆಲ್ಲ. ಈಗ ಯಾರು ಕೇಳೋದಿಲ್ಲ, ಈಗ ತಿಳ್ಕೊಡೋಲ್ಲ ಅವಾಗೆಲ್ಲ. ಅದು ಮನ್ಯಾಗ ಹೆಂಡತಿ ಗಂಡಿಗೆ ಹೇಳ್ಬೇಕು, ಎಲ್ಲ ದಂಧೆ ಬಿಟ್ಟು ಸುಮ್ಮನೆ ಕುಡಿ ನಾವು ಹೇಳ್ತೇವೆ ಸ್ನಾನ ಮಾಡ್ರಿ ಅಂತ. ಇದೆಲ್ಲ ಮಡಿಗಡಿ ಅಡಿಗೆ ಪಡಿಗೆಲ್ಲ ಮಡಿಲಿ ಆಗ್ಬೇಕಲ್ಲ ಪಾವತಿಲ್ಲ. ಆಮೇಲೆಲ್ಲ ಅವ್ರು ಇವ್ರೆಲ್ಲ ಅಲಂಕಾರ ಮಾಡ್ಕೊಂಡು ಹೋಗಿ ಮುಡ್ಕೊಂಡೆಲ್ಲ ಆಭರಣ ಹಾಕ್ಕೊಂಡು ಆರತಿ ಮಾಡಿ ಶುರು ಮಾಡಕ್ಕೆ. ಲಕ್ಷ್ಮೀ ದೇವಿ ಮುಂದೆ ಇಲ್ಲದ್ದೆಲ್ಲ ಒಟ್ಟು ಬೆಳ್ಳಿ ಬಂಗಾರ ಹಾಕಿ ಅಲ್ಲಿ ಇಲ್ಲಿ ದೇವ್ರ ಮುಂದೆ ಒಳಗೆ ತಂಬಿಗೆ ಥಾಲಿ ಅವ ಎಷ್ಟು ಸಾಕು. ಹೌದಾ? ಬೆಳ್ಳಿ ಆರ್ತೇನೋ ಇಲ್ಲ ಭಾಳ ಸ್ವಾಭಾವಿಕ ಅದ. ಲಕ್ಷ್ಮೀ ಅಂತ ಮೊದಲು ಅಲ್ಲಿ ಆರತಿ ಮಾಡ್ರಿ, ಆಮೇಲೆ ನಾನು ಮಾಡ್ರಿ ಅಂತ. ಹೌದಾ? ನೀ ಬರ್ರಿ ಇಲ್ಲೇ ಆರತಿ ಮಾಡಿ ಕೂತ್ಕೊಂಡು ನಾ ತಗೊಳ್ಳೋ ಅಂತ ಆಕಿ, ನಮ್ಮ ಮನೆಯವ್ರು ಬಿಟ್ಟು ನಾ ಮಾಡೋದು ಅಂತ ಆಕಿ. ಇದಕ್ಕೆ ಇದನ್ನು ಹೇಳ್ತಾರ ಈ ಶಾಸ್ತ್ರಕ್ಕೆ. ಹಂಗೆ ಬಿಟ್ಟು ಉಪಾಸನೆ ಮಾಡಿದ್ರೆ ಈ ಪಾಪಕ್ಕೆ ಪ್ರಾಯಶ್ಚಿತ್ತನೇ ಇಲ್ಲ ಅಂತ. ಅದಕ್ಕೇನು ಅದಕ್ಕೆ ಒಟ್ಟಿಗೆ ಕೂಡಿ ಅದಕ್ಕೆ ನಿತ್ಯ ಅವಯೋಗಿ ಅಂತ ಅರ್ಥ. ಆ ಶಬ್ದ ಹೇಳ್ತಾ ಇದ್ದಾರೆ. ಕೇಶವನ ವಕ್ಷಸ್ಥಳವೇ ಏನಂತೋ ಅವಕಾಶವಾಯಿತು. ಸ್ಥಾನ ಇವನ ಮಹಿಮೆ ವ್ಯಾಪ್ತಿ ಎಣೆಯುಂಟೆ. ಇವ ಅಂದ್ರೆ ಯಾರಲ್ಲಿ? ಪರಮಾತ್ಮ. ಇವನ ಮಹಿಮೆಗೆ ವ್ಯಾಪ್ತಿ ಎಣೆಯುಂಟೆ. ಪರಮಾತ್ಮನ ದೇಶ ಆಗಿರ್ತಕ್ಕ ಮಹಿಮೆ ಎಷ್ಟು? ಅವ ಸತ್ಯ ಸಂಕಲ್ಪ ಏಕೋ ವರಣ್ಯೋ ವಶಿ ಆಚಾರ ಮಾತಾಡ್ತಕ್ಕಂಥದ್ದು. ಅಂತ ಭಗವಂತ ಅಪಾರವಾಗಿರ್ತಕ್ಕಂಥ ಮಹಿಮೆ ಎಲ್ಲ ನೋಡ್ರಿ. ಸುಧಾದಿ ಗ್ರಂಥ ಹೇಳೋದು ಅವನ್ನ, ಚಂದ್ರಿಕಾ ಹೇಳೋದವನ್ನ ಬೇರೆ ಬೇರೆ ಸ್ಟೈಲ್ನಾಗ ಹೇಳೋದಲ್ರ. ಯಾಕೆ ಏನು ಹೇಳಿದ್ರು ಅವನ ಮಹಿಮೆನೇ ಅಷ್ಟು ಕೂಡ. ಯಾವುದೇ ಗದ್ದಿರಲಿ, ಯಾವುದೇ ಪದ್ದಿರಲಿ, ಪ್ರತಿಯೊಂದು ಅಕ್ಷರ ಅವನ್ನೇ ಹೇಳ್ತವೆ. ಹಿಂದಕ್ಕೆ ನೀವು ಅಕ್ಷರ ನೋಡ್ರಿಲ್ಲ. ಅಮ್ಮಜಾಯ ನಮಃ, ಆಮಾನಂದಾಯ ನಮಃ, ಈ ಮಿಂದ್ರಾಯ ನಮಃ. ಅವನು ಹೊತ್ತನೆ ಪಂಚಾಗ ವರ್ಣ ಸಂಧಿ ಒಳಗೆ ಬರ್ತಕ್ಕಂಥದ್ದು ಎಷ್ಟು ಅಕ್ಷರವ. ಆ ಅಕ್ಷರ ರೂಪೇನು? ಮಧ್ಯಮನ ಒಂದು ಅಕ್ಷರದ ಅಂತ ಅದಂತ ತಿಳ್ಕೊಡ್ರಿ, ಆ ಅಂತದಂತ ತಿಳ್ಕೊಡ್ರಿ. ಹೌದಾ? ಇಂಗ್ಲೀಷ್ನಾಗ ABCD ಅಲ್ಲಿ ಮಾತಿದ್ರು. ಹೌದಾ? ಸಂಸ್ಕೃತ ಅಕ್ಷರ ಅಥವಾ ಕನ್ನಡ ಅಕ್ಷರ ಹಂಗೆ ಬರ್ಕೋತೀವಿ ನಾವು. ಅಲ್ಲಿ ಸಂಸ್ಕೃತ ಬರೋ ಸ್ಟೈಲ್ ಬೇರೆ, ಕನ್ನಡ ಬರೋ ಸ್ಟೈಲ್ ಇರಲಿ ಅಂತ ಇಟ್ಕೊಡ್ರಿ. ಅದಕ್ಕೆ 3 ಡೈಮೆನ್ಷನಲ್ ಮೀನಿಂಗ್ ಅದ ಅಕ್. ಒಂದಕ್ಕೆ ನಾನು ಹೆಂಗೆ ಅಲ್ಲಿಕ್ಕೆ ಒಂದು ಆಕಾರದಿಲ್ಲ. ಅದಕ್ಕೆ ಆಕ್ ಬೇರೆ ಅದ, ಅಕ್ ಬೇರೆ ಅದ. ಪ್ರತಿಯೊಂದು ಅಕ್ಷರಕ್ಕೆ ಒಂದು ಆಕಾರ ಇರ್ತದೆ, ಒಂದು ಸ್ವರೂಪ ಇರ್ತದೆ. ಅದಕ್ಕೊಂದು ಧ್ವನಿ ಅದ ಇಲ್ಲ. ಬೇರೆ, ಆ ಬೇರೆ, ಈ ಬೇರೆ, ಈ ಬೇರೆ. ಒಂದು ಧ್ವನಿ ಅದನ್ನ, ಒಂದು ಆಕಾರ, ಒಂದು ಧ್ವನಿ, ಒಂದು ಅರ್ಥ. ಅಕ್ಕೊಂದು ಅರ್ಥ ಬೇರೆ ಅದ, ಮತ್ತು ಆಕ್ಕೊಂದು ಅರ್ಥ ಬೇರೆ ಅದ, ಈಕ್ಕೊಂದು ಅರ್ಥ ಬೇರೆ. ಇದಕ್ಕೇಂದ್ರ ಗೊತ್ತ? ಏಕಾಕ್ಷರ ಕೋಶ ಅಂತಾರೆ ಇದಕ್ಕೆ. ಏಕಂದ್ರೆ ಎಷ್ಟು? ಒಂದು ಏಕಾಕ್ಷರ. ಅ ಶಬ್ದ ಭಗವಂತ ಅಂತ ಅರ್ಥ. ಅಂ ಅಜಾಯ ನಮಃ, ಆಮ್ ಆನಂದಾಯ ನಮಃ. ಇಷ್ಟು ವೈಶಿಷ್ಟ್ಯ ಭಗವಂತ ಒಂದು. ನೆನಪಾತ್ರ ಹೇಳ್ತೀನಿ ನಿಮಗೆ. ಇವತ್ತು ಯಾರ ಆರಾಧನೆ, ಪೂರ್ವಾರಾಧನೆ ಗೊತ್ತಾ ಇಲ್ಲ ನಿಮಗೆ? ಹೇಳ್ರಿ ಯಾರ್ದು? ವಿಜೇಂದ್ರರು. ವಿಜೇಂದ್ರ. ಹೌದಾ? ಅವರು ವಿಜೇಂದ್ರ ಪೂರ್ವಾರಾಧನೆಯಲ್ಲಿ. ಹೌದಾ? ಏನು ಮಹಿಮಾ ಮಹಾನುಭಾವರು. ಯಾಕೆ ಹೇಳ್ಬೇಕಾಗುತ್ತೆ? ಈ ಅರ್ಥ ಹೆಂಗೆ ಬಿಡಿಸ್ತಾ ಹೇಳಿಕತ್ತೆ ನಿಮ್ಮನ್ನು. ಅವ್ರ ಸಂಗತಿ ಆಗಿನ ಕಾಲಕ್ಕೆ ವಾದ ವಿವಾದ ಎಲ್ಲ ನಡೀತಿದ್ವು. ಅವು ಅಪಯ ದೀಕ್ಷಿತರು ಅಂತ
ಅವ್ರ ಸಂಬಂಧಿಕರ ಅವರು ಆ ಶಾಸ್ತ್ರ ಹುಟ್ಟಿದ್ರು. ಮಾಯಾಮತಿ ಹುಟ್ಟಿರ್ತಕ್ಕಂಥ ಮರಿ ಶಂಕರಾಚಾರ್ಯ ಶಿಷ್ಯ ಅಂತ ಅವ್ರಲ್ಲಿ ಹುಟ್ಟಿದ್ರು. ಇವರು ಅಭಿಷೇಕ ಮಕ್ಕಳ ಮತ್ತು ಅವ್ರನ್ನ ಅಲ್ಲಿ ಕೊಟ್ಟಿದ್ರು. ಇವ್ರಲ್ಲಿ ಹಿಂಗಾಗಿ ಒಂದು ಮನೆ ಹೆಚ್ಚು ಕಡಿಮೆ ಆಗಿರ್ತಾವಲ್ಲ. ಅಪ್ಪಯ್ಯ ದೀಕ್ಷಿತರು ವಿಜೇಂದ್ರ ಕೂಡೇ ಇರ್ಬೇಕು. ಅವಾಗಿದ್ರು ವಾದ ಬೇರೆ ಬೇರೆ. ಅವ್ರ ವಾದ ಅವ್ರು ಇವ್ರು ಊಟ ಅಲ್ಲೇ ಮಾಡೋದು ಮಠದಾಗನ. ಊಟ ವಾದಕ್ಕೆ ಮತ್ತು ಕುತ್ಕೊಂಡು ಹಂಗೆ ಅವ್ರು ಬಿಡಂಗೇನೇ ಇಲ್ಲ. ಅವ್ರಿಗೆ ಭಾಳ ಶಬ್ದ ಹಂಗೆ 2 ಶಬ್ದ ಹೇಳ್ತೀನಿ ಮುಂದೆ ಹೆಂಗೆ ಅನ್ನೋದನ್ನು. ಕುತ್ಕೊಂಡ್ರು 20 ದಿನ ವಾದ ಮಾಡ್ರಿ. ಕುತ್ಕೊಂಡು ವಾದಕ್ಕೆ ಕುತ್ಕೊಂಡ್ಬಿಟ್ರಿ ಇಬ್ರು ಕೂಡ. ಕಡಿಕೆ ಅಪ್ಪಯ್ಯ ದೀಕ್ಷಿತ ಅಸ್ತ್ರ ಇಟ್ಟು ನನಗಾಗೋದಿಲ್ಲ, ಸೋತಿ ನಾನು. ಯಾರ ಮುಂದೆ? ವಿಜೇಂದ್ರ ಸ್ವಾಮಿ ಮುಂದೆ. ಸ್ವಾಮಿ ಅಂತಾರೆ. ಸಂಸ್ಕೃತ ಮಾತಾಡ್ಬೇಕಲ್ಲ, ಹೇಳ್ತಾರೆ. ನಾನು ನನ್ನ ಖರೆ ಸ್ವಾಭಾವಿಕ. ಅವ ನನ್ನ ಧರ್ಮ ಶ್ರೇಷ್ಠ, ಅವನ ಇವ್ರ ಧರ್ಮ ಶ್ರೇಷ್ಠ ಇವರಿಗೆ. ನಮ್ಮ ತಾಯಿ ನನ್ನ ಶ್ರೇಷ್ಠ, ನಿಮ್ಮ ತಾಯಿ ನಿಮಗೆ ಶ್ರೇಷ್ಠ. ನಮ್ಮ ತಾಯಿ ನಿಮ್ಮ ತಾಯಿ ಆಂಟಿ ಬೈಯೋಂಗಿಲ್ಲ ಕೆನ್ನ. ನಮ್ಮ ಮಾತೃಭಾಷಾ ಅದ್ಭುತ ಕನ್ನಡನೇ ತಿಳ್ಕೊಂಬಿಡ್ರಿ ನೀವು. ಇಂಗ್ಲೀಷು ಆಂಟಿ ಇದ್ದಂಗೆ. ಬೇಕೇ ಬೇಕು ಇಂಗ್ಲೀಷ್. ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಯಾರು ಹೋಗ್ಬಿಟ್ಟದು. ಆ ಮುಸ್ರಿ ತಿಕ್ಕೋದಾಗ ಹೋಗ್ಬಿಟ್ಟದು ಭಾಷಾ. ಈಗ ಅಲ್ಲಿ ಅವರು ಇಂಗ್ಲೀಷ್ನಾಗ ಮಾತಾಡಿ ಏರ್ಬಿಟ್ಟಾರೆ ಈಗ. ಹೌದಿಲ್ಲ? ರಾಷ್ಟ್ರ ಬ್ಯಾಂಕು ಏನು ಭಾಷಾಂತರ ಮಾಡೋರು ನೀವು? ಇದನ್ನ ಮಾಡ್ರಿ, ಭಾಷಾಂತರ ಮಾಡ್ರಿಪ್ಪ. ಹಣವನ್ನು ಇಟ್ಟು ತೆಗೆದು ಮಾಡುವುದು ಅಂತ ಏನು ಅರ್ಥ? ಅದಕ್ಕೆ ಅದೇನಲ್ಲೇ ಇಲ್ಲ. ಅಷ್ಟು ದೂರ ಹೋಗ್ಬಿಟ್ಟದು. ಯಾಕೆ ಹೇಳಿದ್ರೆ ಗೊತ್ತಾ? ಭಾಷಾ ಮಹತ್ವ. ಅದಕ್ಕೆ ಅವರಂದ್ರೆ ಮಾತು ಹೇಳರು. ಅಪ್ಪಯ್ಯ ದೀಕ್ಷಿತ ಸ್ವಾಮಿ ಅಂದ್ರೆ ವಿಜೇಂದ್ರ ಸ್ವಾಮಿ. ಏನು ನಿಮ್ಮ ತಲೆ ಅಂದ್ರೆ ಅವ್ರು ಎಷ್ಟು ನೆನಪಿಟ್ಟಿರಿ ಅಂತಾನ. ಎಷ್ಟು ಒಂದು ಶಬ್ದಕ್ಕೆ ಪುರಾಣ ಅಂತೀರಿ, ವೇದ ಅಂತೀರಿ, ಶಾಸ್ತ್ರ ಅಂತೀರಿ, ಯಾವುದೋ ಅಂತೀರಿ. ಇಷ್ಟು ನೆನಪಿಟ್ಟಿದ್ದು ನನಗಾಗಿಲ್ಲ ಅಂತಾರೆ. ಯಾರಂತಾರ? ಅಪ್ಪಯ್ಯ ದೀಕ್ಷಿತ. ಯಾರಿಗೆ? ವಿಜೇಂದ್ರ ಸ್ವಾಮಿಗೆ. ಅದಕ್ಕೆಂದ ಒಂದು ಮತಿ ಅಂದ್ರೆ ಏನು? ಬುದ್ಧಿ. ಮತಿ ದೌರ್ಬಲ್ಯಮೇವ ಅವ್ರ ಮಾತು. ಮತಿ ಅಂದ್ರೆ ಏನು? ಬುದ್ಧಿ. ನನ್ನ ಬುದ್ಧಿ ಭಾಳ ದುರ್ಬಲ ಅದ ಅಂದ್ರೆ ಅಷ್ಟು ನೆನಪಿ ಶಕ್ತಿ ನಿಮ್ಮಷ್ಟು ನನಗೆ ಇಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಂತಾರ ಮತಿ ದೌರ್ಬಲ್ಯಂ ಏವ. ಮತಿ ಅಂದ್ರೆ ಏನು? ಬುದ್ಧಿ ಅಂತ ಅರ್ಥ. ನನ್ನ ಬುದ್ಧಿ ಭಾಳ ದುರ್ಬಲ ಅದ, ಅದಕ್ಕೆ ಸೋತಿ ಇಲ್ಲ. ನನ್ನ ಧರ್ಮ ಶ್ರೇಷ್ಠ ಅಂದ್ರೆ ಅವರು. ನಾನಾಗಿ ಇಳಿತಿದ್ದೆ, ನನಗೆ ನಿಮ್ಮಷ್ಟು ನೆನಪಿನ ಶಕ್ತಿ ಇಲ್ಲ. ಪರೀಕ್ಷೆ ಕೂದಿದ್ದಾರೆ ನೋಡಿ ಹುಡುಗರು, ಶಾಣೆ ಇರ್ತಾರೆ. ನೆನಪಿನ ಶಕ್ತಿ ಜಾಸ್ತಿ ಮಾಡಿಸ್ತೋತಾನ, ನೆನಪಿನ ಶಕ್ತಿ ಕಮ್ಮಿ ಮಾಡಿಸ್ತೋತಾನ. ಪಾಪ ದಡ್ಡ ಅಂತಾರೆ ತಲೆಮತ್ತವ. ನೆನಪಿನ ಶಕ್ತಿ ಕಮ್ಮಿ ಇರ್ತದೆ ಪಾಪ ಅವಾಗ. ಅದಕ್ಕೆ ಮತಿ ದೌರ್ಬಲ್ಯಮೇವ ಅಂತ ಯಾರಂದ್ರು? ಅಪ್ಪಯ್ಯ ದೀಕ್ಷಿತರು. ಸಟ್ನ ವಿಜೇಂದ್ರ ಸ್ವಾಮಿ ನತು ಅಲ್ಲ, ಮತ ದೌರ್ಬಲ್ಯಮೇವ. ಅದ ಸ್ವಲ್ಪ ಬೆಳೆಸ್ಬಿಟ್ಟವನ ಮತ ದೌರ್ಬಲ್ಯ. ನಿನ್ನ ಮತನ ಹಂಗದನೋ, ನೀ ಏನು ಮಾಡಿ ಅಂದ್ರೆ ಯಾರಿಗೆ? ಅಪ್ಪಯ್ಯ ದೀಕ್ಷಿತ ಶರಣಾಗತಾಗ್ಬಿಡ. ಹೌದ್ರಿ ಮಹಾರಾಜ, ನೀವು ಏನು ಸಾಧ್ಯ ಇದ್ದೀರಿ ನೀವು? ಒಂದು ಶಬ್ದಕ್ಕಷ್ಟ ನೀನು 20 ದಿನ ವಾದ ಮಾಡಿದ್ದೆ ಹಿಸ್ಟ್ರಿ ಮಾತನ್ನು ಸಂಗ್ತೀನಿ. ನೀನು ಇಷ್ಟು ನೆನಪಿಟ್ಟಿಯಲ್ಲ. 25 ದಿನ ವಾದ ಮಾಡಿದಲ್ಲ, ಸಾಮಾನ್ಯ ಇಲ್ಲದ ಅದು. ಎಷ್ಟು ಶಾಸ್ತ್ರ ಹೇಳ್ಕೊಂಡ್ರಿ. ನಿನ್ನ ಮತನ ಹಂಗದ ನಾ ಏನು ಮಾಡಿ ಸಾಧ್ಯ? ಒಂದು ಸಂಬಂಧ. ಇನ್ನೊಂದು ಸಂದರ್ಭದಾಗ ಅವ್ರು ಹಂಗೆ ಹೇಳ್ತಾರೆ. ಒಂದು ಏನು ಬರ್ತಾರೆ, ವ್ಯಾಖ್ಯಾನ ಬರ್ತಾರೆ. ನಾರಾಯಣ ಶಬ್ದ ಅರ್ಥ ಬರ್ತಾರೆ ವಿಜೇಂದ್ರ ಸ್ವಾಮಿಗಳು. 108 ಅರ್ಥ ಬರ್ತಾರೆ. ಯಾರು? ವಿಜೇಂದ್ರ. ಬರೀ ನಾರಾಯಣ ಶಬ್ದಕ್ಕೆ ಇಷ್ಟೇ ಬರೀಬಹುದು ಕೇಳಬಹುದು. ನೀವು ಬರೀಬಹುದು ಕೇಳಬಹುದು. ಇದಕ್ಕೆ ಉದಾಹರಣೆ ಮಧ್ವಜದಾಗತ್ತೆ. ಹಂಗೆ ಅದು ಕೇಳಿದ ಹೇಳ್ತೇನೆ. ಮಧ್ವಜ ನೀವು ಕೇಳ್ಬೋದು. ಜನ ಪೇಶ್ವಿನಿ ಅಂತ ಒಂದು ದಂಡಿ ಮಧ್ವಾಚಾರ ಹೋದ್ರೆ ಅಲ್ಲಿ ಭಾಳ ಮಂದಿ ಇತರ ಮಟ್ಟಿದ್ದು ಸೇರಿಬಿಟ್ಟಿದ್ರು. ಅವ್ರು ಮಧ್ವಾಚಾರ ಸೋಲಿಸ್ತಿಕ್ಕೆ ಕೂತಿದ್ರು ಅಷ್ಟು ಕೂಡ. ಅವ್ರ ವಾದನ ಆಗಿನ ಕಾಲಕ್ಕೆ ಹಂಗಿತ್ತು. ವಾದ ಕಾಲಕ್ಕೆ ಆಚಾರ ಬರ್ಲಿಕ್ಕೆ ಹತ್ತಾರ. ಅವ್ರು ಸೋಲಿಸ್ಬೇಕು ಅಂತ ಎಲ್ಲ ಮಂದಿ ಕೂತ್ಕೊಂಡಿತ್ತು. ಅವಾಗ ಇವರು ಹೋದ್ರು, ವಾದ ವಿವಾದ ಶುರುವಾತ. ಅವಾಗ ಇವ್ರು ಹೇಳಿದರು, ವೇದಕ್ಕೆ 3 ಅರ್ಥವ, ಮಹಾಭಾರತಕ್ಕೆ ಒಂದು ಶಬ್ದಕ್ಕೆ 10 ಅರ್ಥವಂತ, ವಿಷ್ಣು ಸಹಸ್ರನಾಮಕ್ಕೆ ಒಂದು ಶಬ್ದ 100 ಅರ್ಥವಂತ ಹೇಳಿದರು. ವಿಶ್ವಂ 100 ಅರ್ಥ, ವಷಟ್ಕಾರ ಮತ್ತು 100 ಅರ್ಥ ಅವು ಅಂತ ಯಾರು ಹೇಳಿದ್ರು? ಮಧ್ವಾಚಾರ. ನಗಲಿ ಹೇಳ್ಬಿಟ್ಟಲ್ಲ ಅವ್ರು. ಏನು ಹೇಳ್ತೀರಿ ನೀವು ಅಂದ್ರೆ? ಏನು 100 ಅರ್ಥ ಹೆಂಗೆ ಹೇಳ್ತಾರೆ ತಲೆ ನೀವು ಅಂದ್ರೆ? ಅವ್ರು ಹೇಳ್ತೀರಾ ನೀವು ಅಂದ್ರೆ? ಆಚಾರ ಒಂದು ನಾ ಹೇಳ್ತೇನೆ, ಅವ್ರು ಕರಾರು ಒಂದು ಆಚಾರ ನಾ ಹೇಳ್ತೀನಿ, ಹೊಳ್ಳಿ ನೀವು ನನಗೆ ಹೇಳ್ಬೇಕಂದ್ರು ಆ ಮಂದಿಗೆ ಎಲ್ಲರಿಗೂ ಹುಡುಗರಿಗೆ. ಅವರು ಶಾಣೆ. ಅವ್ರು ಸಾಮಾನ್ಯ ಎಲ್ಲ ಅವರು ಎಲ್ಲ ಓದ್ಕೊಂಡು ಹೋಗಿ ಬೇಕಾದಷ್ಟು ಓದ್ಕೊಂಡಿದ್ರು. ವೇದ ಎಲ್ಲ ಓದಿದ್ರು ಅವ್ರಂದ್ರು. ಹರ್ಕತ್ತಿಲ್ಲ ಅಂದ್ರು ಅವರು. 4 ಮಂದಿ ತಯಾರಾದರು. ನೀ 10 ನೆನಪಿಟ್ಬೇಕು, ನೀ 10 ನೆನಪಿಟ್ಬೇಕು, ನಾವು ಅಷ್ಟು ಕೂಡ ಹೇಳೋಣ ಸೋಸೋಣ ಇವ್ರು ಅಂದ್ರೆ. ಅವ್ರು ಆಚಾರ ಹೇಳ್ಕೊತ ಹೋದ್ರು. ಒಂದು ಶಬ್ದಕ್ಕೆ ಅರ್ಥ ಹೇಳಿದ್ರು. ಎಷ್ಟು ಅರ್ಥ ಹೇಳಿದ್ರು? 100 ಅರ್ಥ. ಮಧ್ವಾಚಾರ ಆಚಾರ ವೈಶಿಷ್ಟ್ಯ ನೋಡ್ರಿ. ಮಧ್ವ ಸಂದರ್ಭದಲ್ಲಿ ಬರ್ತಕ್ಕಂಥದ್ದು 100 ಅರ್ಥ ಹೇಳಿದ್ರು. ಹೇಳ್ರಪ್ಪ ಅಂದ್ರೆ ಅವರು ಯಾರು ನೆನಪಿಲ್ಲ ಇಲ್ಲ. ಏನು ನೆನಪಿಡ್ತಾರ ಅಂತ ಅಂದ್ರೆ ವಿಷ್ಣು ಸಹಸ್ರನಾಮಕ್ಕೆ ಎಷ್ಟು ಅರ್ಥವ? 100 ಅರ್ಥವ ಅಂತ ಅವಾಗ ತೋರಿಸ್ಕೊಟ್ರು. ವಿಜೇಂದ್ರ ಸ್ವಾಮಿ ಅಂತಾರೆ ಆ ರೀತಿಯಾಗಿ. ಅದಕ್ಕೆ ಒಂದು ಶಬ್ದ ಅರ್ಥ ಬರ್ಕೊತ ಹೋಗ್ಯಾರ. ಬರೀ ನಾರಾಯಣ ಶಬ್ದಕ್ಕೆ ಎಷ್ಟು ಬರೀತಾರ? 108 ಅರ್ಥ ಬರ್ತಾರೆ. ಆ ಪುಸ್ತಕ ನನ್ನ ಹತ್ರದ ಮತ್ತೆ ಅದನ್ನ ಹೇಳ್ತೇನೆ. ಏನು ವ್ಯಾಖ್ಯಾನ ಮಾಡ್ತಾರ, ಎಷ್ಟು ಶಬ್ದ ತೋತಾರ, ಹೆಂಗೆ ಹೊಡಿತಾರ ಹೊಡ್ಕೋತ ಹೋದ್ರು. ಅವ್ನ ಮುಂದೆ ಅವ ಅಪ್ಪಯ್ಯ ದೀಕ್ಷಿತಂದ ಭಾಳ ವಾದ ಮಾಡ. ಅವನ ಪ್ರಸಂಗನ ಅವ ಅಂತಾನ ಸಾಯು ಮುಂದನಂತವ. ಮೊದಲು ಅವ ಸತ್ತಾನ. ಆಮೇಲೆ ವಿಜೇಂದ್ರ ಸ್ವಾಮಿ ಅವನ ಅಸ್ತ್ರ ಆಗ್ಯಾರ. ಮತ್ತೆ
ಹೌದಾ? ಎಂಥ ಮಹಾನುಭಾವ ವಿಜೇಂದ್ರ ಸ್ವಾಮಿ. ತುಂಬ್ಕೊಂಡ ನೋಡಿರಿ ನೀವೆಲ್ಲ. ಹೌದಾ? ನೋಡ್ಲಿದ್ದು ಅವಶ್ಯ ಹೋಗಿ ನೋಡಿ, ಎಲ್ಲ 100 ಹೋಗಿ ಬಿಡ್ರಿ, ಅಲ್ಲಿ ಹೋಗಿ ನೋಡ್ಕೊಂಬರ್ರಿ ಮೊದ್ಲೇಕ. ವಿಜೇಂದ್ರ ಸ್ವಾಮಿಗಳು ಅಂದ್ರೆ ವಿಜಯೇಂದ್ರ ಕರಾಬ್ಜೋತ್ತ ಸುಹೀಂದ್ರ ಅವರ ಏನು ಸ್ವಾಮಿಗಳಾಗಿರೋ ಮಹಾನುಭಾವರು. ಅದ ಯಶ್ಚಕಾರೋಪವಾಸೇನ ತ್ರಿವಾರಂಭೂ ಪ್ರದಕ್ಷಿಣಂ ತಸ್ಮೈ ನಮೋ ಇತೀಂದ್ರಾಯ ಶ್ರೀ ಸುರೇಂದ್ರ ಪಶ್ವಿನೇ. ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರುವೇ ಜಯೇಂದ್ರ ಗುರವೇ ನಮಃ. ಯಾರು? ವಿಜೇಂದ್ರ ಸ್ವಾಮಿಗಳು. ವಿಜೇಂದ್ರ ಸ್ವಾಮಿ ಆಗೋ ತನಕ ಒಂದು ಶ್ಲೋಕ ಇತ್ತು, ಸಂಸ್ಕೃತ ಒಂದು ಶ್ಲೋಕ. ನಿಮಗೆಲ್ಲ ಗೊತ್ತಿದ್ದು ಇರಬಹುದು. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಅನ್ಯಕ್ಷ ಹುಬ್ಬಳ್ಳಿ ಧಾರವಾಡ ಅಂತ ಅರ್ಥ. ಯಾವ ನಿಮ್ಮ ಊರಲ್ಲ. ಅಲ್ಲಿ ಕೃತಂ ಪಾಪಂ, ಪಾಪ ಪುಣ್ಯಕ್ಷೇತ್ರೇ ವಿನಶ್ಯತಿ. ಪಾಪ ಕಳ್ಕೊಳ್ಳಿಕ್ಕೆ ಹೋಗಿ ಮಂತ್ರಾಲಯಕ್ಕೆ ಉಡುಪಿಗೆ ಹೋಗೋದು, ಇಲ್ಲಿ ಮಾಡಿದ್ರೆ ಪಾಪ ಕಳ್ಕೊಳ್ಳಿಕ್ಕೆ ಅಲ್ಲಿ ಹೋಗೋದು. ಅಲ್ಲಿ ಹೋಗಿ ಪಾಪ ಮಾಡಿದರೆ, ಅಲ್ಲಿ ಮಾಡಬಾರ್ದು ದಂಧೆ ಮಾಡಿದರೆ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ವಜ್ರಲೇಪ ಲಘು ಹೋಗೋದಿಲ್ಲ. ಅದಕ್ಕೆ ಆ ಪಾಪ ಅಲ್ಲಿ ಮಾಡಿದ ಪಾಪನೇ ಅನುಭವಿಸ್ಲಿಕ್ಕೇ ಬೇಕು. ಅದನ್ನ ಪ್ರಾರ್ಧ ಕರ್ಮದು. ಇದು ಎಲ್ಲಿ ತನಕ ಗೊತ್ತು ನಿಮಗೆ? ವಿಜೇಂದ್ರ ಸ್ವಾಮಿ ವೃಂದಾವನಸ್ತ್ರ ಆಗೋ ತನಕ. ಆ ಶ್ಲೋಕ ಬದಲಾಗ್ಯದ ಆಮೇಲೆ ಅವ್ರ ಮಹಿಮಾಕ್ಕೆ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಕುಂಭಕೋಣೇ ವಿನಶ್ಯತಿ. ಅವ್ರು ನೋಡಿದ್ರೆ ಸಾಕಂತ ಏನು ವೃಂದಾವನ, ಅಸಾಧ್ಯ ವೃಂದಾವನ ಏನು ಮಹಿಮಾ ಏನು ಅವ್ರದ್ದು. 64 ವಿದ್ಯಾ, 104 ಗ್ರಂಥ, ಅಸಾಧ್ಯ ಮಹಿಮಾ ವಿಜೇಂದ್ರ ಸ್ವಾಮಿಗಳು. ಅದಕ್ಕೆ ನಮ್ಮ ಮಠದ ಪಂಚಗಂಗ ಅವ್ರ ಆರಾಧನೆ ಹಾಕಿರ್ತಾರೆ. ಮತ್ತೆ ಸತ್ಯಪ್ಪನವರು ವಿಜಯೇಂದ್ರ ವೈಭವ ಅಂತ ಗ್ರಂಥ ಬರ್ತಾರೆ. ಅಸಾಧ್ಯಗಳಿರ್ತಕ್ಕಂಥದ್ದು ಆ ಮಹಿಮಾ. ಇದು ಮಹಿಮಾ ಯಾಕೆ ಹೆಣ್ಣೆ ಗೊತ್ತು ಈ ಮಾತನ್ನ. ಅವ ಅಪ್ಪಯ್ಯ ದೀಕ್ಷಿತರು ಮೊದಲು ಸೇರಿಕೊಂಡ್ರು. ಅವ್ರು ಅನ್ಕೋದ ಅವ್ರು ಸಾಯ ಮುಂದೆ ಅಂದಿದ್ರಂತ. ಸಾಯ ಮತ್ತೆ ನೆನೆಸಲವ್ರು. ಆಗಿನ ಕಾಲಕ್ಕೆ ಹೆಂಗಿತ್ತು ನೋಡಿ ವಿಚಾರ ಅಲ್ಲ. ಪಂಡಿತರು ಸಾಯ ಮುಂದೆ ಶಬ್ದಾರ್ಥ ವಿಚಾರ ಮಾಡ್ತಿದ್ರು. ಮತ್ತು ಆ ಇದು ಓದೋದು ಉಳಿದ ಎಷ್ಟೋ ಮಂದಿ ಪಂಡಿತರು ನಾವೇನು ಓದೋದು ಉಳಿದ್ರೆ ಊತ್ ಕರ್ಕೊಂಡಿರಪ್ಪ ನಮ್ಮನಂದಿರಂತವ್ರು. ಅಷ್ಟು ಓದೋದು. ಆ ಅಪ್ಪಯ್ಯ ದೀಕ್ಷಿತ ಅಂದ್ರಂತ, ನಾಹಂ ಬಾಧತೆ. ಅರ್ಥಾತ್ ತಿಳಿಸುತ್ತೇನೆ. ನಾಹಂ ಬಾಧತೆ. ನಾ ಅನ್ನೋ ಅಕ್ಷರ ಭಾಳ ತ್ರಾಸ್ಕೊಳ್ಳೈತೆ ನನಗಂದ್ರಂತ. ಯಾರು? ಅಪ್ಪಯ್ಯ ದೀಕ್ಷಿತರು. ಯಾಕೆ ಅಂದ್ರೆ ಕೇಶವ, ನಾರಾಯಣ ಬಿಡ್ರಿ, ಮಾಧವ, ಗೋವಿಂದ, ಅಚ್ಯುತ, ಅನಂತ ಎಲ್ಲದಕ್ಕೂ ಈಶ್ವರ ಪದ ಅರ್ಥ ಹಚ್ಬಿಟ್ರು. ಕೇಶವ ಒಂದು ಈಶ್ವರ ರುದ್ರದೇವ್. ಹೆಂಗೆ ಸಂಸ್ಕೃತ ಹೆಂಗೆ ಬೇಗ ಹೊಳದಿ ಬರ್ತದೆ, ಶಬ್ದಾರ್ಥ ಹೆಂಗೆ ಬೇಗ ಹೊಳಿಸುತ್ತ. ಎಲ್ಲ ಶಬ್ದಕ್ಕೆ ನಾರಾಯಣ ಶಬ್ದಕ್ಕೆ ಹಚ್ಚೋದಾಗಲ್ಲ ಅಂತ ನೋಡ್ರಿ ಅವ್ರು. ನಾಹಂ ಬಾಧತೆ. ನಾ ಅನ್ನೋ ಅಕ್ಷರ ನಮ್ಗೆ ಏನು ಹೊದ್ಲಿಕ್ಕೆ ಆಗಿಲ್ಲ ಅಂತ ತಿಳ್ಕೊಂಡು ಅವ್ರು ಪಡ್ಕೊಂಡ್ರೆ. ಯಾರು? ಅಪ್ಪಯ್ಯ ಸಾಯಮಂದ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಕೊನೆ ಭಾಳ ಪಿಚಾಡಿದ್ರು. ಒಂದು ಮಾತು ಅಂದ್ರು, ಅಲ್ಲಿ ಮಾತು ಅಲ್ಲಿ ಸೋತಾರ. ಈಗ ನಾರಾಯಣಿ ಅಂದ್ರೆ ಯಾರ್ರಿ ಅವರು? ನಾರಾಯಣಿ ಹೌದು ಹೌದಾ? ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ನಾರಾಯಣ ಶಬ್ದಕ್ಕೆ ಪಾರ್ವತಿ ಅಂತೂ ಅರ್ಥ. ಅರ್ಥ ಹೆಂಗೆ ಹೊರತು ಬೇಕಾದ್ರೆ ಆ ಒಂದು ಅರ್ಥ ಇರ್ಬೇಕು ಅಂತ ನೇಮಿಲ್ಲ ಅದಕ್ಕೆ. ನಾರಾಯಣ ಶಬ್ದಕ್ಕೆ ಅರ್ಥ. ಅವ ಅಂದ ಅಪ್ಪಳಿಸಿದ್ರು ತಡೆ ಸ್ವಾಮಿಯನ್ನ ತೋರಿಸ್ತು ನೋಡ್ರಿ ಮನಂತ. ನಾರಾಯಣಿ ಅಂದ್ರೆ ಯಾರಿಪ್ಪ? ಪಾರ್ವತಿ. ಅದು ಅರ್ಥ ಹೌದು ಬರೋ ಅದ ಅಂದ್ರು, ಒಪ್ಕೋತೇನೆ ನಾನು ಅಂದ್ರು. ಮತ್ತು ನಾರಾಯಣಿಗಂಡು ನಾರಾಯಣ ಈಶ್ವರ ಆದ್ನಲ್ಲ, ಅರ್ಥ ಹೇಳಿ. ನಾರಾಯಣಿ ಅಂದ್ರೆ ಪಾರ್ವತಿ, ಐಗಂಡ ನಾರಾಯಣ ರುದ್ರದೇವ್ರ ಆದ್ನಲ್ಲ. ನಗರಿ ಹಿತ್ಬಿಡಂತ ವಿಜೇಂದ್ರ ಸ್ವಾಮಿ. ಅಲ್ಲೋ ಹುಷಾಂದ್ರಂತ ಕೇಳಂಗ. ಪಟ್ಟ ಮಹಿಷಿ ಅಂತ ಇರ್ತದೆ. ಪಟ್ಟ ಮಹಿಷಿ ಅಂದ್ರೆ ಹಿರಿಯ ರಾಣಿ ಅಂತ ಅರ್ಥ. ಮಹಿಷಿ ಅಂತ ಆಕಿ ಹೆಣ್ಮಗಳಾಕಿ ರಾಣಿ. ಮತ್ತು ಮಹಿಷಿ ಗಂಡ ಮಹಿಷ ಕೋಣ ಅನ್ನಲ್ಲ. ಹಂಗಾರ ಇಂಥ ಎಷ್ಟು ಹೇಳಿ ಮುಂದೆ ಹಂಗನ ಮಹಾ ಮಹಿಮೆ ಏನೇನು ಬೇಂತ ಹೇಳ್ಬೇಕಾಯ್ತು ನೀವು ಇಷ್ಟ. ಈಗ ಮಹಿಷಿ ಗಂಡ ಮಹಿಷ ಆಕಿ ಮಹಿಷ ಆದ್ಮೇಲೆ ಅವ ರಾಜ ಏನಾಗಬೇಕದು ಮಹಿಷ ಕೋಣ ಆಗ್ಬೇಕಂತ. ಹಂಗೆ ಮಹಿಷ ಮತ್ತೆ ಸೋತೆ ನಾನು ಅಪ್ಪಯ್ಯ ದೀಕ್ಷಿತರು. ಇಷ್ಟು ವ್ಯವಸ್ಥೆ ವಿಜೇಂದ್ರ ಸ್ವಾಮಿ ಮಾಡಿ ತಿಳ್ಕೊಡ್ರಿ. ಏನು ವೈಭವ ಅವ್ರದ್ದು ಅಂತಾನ. ಚತುಷ್ಷಷ್ಟಿ ಕಲಾಧಾರಕರು. ಅವ್ರು 104 ಗ್ರಂಥ ಮಹಾನುಭಾವರ್ತಕ್ಕಂಥವ್ರು. ಅದನ್ನ ಹೇಳ್ತಾ ಇದ್ದಾರೆ. ಏನೋ ಪುಣ್ಯ ನಾನು ಹೇಳ್ಕೋತೀನಿ ತಿಳ್ಕೊಬೇಡ್ರಿ ನಿಮಗೆ. ಏನೋ ಅವ್ರ ಅನುಗ್ರಹ. 2007ನೇ ಇಸ್ವಿ ಪ್ರತಿ ವರ್ಷ ವಿಜೇಂದ್ರಗಳು 6 ದಿನ ಕುಂಭಕೋಣದೊಳಗೆ ರಾಯರ ಮಠದವರು ಒಂದು ಪ್ರಶಸ್ತಿ ಕೊಡ್ತಾರೆ. ವಿಜೇಂದ್ರ ಪ್ರಶಸ್ತಿ ಒಬ್ಬರಿಗೆ ಕೊಡ್ತಾರೆ, ಒಬ್ಬರಿಬ್ಬರಿಗೆ ಕೊಡ್ತಾರೆ ಹೆಚ್ಚು ಕಡಿಮೆ. 2007ನೇ ಇಸ್ವಿಯಾಗ ನನಗೆ ಕೊಟ್ಟಿದ್ರು ಆ ಪ್ರಶಸ್ತಿ. ಚಪ್ಪರೆ ಬಿಡ ಅಂಥವ್ರದ್ದು ವಿಷಯ ಅಲ್ಲ. ಅವ್ರ ಮನುಷ್ಯ ನಾವೇ ದೊಡ್ಡವರಲ್ಲ ಇಲ್ಲ, ಸುಮ್ಮನೆ ಅವ್ರ ಮನಸ್ಸಿಗೆ ಬಂದ ಕೊಟ್ರ ಅಂತೀವನೇ. ವಿಜೇಂದ್ರ ಪ್ರಶಸ್ತಿ ಕೊಟ್ಟರು. ಅವಾಗ ಕೊಟ್ಟೋದಕ್ಕಿಂತ ನಮಗೇನು ಅಂತ ಹೇಳ್ಬೇಕು ನಿಮ್ಮ ಮುಂದೆ ಇರಲಿ ಅಂತ ತಿಳ್ಕೊಂಡು ತಂದು ತೋರಿಸ್ತೀನಿ ಬೇಕಾದ್ರೆ ನಾಳೆ ನಿಮಗೆ. ನಾವು ಹೋಗಿದ್ದೆ ಅಲ್ಲಿ. ಅದಕ್ಕೂ ಮತ್ತು ಕುಂಭಕೋಣಕ್ಕೆ ಹೋಗಿದ್ದೆ. ಈ ಸ್ವಾಮಿಗಳು ಎಷ್ಟು ವ್ಯವಸ್ಥೆ ಮಾಡಿಸಿ. ಅವಾಗ ಸುಶಿಮಿಂದರು ಇದ್ದರು, ಸುಯತಿಂದರು ಇದ್ರು. ಅವಾಗ ಎಷ್ಟು ವ್ಯವಸ್ಥೆ ಮಾಡಿದಂದ್ರೆ ನನಗೆ ಇಷ್ಟ ಆರ್ಡರ್ ಮಾಡಿರೋರು.
ಇಲ್ಲಿ ಭವಾನಿ ಮಠಕ್ಕೆ ಹೋಗ್ರಿ ಅವ್ರು ನಿಮ್ಮ ಮುಂದೆ ಕಳಿಸ ಅಂತ ಹೇಳ್ಬಿಟ್ಟು ನಾನು ಅವಸರದಾಗ ಅವ್ರ ಸಂಗತಿ ಫೋನ್ ಮಂತ್ರಾಲಯ ಸಂಗತಿ ಫೋನ್ ಬಂದಿತ್ತು ಮಾತಾಡಿದ ಸಂಗತಿ ನಾನು ನಮ್ಮ ಮನೆಯವ್ರನ್ನ ಕರ್ಕೊಂಬರ್ತೇನೆ ಅಂದೆ. ಇಬ್ಬರು ಟಿಕೆಟ್ ತೋರಿಸಿ ಹೋಗ್ರಿ ನಾವು ಅಲ್ಲಿ ಅಂದ್ರೆ ರಾಯರು ನೋಡ್ರಿ ಅವ್ರು ಅಂತದೇ ಇಲ್ಲಿ ಇಲ್ಲಿ ಹೋದ ಕೂಡ ಇಲ್ಲಿ ಭವನ ಮಠದಾಗ ಇಲ್ಲಿ ನಾ ಬೇರೆ ಮನೆಯಾಗಿದ್ದೆ ಅವಾಗ ಅಲ್ಲಿ ನಟ್ಟಿಗೆ ಬೆಂಗಳೂರು ಟಿಕೆಟ್ ಕೊಟ್ಬಿಟ್ರೆ ಕಾಯಿಲ್ಲ ಅಲ್ಲಿ ಹೋಗಿ ಜಯನಗರ ಮಠಕ್ಕೆ ಹೋಗ್ರಿ ಅಂತ ಹೇಳ್ಬಿಟ್ರು ನನಗೆ. ನಾನು ಜಯನಗರ ಮಠಕ್ಕೆ ಹೋದೆ. ಅಲ್ಲಿ ನಂಗೆ ಟಿಕೆಟ್ ತಯಾರಿದ್ವು ಅಲ್ಲಿ ಹೋಗೋಣಕ್ಕೆ ಹೋಗಿ ಅವ್ರು ಊಟ ಮಾಡಿಸಿ ಅಲ್ಲಿ ಹಚ್ಚಿದ್ರು ನನಗೆ ಅಲ್ಲಿದ ಹೋದೆ ನಾನು. ಇದೆಲ್ಲಕ್ಕಿಂತನೂ ಆ ವರ್ಷ 104 ಸ್ವೀಟ್ಸ್ ಮಾಡಿಸಿದ್ರು ಅವ್ರು. ಹೊರಗೆ ಬೋರ್ಡ್ ಬರ್ದು ಹಚ್ಚಿದ್ರಲ್ಲಿ ಯಾವ ಸ್ವೀಟ್ ಅನ್ನೋದನ್ನು ಅದ್ರ ಬುಕ್ಲೆಟ್ ಅದು ನಾ ತಂದು ತೋರಿಸ್ತೇನೆ ಪುಸ್ತಕ ಮಾಡಿದೆ ಯಾವ ಸ್ವೀಟ್ ಅನ್ನೋದನ್ನು. 108 ಸ್ವೀಟ್ ಹೇಳ್ಬೇಕಲ್ಲ, ಮತ್ತೆ 104 ಸ್ವೀಟ್ ಬೇಕಲ್ಲ ಅವಕ್ಕೆ. ಆ 104 ಸ್ವೀಟು ಮುಂದೆ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಬಿಟ್ಟಿರ್ತಾವೆ ಬಡ್ಡೆ ಬಿಡ್ತಾವಲ್ಲ, 104 ಸ್ವೀಟು 104 ಡಬ್ಬಿ ಒಳಗೆ ಹಾಕಿ ಅದಕ್ಕೊಂದು ಸೂಟ್ ಕೇಸ್ ಹಾಕಿ ನಮಗೆ ಕೊಟ್ಟಿದ್ದೆ. ನಾನು ಬೆಂಗಳೂರು ಸ್ಟೇಷನ್ನಾಗ ಎಲ್ಲರಿಗೆ ಹಂಚಿಬಿಟ್ಟೆ. ನಾನು ರಾಯರ ಭಕ್ತರು ಭಾವ ಮೇದ್ರು ತೋಡ್ರಿಪ್ಪ ಮಾರಿ ನೀವು ನಾವು ಬ್ಯಾಟ್ ನೀವು ತೊಗೊಬಿಡ್ರಿ ಅಷ್ಟು ಕೊಡಿ ತಗೊಂಡು ಅಷ್ಟೊಂದು ಪ್ರೀತಿ ಸರಿ ನಮಗೂ ತರಿ ಪಾಪ ಯಾವ ಪ್ಯಾಂಟ್ ಹಾಕೊಂಡಿದ್ದು ಯಾವ ಲೈಟಿ ಹಾಕೊಂಡಿದ್ದು ಅಷ್ಟು ಇಸ್ಕೊಂಡ್ರಲ್ಲ ನಮ್ಮ ಕಡೆ. ನಾನು ಅವ್ರು ರಾಯರ ಭಕ್ತರು ಏನು ಅನ್ನಂಗಿಲ್ಲ ಅವರಿಗೆ, ಹೆಂಗಾರ ಇರಲಿ ಅವರು ಹೇಳ್ತಿಲ್ಲ. ಅದಕ್ಕೆ ಹೇಳ್ತಾ ನಿಮಗೆ ಅವ ನನಗೆ ಇನ್ನೊಂದು ಪ್ರಸಂಗ, ನನಗೆ 104 ಪುಸ್ತಕ ಕೊಟ್ಟರು ಅವಾಗ. ನನ್ನ ಹತ್ತು ದೊಡ್ಡ ಲೈಬ್ರರಿ ಮನೆ ಮಾಡಿಟ್ಬಿಟ್ಟೆ ನಾನು, ಮಂತ್ರಾಲಯ ಲೈಬ್ರರಿ ಬರೆದಿಟ್ಬಿಟ್ಟೆ ನಾವು. ಅಂದರೆ ಅವ್ರ ಮಹಿಮಾ ಹೆಂಗದ ಅದ್ರ ಈ ಶಬ್ದ ಎಲ್ಲ ಬರ್ಕೋತಾರೆ ಮಹಾನುಭಾವರು. ಅದಕ್ಕೆ ಹೇಳ್ತಾ ಇದ್ದಾರೆ ನಾ ಹಂ ಬಾಧತೆ ಅಂತ ಅದಕ್ಕೋಸಿದ್ರು. ಆ ಶಬ್ದಕ್ಕೆ ಅರ್ಥ ಮಾಡೋದು ಆಗಲ್ಲ ಅವರಿಗೆ. ಯಾರು ವೈಭವ ಇದು ವಿಜೇಂದ್ರದು ನಾರಾಯಣ ಹೆದ್ದು 104 ಅರ್ಥ ಪಡ್ತಾರೆ. ಪದಾರ್ಥ ಚಿಂತಾಮಣಿ ಏನು ಗ್ರಂಥವು ಏನು ತಾನ ಅಸಾಧ್ಯ ಅದಕ್ಕೆ ನಮ್ಮಲ್ಲಿ ಪ್ರಸಂಗ ಅದ ಒಂದು. ಅವು 104 ಓದಲಿಕ್ಕೆ ಸಾಧ್ಯ ಇಲ್ಲ ಹೌದಾ. ಕೆಲವೊಂದು ಯಾರು ಹಿಂದಕ್ಕೆ ಓದ್ತಿದ್ರು. 104 ಓದೋದು ಬೇಡ, ಅವ್ರಿಗೆ 104 ಬರ್ದಾರಲ್ಲ ಅದ್ರ ಹೆಸರು ಹೇಳಿದ್ರೆ ದೊಡ್ಡ ಪಂಡಿತ್ ಅಂತವ. 104 ಕ್ಯಾರಿ ನೆನಪಿರ್ತಾವು, ಒಂದು 4 ಮಕ್ಕಳ ಹೆಸರು ನೆನಪಿರೋದಿಲ್ಲ ಹೌದಿಲ್ಲ. ಹಂಗೆ ಹೇಳ್ತಾ ಇರ್ತಾರೆ. ಅದಕ್ಕೆ ಪರಮಾತ್ಮ ಇವನ ಮಹಿಮೆ ವ್ಯಾಪ್ತಿಗೆ ಎಣೆಯುಂಟೆ ಅಂತ ಹೇಳಿ ಸುಮ್ಮನೆ ಅವ್ರ ನೆನಪಾದ್ರು ಹೇಳಿ ವಿಜೇಂದ್ರ ಸ್ವಾಮಿ ಹೇಳ್ತಾ ಇದ್ದಾರೆ. ಅಂತಾರ ಒಂದು ರೂಪದೊಳು ಒಂದು ಅವಯವದೊಳು ಒಂದು ರೋಮದೊಳು ಒಂದು ದೇಶದಿ ಹೊಂದಿಕೊಂಡಿಯರು ಅಜ ಭವಾದಿ ಸಮಸ್ತ ಜೀವಗಣ ಸಿಂಧು ಸಪ್ತದ್ವೀಪ ಮೇರು ಸುಮಂದರಾದ್ರಿಗಳು ಬ್ರಹ್ಮ ಪುರಂದರಾದಿ ಸಮಸ್ತ ಲೋಕ ಪರಾಲಯಗಳೆಲ್ಲ ಹೇಳ್ತಾ ಇದ್ರು. ಒಂದಾಗಿ ಏನು ಮಹಿಮಾ ಭಗವಂತ ಅನ್ನೋದನ್ನ ಒಂದು ರೂಪದೊಳು ಒಂದು ಅಭಯದೊಳು ಒಂದು ರೋಮದೊಳು ಒಂದು ದೇಶದಿ. ಪರಮಾತ್ಮನ ಒಂದೊಂದು ರೂಪ ಒಂದೊಂದು ರೋಮ ಅಂದ್ರೆ ಕೂದಲ ಮೇಲೆ ಇರ್ತಕ್ಕಂಥದ್ದು. ಅದಕ್ಕೆ ಅನೇಕ ಏನವಂತ ಅಜಾಂಡ ಭವಾಂಡ ಬ್ರಹ್ಮಾಂಡ ಕೊಡುವಂತ ಪರಮಾತ್ಮ ಒಂದೊಂದು ರೋಮಕ್ಕೆ ಕೋಟಿ ಬ್ರಹ್ಮಾಂಡವಂತ ನಾವು ಅಂತಿರ್ದಲ್ಲ. ಅನೇಕ ಕೋಟಿ ಬ್ರಹ್ಮಾಂಡ ನಾಯಕ ಮಂತ್ರಾಶಕ್ತಿ ಅನ್ನೋದು ಅಂತಿರ್ತಾರಲ್ಲ, ಈ ರೀತಿ ಇರ್ತಕ್ಕಂಥವು. ಒಂದು ರೂಪದೊಳು ಒಂದು ಅವಯವದೊಳು, ಒಂದು ರೂಪದಾಗ ಅನೇಕ ರೂಪ, ಒಂದು ವಿಧದಾಗ ಒಂದು ರೂಪ ಅಂತ ಹೇಳ್ತಾ ಇದ್ದಾರೆ. ಒಂದು ರೋಮದೊಳು ದೇಶದಿ ದೇಶಕ್ಕೆ ದೇಶ ಅಂತ ಅರ್ಥ ಅಲ್ಲ, ಸ್ಥಳ ಅಂತ ಅರ್ಥ. ಯಾರ್ಯಾರಿದ್ದ ಹೊಂದಿಕೊಂಡಿರು ಯಾರಿದ್ದಾರ ಅಜ ಅಜ ಹೌದಾ. ಅಜ ಶಬ್ದಕ್ಕೆ ಬ್ರಹ್ಮದೇವರು ಅಂತ ಅರ್ಥ. ಬ್ರಹ್ಮದೇವರು, ಭವ ಅಂದ್ರೆ ರುದ್ರದೇವರು, ಸಮಸ್ತ ಜೀವಗಣ ಇವರೆಲ್ಲ ಹುಟ್ಟರು ಕೂಡ ಅಂತ ಅರ್ಥ. ಒಂದು ಕೂದಲೊಳಗೆ ಎಳುಗ ಅನೇಕ ಇಡೀ ಪ್ರಪಂಚನ ಉಂಟಂತ ಒಂದು ಕೂದಲಾಗ ಒಂದೇ ಒಂದ್ಸಲ ಇಂಥ ಅನೇಕ ಬ್ರಹ್ಮಾಂಡ ಕೋಟಿ ಜೋತ್ ಬಿದ್ದಾವಂತ ಪರಮಾತ್ಮ ಇರ್ತಕ್ಕಂಥದ್ದು. ಸಿಂಧು ಸಪ್ತದ್ವೀಪ ಮೇರು ಸುಮಂದರಾದ್ರಿ ಅದ್ರಿನ ಪರ್ವತ ಮಂದರಾದ್ರಿಗಳು ಬ್ರಹ್ಮ ಪುರಂದರಾದಿ ಸಮಸ್ತ ಲೋಕ ಪರಾಲಯಗಳೆಲ್ಲ ಅಂತ ಮಹಾನುಭಾವರು. ಪರಾಲಯ ಅಂದ್ರೆ ವೈಕುಂಠ ಶ್ವೇತದ್ವೀಪ ಅನಂತಾಸನ. ಪರಾಲಯ ಅಂತ ಪರಶಬ್ದಕ್ಕೆ ಭಗವಂತ ಅರ್ಥ. ಅವನ ಮನೆ ಆಲಯ ಮನೆ ಅಂತ ಪರನ ಆಲಯ ಪರಾಲಯ ಷಷ್ಠಿತತ್ವ ಸಮಾಸದು. ಪರನ ಆಲಯ ಪರಾಲಯ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ವೈಕುಂಠ ಶ್ವೇತದ್ವೀಪ ಅನಂತಾಸನ ಮುಕ್ತಿಧಾಮ ಇರ್ತಕ್ಕಂಥವು. ಒಂದು ರೋಮಗತ ಆಕಾಶದಲ್ಲಿರ್ತಕ್ಕಂಥ ವಿಷ್ಣುವಂತ ಅನೇಕ ಪರ್ವತ ಗುಡ್ಡ ನದಿ ಎಲ್ಲ ಒಂದು ರೋಮದಾಗ ಇರ್ತಕ್ಕಂಥ ಮಹಿಮಾ ಭಗವಂತಂದು. ಇಷ್ಟು ಅಪಾರವಾಗಿರ್ತಕ್ಕಂಥ ಮಹಿಮಾ ಯಾರ್ದು ಭಗವಂತಂದು. ಇದು ಹರಿಕಥಾಮಸದ ಮಹಿಮಾ ಹೆಂಗದ ಅಂತ ಹೇಳ್ಕೊಡ್ರಿ. ಇದು ಹರಿಕಥಾಮಸದ ವೈಶಿಷ್ಟ್ಯ. ಇವನು ದಾಸರಸ್ತಾರ ನಮಗೆ ಇಷ್ಟು ಅನ್ಲಿಕ್ಕೆ ಸಾಧ್ಯ ಇಲ್ಲ, ಅನಾಥ ಪದ್ಯ ಹೇಳ್ಬಿಡ್ತಾರೆ ನಮಗೆ. ಆ ರೀತಿ ಹೇಳ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಹೇಳ್ತೇನೆ ನಿಮ್ಗೆ. ಹಂಗೆ ನಾರದರು ಒಂದು ಪ್ರಾತಃ ಕಾಲಕ್ಕೆ ಸ್ನಾನ ಮಾಡ್ಬೇಕಾಗ್ತದೆ. ಪುರಾಣದ ಬರ್ತಕ್ಕಂಥ ಕಥಾ ಇದು. ಹೋಗಿ ಗಂಗಾ ಮುಂದೆ ನಿಂತ್ಕೊಂಡ್ರು, ಸ್ನಾನ ಮಾಡೋವಲ್ರು ಅವರು. ಏನು ಧನ್ಯವಾ ನೀನು ಒಂದು ಹೊಗಳು ಗೊತ್ತೋಗ್ಬಿಟ್ರೆ ಗಂಗಾದ ಲುಗು ಮುಳುಗು ಹಾಕಿ ಸ್ವಾಮಿ ಅನ್ಲಕ್ಕಿ. ಯಾಕಂದ್ರೆ ನನ್ನ ನದಿ ಒಳಗೆ ಯಾರ್ಯಾರೋ ಒಂದು ಸ್ನಾನ ಮಾಡ್ಯಾರ ಅಂದ್ಲಕ್ಕಿ. ಕುಷ್ಠರೋಗ, ರೋಗ, ಜಡ್ಡು ಜಾಪತ್ತಾದವರು, ಕೆಲವು ಮಂದಿ ಟಿಕ್ಳಿ ಒಗೆಯವರು, ಎಲ್ಲ ಮಂದಿ ಹೊಲಸು ನೀರೆಲ್ಲ ಸಾಕೈತಿ ಹೊಲಸಾಗಿ
ಗಂಗಾದ ನೋಡ್ತಿರ್ತೀನಿ ಹೌದಲ್ಲ ತಮ್ಮ ಎಲ್ಲ ಹೊಲಸ ಸಾಬ್ಕಾರ ಏನು ಬೇಕು ಹೋಗಿತಾರೆ ಪ್ಲಾಸ್ಟಿಕ್ಕು ಹೋದ್ರೆ ಅದನ್ನು ಹೋಗದ್ರೆ ಇದನ್ನು ಹೋಗದ್ರೆ ಅಂತೆಲ್ಲ ಹೊಲಸು ಮಾಡಿಟ್ರೆ ನೀವು ಮುಳುಗಿ ಹಾಕಿದ್ರೆ ನಾ ಶುದ್ಧ ಆಗ್ತೀನಿ ಅಲ್ಲಂತೆ ಗಂಗಾ ಹಾಕಿ ಯಾರಿಗೆ ನಾರದ ಇಂಥ ವೈಶಿಷ್ಟ್ಯ ಅದಕ್ಕೆ ಎಂಥ ಮಹಾನುಭಾವ ಪಾದಕತೆಗೆ ಹೇಳೋದು ಅವರನ್ನು ಆ ನಾರದ ಅಕ್ಕಿ ಹೇಳ್ತಾನೆ ಅವ್ವ ಅಂದ್ರೆ ತೋ ದರ್ಶನಾತ್ ಮುಕ್ತಿ ನಜಾನೆ ಸ್ನಾನಜಂ ಫಲಂ ನಿನ್ನ ದರ್ಶನಕ್ಕೆ ಮೋಕ್ಷ ಮಧ್ಯಕ್ಕೆ ಮತ್ತೆ ನೀನು ಸ್ನಾನ ಮಾಡು ನಾನು ಅಂದ್ರೆ ಅವರು ಆದರೂ ಏನು ಆಶ್ಚರ್ಯವ ನೀನು ಅಂತ ಗಂಗಾ ಯಾರು ನಾರದ ಏನು ಆಶ್ಚರ್ಯ ಅಂದಕ್ಕಿ ಎಷ್ಟು ಮಂದಿ ನಿನಗೆ ಒಳಗೆ ಮೊಸುಳವ ಹಾಮವ ಚೋಳವ ಎಷ್ಟು ಮಂದಿ ಸಾಕಿಲ್ಲ ನೀನು ಅಂದ್ರು ಇಷ್ಟು ಆಶ್ರಯ ಕೊಟ್ಟಿಲ್ಲ ಅವು ಗಂಗಾ ನಾಯಿನ ತೊಗೊಂಡು ಏನು ಮಾಡ್ತೀರಿ ನಾ ಎಲ್ಲಿ ಹೆರ್ಲಿಕ್ಕೆ ಭೂಮಿ ಮೇಲೆ ನನಗಿಂತ ಭೂಮಿ ದೊಡ್ಡಕ್ಕೆ ಅಂತ ಭೂಮಿ ವ್ರತ ಇವರು ಸ್ನಾನ ಇಲ್ಲೇ ಇರೋದು ಭೂಮಿ ಪ್ರಾರ್ಥ ಮಾಡಿದ್ದೀರಿ ನಾರದರು ಭೂಮಿ ಒಂದು ನಾನು ಹೋಗಲ್ಬೇಡ್ರಿ ಅಂತ ಭೂಮಿ ನಾನು ಚಾಪಿ ಸುತ್ತಿಕೊಂಡ್ಬಿಡ್ತಿದ್ದೆ ನಾನು ಇಷ್ಟುಕೊಂಡು ಯಾವ ನಿಲ್ಲಿಸಾವ ಗುಡ್ಡ ಪರ್ವತ ಅವಂತೆ ಅಂದ್ಕೊಂಡೆ ನಾ ಇಲ್ಲ ನಾ ಸುತ್ತಿಕೊಂಡ್ಬಿಡ್ತಿದ್ದಂತೆ ಪರ್ವತ ಹೊಳ್ತಿದ್ದೆ ಇವ್ರು ಪರ್ವತ ಹೊಳ್ಲಿಕ್ಕೆ ಆಮೇಲೆ ಇವರು ಯಾರು ನಾರದರು ಪರ್ವತ ನಾನು ಹೋಗಬೇಡ್ರಿ ಅಂತಲ್ಲ ಪರ್ವತ ಹಿಮಾಲಯ ಮ್ಯಾಲ ಅಲ್ಲಿ ಅಲ್ಲಿ ಇದು ತಾಡ್ತೇವೆ ನೋಡಿ ಅಲ್ಲಿ ಹೋತ ಬ್ರಹ್ಮದೇವ್ರನ್ನ ಹೊಳಿ ಬಾ ಬ್ರಹ್ಮದೇವ್ರಿ ಈ ಲೋಕ ಬ್ರಹ್ಮದೇವ್ರು ನೀವಲ್ಲ ಹೊಳ್ದಿರು ಬ್ರಹ್ಮದೇವ್ರು ಮಾರಾಯ ನನ್ನಂತ ಎಷ್ಟು ಬ್ರಹ್ಮ ಕೂತ್ಕೊಂಡವ ಏನೋ ಗೊತ್ತಿಲ್ಲ ಅಖಂಡ ಅವ ಅಲ್ಲಿ ಹೋಗುವಂದ್ರು ಅವ್ರ ದೃಷ್ಟಿಗೆ ಎಲ್ಲಿ ಹೋಗು ಅನ್ನೋದಂಥವು ಇದು ಅಲ್ಲಿ ತಾತ್ಪರ್ಯ ನಿರ್ಣಯ ಬರ್ತಕ್ಕಂಥ ಕಥಾ ಇದು ಆಚಾರ ತಾತ್ಪರ್ಯ ನಿರ್ಣಯ ಅಲ್ಲ ಅಲ್ಲಿ ಬರ್ತಕ್ಕಂಥ ಕಥಾ ಇದು ಭಗವಂತ ಅಲ್ಲಿ ಮ್ಯಾಲೆ ಹೋಗದಾಗಿದ್ದ ಅಲ್ಲಿ ಹೋದ್ರು ಅಲ್ಲಿ ಪರಮಾತ್ಮ ಸ್ವಾಮಿ ಅಂದ್ರಂತೆ ತ್ವಂ ಆಶ್ಚರ್ಯ ತ್ವಂ ಅದ್ಭುತ ಇದಕ್ಕೆ ಆಶ್ಚರ್ಯ ಉಪಾಖ್ಯಾನ ಅಂತ ಹೆಸರು ಇದಕ್ಕೆ ಆಶ್ಚರ್ಯಕತೆ ಅಂತ ನೀ ಭಾಳ ಆಶ್ಚರ್ಯ ಶಬ್ದಕ್ಕೆ ಅವನೇ ಯಾರನ್ನು ದೊಡ್ಡ ಮನೆ ಕಟ್ಟಿದ್ರೆ ಬಂದು ಗೋಳು ಗುಮ್ಮಟು ತಾಜ್ ಮಹಲ್ ಏನು ಆಶ್ಚರ್ಯ ಅಂತೀವಿ ನಾವು ಹೌದಾ ಅದಕ್ಕಿಂತ ಆಶ್ಚರ್ಯ ಯಾರು ಭಗವಂತ ಅವನ ಗುಣಗಳೇನು ಅವನ ಚಿಂತನೆ ಏನು ಅವನ ಮಹಿಮಾ ಪರಮ ಆಶ್ಚರ್ಯ ಅಂತೀವರು ಪರಮಾತ್ಮ ಅಂತಾಗ ದಕ್ಷಿಣಾಭಿಸಾಕಂ ಅನ್ನೋ ಪರಮಾತ್ಮ ಅರ್ಧಕ್ಕೆ ಅರ್ಥಾತ್ ಸ್ವಾಮಿ ಅಂದ್ರಂತವ್ರೇನು ಯಾರು ನಾರದರು ಇಷ್ಟ ಅಂತ ದೇವರು ನೀನು ಆಶ್ಚರ್ಯ ಅಂತ ಹೊಳಿಗೆ ಹತ್ತಿರು ಯಾರು ಹೊಳಿಗೆ ಹತ್ತಿರು ನಾರದರು ಯಾರನ್ನ ಪರಮಾತ್ಮನ ಮಹಾನ್ ಆಶ್ಚರ್ಯ ಮಹಾನುಭಾವ ಅಂತ ಸ್ನಾನ ಮಾಡಲಿ ಇನ್ನು ಅಲ್ಲಿ ಹೋಗ್ಯಾರ ಮೇಲೆ ಅವರು ಅದು ಆಶ್ಚರ್ಯ ಅಂತ ಹೋದ್ರು ಅವ್ರಿಗೆ ಸ್ನಾನ ಬೇಕು ದೇವರಿಂದ ತದಾ ದೇವರು ಉಪಾಸನೆ ಮಾಡ್ತಕ್ಕಂಥ ಮಹಾನುಭಾವ ಆಶ್ಚರ್ಯ ಅಂತ ಹೊಳ್ಕೊತುಗಳೇ ತೊಮ್ಮ ಆಶ್ಚರ್ಯಂ ತೊಮ್ಮ ಅದ್ಭುತಂ ಪರಮಾತ್ಮ ಅಂದ ದಕ್ಷಿಣಾಭಿಸಾಕಂ ಅರ್ಥ ಸ್ವಾಮಿ ಅಂತ ಹೋಗ್ತಾ ಹೊಂಟರು ಹೊಂಟ್ಕೊಳ್ಳಿ ಅಲ್ಲಿ ಉಳಿದು ದೇವತೆ ಕುದಿದ್ವಲ್ಲ ಅವರು ಹೌದು ಅವ್ರು ಹೇಳಿದ್ರು ನೀವು ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನೀವ ಅಂದ ನೀ ಹೇಳಿದ್ರಿ ಹಿಂಗೆ ಅಂದ್ರೆ ಏನು ಹಂಗಾರೆ ದಕ್ಷಿಣಾಭಿಸಾಕಂ ಅಂದ್ರೆ ಏನು ಅರ್ಥ ಅದಕ್ಕೆ ನಮಗೆ ತಿಳಿಲ್ಲ ಅಂತ ಅವ್ರು ಹೇಳಿದ್ರಂತ ಅವ ನಾರದ ಭಗವಂತ ನಾರ ಹೇಳ್ರಿ ಅವನು ಭಗವಂತ ಹೇಳ ಮಹಿಮೆ ಔಟ್ ಹೇಳ್ಸಾನ ದಕ್ಷಿಣ ಅರ್ಥ ಹಂಗೆ ಮತ್ತೆ ನಾವು ಆಶಾ ಮಾಡ್ತಾ ತಿಳ್ಕೊಬೇಡ್ರಿ ನೀವು ಯಾವುದೇ ಒಳ್ಳೆ ಕೆಲಸ ಮಾಡಿದರೆ ದಾನ ಮಾಡಿದರೆ ದಕ್ಷಿಣ ಇಲ್ಲದೆ ಮಾಡಬಾರ್ದು ಕಿಂಚಿತ್ ದಕ್ಷಿಣೆ 10 ರೂಪಾಯಿ ಕೊಡಲಿ 10 ಪೈಸಾರ ಕೊಡಲಿ ಕಡೆಗೆ ಹೌದಾ ಇನ್ನೊಂದು ಅರ್ಥ ದಕ್ಷಿಣ ಶಬ್ದಕ್ಕೆ ಲಕ್ಷ್ಮಿ ಅಂತ ಅರ್ಥ ಪರಮಾತ್ಮ ಅಂತ ನನ್ನೊಬ್ಬ ಉಪವಾಸ ಮಾಡ ಲಕ್ಷ್ಮೀ ಸಹಿತ ನಾವು ಉಪವಾಸ ಮಾಡು ಅಂತ ಏನು ಭಗವಂತ ಆಗಿರ್ತಕ್ಕಂಥ ಅದಕ್ಕೆ ನಾವು ವಿಪರೀತ ಆಗ್ತೀನಿ ಅದಕ್ಕೆ ಹೇಳ್ತಾರೆ ಮಹಾನ್ ಬರ್ತಕ್ಕಂಥ ಇಂಥ ಮಹಿಮೆ ನಾರಕತೆ ಬರ್ತಕ್ಕಂಥದ್ದು ಇಂಥ ಮಹಾತ್ಮ ಇರ್ತಕ್ಕಂಥವ ಪರಮಾತ್ಮ ಬ್ರಹ್ಮಾಂಡೋದ್ರ ಭಗವಂತ ಮಧ್ವಾಚಾರ್ಯ ಹೃದಯ ಇರ್ತಕ್ಕಂಥ ಪರಮಾತ್ಮ ಇರ್ತಕ್ಕಂಥವ ಅದನ್ನೇ ಹೇಳ್ತಾ ಇದ್ರೆ ಮುಂದಿಂತ ಗತ ಮಧ್ವ ಉತ್ಪ ಸಂಸ್ಥಿತ ಜಯತಿ ಪ್ರಭು ನಾರಾಯಣ ಅಂತ ಅರ್ಥ ಇದು ಎಷ್ಟು ಹೇಳ್ಕೊತ ಹೋಗಿ ಒಂದು ರೂಪದಲ್ಲಿ ಇದನ್ನಂತಾರೆ ಯಾರು ಹೇಳಿದ ಈ ಕಾಣಲಿಕ್ಕೆ ನಿಮಗೆ ಇದು ಮಂದರಾದ್ರಿ ಪರ್ವತಗಳು ಬ್ರಹ್ಮ ಪುರಂದರಾದಿ ದೇವತೆಗಳು ಇವರು ಸಮಸ್ತ ಲೋಕ ಇದಿಷ್ಟು ಯಾರು ಹೊಟ್ಟೆ ಆಗದ ಮೋಹನ್ ಹೊಟ್ಟೆ ಆಗತ್ತ ಇದು ಒಂದೇ ಅಲ್ಲ ಇಂಥವ ಅನಂತವ ನಿಮಗೆ ಗೊತ್ತದ ಯಾರು ಹಂಗೆ ಹೇಳ್ರಿ ಅವನ್ನ ಯಾರು ಕಂಡಾರ ಇದನ್ನ ಇಂಥ ಆಶ್ಚರ್ಯ ಯಾರು ಕಂಡ್ರು ವೆರಿ ಗುಡ್ ಮಾರ್ಕಂಡೇ 12ನೇ ಸ್ಕಂದ ಭಾಗವತ ಕೊನೆ ಬರ್ತದಲ್ಲ ಎಲ್ಲ ಕಥೆ ಈ ಮಾರ್ಕಂಡ ಕಥೆ ಹೇಳಿದ್ರೆ ಭಾಗವತ ಪೂರ್ತಿ ಮುಗಿಯೋದು ಮಾರ್ಕಂಡೇಯ ಮಹರ್ಷಿಗಳು ಮಹಾನುಭಾವರು ಮುರ್ಕೊಂಡು ಋಷಿಗಳು ಮಕ್ಕಳಾಗಿರ್ತಕ್ಕಂಥ ತಪಸ್ಸು ಕೂತಿದ್ದರು ತಪಸ್ ಮಾಡ್ಕೋತ ಕೂತ್ಕೊಂಡಾಗ ಸಾಕ್ಷಾತ್ ಭಗವಂತ ಭೇಟ ನಾರಾಯಣ ದರ್ಶನ ಕೊಟ್ಟ ಯಾಕೆ ಕೂತಿ ಋಷಿಗಳು ಹೇಳ್ರಿ ಅಂದ ಏನಿಲ್ಲ ನಾನು ನೋಡ್ಬೇಕಾಗಿದೆ ನಾನು ಅಂದ್ರು ಏನಕ್ಕೆ ಪ್ರಳಯ ನೋಡ್ಬೇಕಾಗಿದೆ ಅಂತ ಮಹಾನುಭಾವ ದೇವ್ರಂದ ಇದು ನೋಡ್ಲಿಕ್ಕೆ ಹೋಗ್ಬೇಡ್ರಿ ಸಾಧ್ಯ ಇಲ್ಲ ನಿಮ್ಗೆ ನೋಡೋದು ಅಂದ ಇಲ್ಲ ಅದು ಇಚ್ಛಾನ ಬೇರೆ ಇಚ್ಛಾ ಇಲ್ಲ ನನಗಂದ್ರು ಅದು ಖರೆ ಪ್ರಳಯ ಅಲ್ಲ ದೇವ್ರು ತೋರಿಸಿದ ಪ್ರಳಯ ಮತ್ತೆ ಅದು ಅವ್ರ ತೋರಿಸಿದ್ದು ಹಿಂಗೂ ಮಾಡೋಲ್ಲ ಭಗವಂತ ಇಷ್ಟು ಅದಕ್ಕೆ ಹೇಳ್ತಾರ ಅವ ಸಾಧ್ಯವಾಗ್ತದೆ ಭಗವಂತ ಆಗಿರ್ತಾನೆ ಒಮ್ಮೆ ನಿಗ್ಲಿಕ್ಕೆ ಸಾಧ್ಯ ಇಲ್ಲ ಆತು ಅವ್ರು ತೋರಿಸಿನಲ್ಲಿ ಹೌದಾ ಒಮ್ಮಿಲೆ ಮಳೆ ಬಂತು ಇಶೋತ ಹೊಂಟ್ರು ಅಲ್ಲಿ ಅಲ್ಲಿ ಎಡ್ಕೊತ ಹೋದ್ರು ಎಲ್ಲ ಕಡೆ ಕತ್ಲಿ ಭಯಂಕರ ನೀರು ಅಸಾಧ್ಯ ಮಳಿ ಪ್ರಳಯ ಶುರು ಆಗ್ಬಿಡ್ತು ಈಶೋತ ಹೊಂಟಾರಿ ಇವ್ರು ಗುಡಿಸ್ರು ಹೋದ್ರು ಆ ತಂಬಿ ತಾಲಿಗೆ ಹೋದು ಧಾವಳಿ ಹೋತು ಎಲ್ಲ ಹೋಗ್ಬಿಟ್ಟು ಇವ್ರು ಋಷಿಗಳಿಗೆಲ್ಲ ಮುರ್ಕೊಂಡು ಋಷಿಗಳು ಮಾರ್ಕಂಡೇಯ ಮಹರ್ಷಿಗಳು ಈಶೂತ ಹೋದ್ರು ಎಲ್ಲ ಅವಿಗೆ ಕಡ್ಲಿಕ್ಕೆ ಹತ್ಯಾವ ಜಲಚರ ಪ್ರಾಣಿಗಳು ಇವು ಕಡ್ಲಿಕ್ಕೆ ಹತ್ಯಾವ ಒದ್ದಾಡ್ಲಿಕ್ಕೆ ಹತ್ಯಾರ ಒಂದು ಈಶಾನ್ಯೊಳಗೆ ಒಂದು ಸಣ್ಣ ಗಿಡ ಅದಕ್ಕೊಂದು ಟಂಗಿ ಆ ಟೊಂಗಿ ಮೇಲೆ ಒಂದು ಎಲಿ ಅದ್ರ ಒಂದು ಕೂಸು ಮಾಡ್ಕೊಂಡಿತ್ತು ಅದನ್ನ ನೋಡಿದ್ರು ಅವ್ರು ಕರಾರವಿಂದೇನ ಪದಾರವಿಂದಂ
ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಒಂದು ಸಣ್ಣ ಕೂಸು ಕೈಯನ್ನು ಕಮಲದಿಂದ, ಕಾಲುವನ್ನು ಕಮಲ ಹಿಡ್ಕೊಂಡು, ಬಾಯನ್ನು ಕಮಲ ಚಿಬಿಗೊತ್ತು ಕೂತಿಂತ ಕೂಸೇನು. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ. ಎಲ್ಲಿ? ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಅದು ಹಿಡಿಲಿಕ್ಕೆ ಹೋದ್ರಿ ಅವರು, ಆ ಹುಡುಗ ನುಂಗಿ ಬಿಡ್ತೀವಿ ಅವ್ರನ್ನ. ಯಾರನ್ನ? ಋಷಿಗಳನ್ನ. ಒಳಗೆ ಹೋಗಿ ನೋಡ್ತಾ ಅಲ್ಲೊಂದು ಬ್ರಹ್ಮಾಂಡ, ಮತ್ತೆ ಅದ್ರೊಳಗೆ ಅಲ್ಲೊಂದು ಬ್ರಹ್ಮಾಂಡ. ಅಬ್ಬಾ ಅಂದ್ರು ಮಹಾನುಭಾವ. ಅವ್ರಿಗೆ ಮೂಗಿಂದ ಹೊರಬಿಟ್ಟು ನೋಡ್ರಿ, ಮತ್ತೆ ಅವ್ರು ಮತ್ತೆ ಹೊರ ಬಂದ್ರು. ಪ್ರಳಯ ಶಾಂತ ಆಗೋತು. ಮತ್ತೆ ನೋಡಿ ತಮ್ಮ ಗುಡಿಸ್ತಾ ಎಲ್ಲ ಅಬ್ಬಬ್ಬ ಮಹಾರಾಯ ಪ್ರಳಯ ತೋರಿಸ್ತಿಪ್ಪ, ನನಗೆ ಗಾಬರಿ ಆಗಿತ್ತು ಅಂತ. ಇಷ್ಟು ಭಗವಂತನ ಮಹಿಮಾ. ಒಂದು ರೂಪದಳು ಅನಂತ ರೂಪದಲ್ಲಿರ್ತಕ್ಕಂಥ ಪರಮಾತ್ಮ. ಮಂದರ ಅಗ್ರಿ ಪರ್ವತ ಪರಮಾತ್ಮ. ಮೊನ್ನೆ ಹೇಳ್ತೀನಿ ನಾನು, ಪರಮಾತ್ಮ ಅನ್ನ ಮಾಡ್ಕೊಂತಾರ. ಹೌದು, ಪರಮಾತ್ಮ ಭೋಜನ ಹೇಳ್ತೀನಿ ನಾನು. ಅನ್ನ ಯಾರು ಮಾಡ್ಕೊಂಡ? ಬ್ರಹ್ಮವಾಯುಗಳು ಅನ್ನ ಮಾಡಿಕೊಂಡ. ತುಪ್ಪ ಲಕ್ಷ್ಮೀದೇವಿ, ಹೌದಲ್ಲ. ಉಳು ದೇವತೆಗಳು ಕಾಯಿಪಲ್ಲೆ, ಕೋಸಂಬರಿ, ಚಟ್ನಿ. ಅದರ ಅರ್ಥ ಏನು? ಇಡೀ ಬ್ರಹ್ಮಾಂಡವೇ ಅವನ ಹೊಟ್ಟಾಗಿರ್ತಕ್ಕಂಥದ್ದು. ದ್ವಾಯಿ ಸ್ತೋತ್ರ ವನ್ಯಾಧ್ಯಾಯ ಪೂರ್ತಿ ಇದನ್ನೇ ಹೇಳ್ತ. ಹೆಗಲಾಂಡಗುಡಿ ಬ್ರಹ್ಮಾಂಡಗಳು ಸೇರ್ತಕ್ಕಂಥ ದ್ವಾಯಿ ಸ್ತೋತ್ರ ವನ್ಯ ಪೂರ್ತಿ ಇದನ್ನ ಹೇಳ್ತಕ್ಕಂಥ ಅದನ್ನ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಬಂದಂತಾರ. ಸರ್ವ ದೇವೋತ್ತಮನು. ಏನು ಮಹಿಮಾ ಭಗವಂತ ನೋಡ್ರಿ. ಶಬ್ದಗಳು ಹೆಂಗೆ ಹಾಕ್ತದೆ ದಾಸರ. ಅದಕ್ಕೆ ಅಂತಾರ ಅವರು, ನಾ ಬರ್ದಿಲ್ಲ ಇದನ್ನಂತಾರ ಮಹಾನುಭಾವ. ಇಂಥ ಕಾವ್ಯ ಹುಟ್ಟೋದೇ ಹೆಂಗೆ, ಏನೋ ಪ್ರಸಂಗದಾಗ ಈ ಸಾಧ್ಯ ಇಲ್ಲ ನೋಡ್ರಿ. ಕಲ್ಪನಾ ಮಾಡಿಕೊಡ್ರಿ. ಯಾರು ಆಯುಷ್ಯ ಕೊಟ್ಟಿದ್ರು ಅವರಿಗೆ? ಗೋಪಾಲದಾಸರು. ಗೋಪಾಲದಾಸ ಕೊಟ್ಟು 40 ವರ್ಷದ ಆಯುಷ್ಯದಾಗ ಇದಾಗ್ಯದ ಮೇಲೆ ಆ ಆಯುಷ್ಯ ಹೆಂಗಿರ್ಬೇಕದು? ಇವ್ರು ಹೆಂಗೆ ಕಾದಿರ್ಬೇಕು ಅದನ್ನ? ಎಂಥ ಮಹಿಮಾ ಇಂಥ ಕೊಟ್ಬೇಕಾದ್ರೆ ಅದು ನಮ್ಮ ಪುಣ್ಯ. ಇಂಥ ಕಾವ್ಯ ಕೊಟ್ಟಾರಲ್ಲ, ಅಷ್ಟೂ ಓದಲಿಕ್ಕಿಲ್ಲ. ಕೆಲವು ಮಂದಿರ ಓದ್ತಾರಿಲ್ಲ ಇದನ್ನು. ಯಾರಿಗೆ ಅಧಿಕಾರಸ್ತ್ರ ಓದ್ತಾರಲ್ಲ, ನಿಮಗೆ ಅಧಿಕಾರದ ಅದಕ್ಕೆ ನೀವು ಓದಿದ್ರಿ. ಮುಟ್ಟುಳಿಗೆ ಇರ್ಲಿಕ್ಕಿಲ್ಲ, ಸಾಧ್ಯ ಇಲ್ಲ. ಇಷ್ಟನ್ನ ಹಂಗೆ ಕೂತಿದ್ದು ಓದಕ್ಕಾಗಿತ್ತನು. ಏನೋ ಒಂದು ವೈಭವ ಟೈಮ್ ಸಿಕ್ತು ಅಂತ ಅದನ್ನ ಹೇಳ್ತಾ ಇದ್ದಾನೆ. ಇಲ್ಲಿ ನೋಡಿ, ಸರ್ವ ದೇವೋತ್ತಮನು, ಸರ್ವಗ, ಸರ್ವಗುಣ ಸಂಪೂರ್ಣ, ಸರ್ವದ, ಸರ್ವತಂತ್ರ ಸ್ವತಂತ್ರ, ಸರ್ವಾಧಾರ, ಸರ್ವಾತ್ಮ, ಸರ್ವತೋಮುಖ, ಸರ್ವನಾಮಕ, ಸರ್ವಜನ ಸಂಪೂಜ್ಯ, ಶಾಶ್ವತ, ಸರ್ವಕಾಮದ, ಸರ್ವ ಸಾಕ್ಷಿಗ, ಸರ್ವಜಿತ್ ಸರ್ವ. ವೈಭವ ದಾಸರದು ಅಂತಕ್ಕಂಥ ಒಂದೊಂದು ಶಬ್ದಕ್ಕೂ ನಾವು ಅರ್ಥ ಎಷ್ಟು ಅರ್ಥ ಹೇಳ್ಬೋದಕ್ಕೆ ಇಡೀ ಉಪನಿಷತ್ತದ ಎಲ್ಲ ಸುಧಾ ಎಲ್ಲ ಇದ್ರಾಗೆಲ್ಲ ತಿಳ್ಕೊಂಬಿಟ್ರೆ. ಭಗವಂತ ಸರ್ವ ಶಬ್ದ ವಾಚ್ಯ, ಎಲ್ಲ ಶಬ್ದ ಅವನ್ನೇ ಹೇಳ್ತಾವ. ಬೇಕಾದ ಶಬ್ದ ಇಲ್ಲ. ಘಂಟಿ ಅಂದ್ರೆ ಅವ, ಕುಡುಗೋಲು ಅಂದ್ರು ಅವನ, ಬಣಿವಿ ಅಂದ್ರು ಅವನ. ಹಂಗೆ ಅರ್ಥ ಮಾಡಿದಷ್ಟು ಕೂಡ ಇದನ್ನ ಟೀಕಾರ ತೋರಿಸ್ತಾರೆ. ಅಸಾಧ್ಯ ತೋರಿಸೋ ಹೆಂಗೆ ಅರ್ಥ ಮಾಡ್ಕೊಂಡು ಒಂದು ಶಬ್ದ ತೋರಿಸಿ ಹೇಳ್ತಾರೆ, ಇದರಿಂದ ಅರ್ಥ ಮಾಡ್ಕೊಂಡು ಹೇಳ್ಬಿಡ್ತಾರೆ. ಇಲ್ಲಿ ಪರಮಾತ್ಮನ ಮಹಿಮೆಯನ್ನು ಒಂದೊಂದು ಶಬ್ದ ಹೋಗ್ತಿರ್ತ ಮಹಾನುಭಾವರು ಅಂತಾರೆ. ಸರ್ವ ದೇವೋತ್ತಮ. ಇವನಿಗಿಂತ ಮತ್ತೊಬ್ಬ ದೇವರಲ್ಲಿ ಹುಡುಕೊಂಬರಿಬೇಕಾರೆ ತೋರಿಸ್ಬಿಟ್ಟೆ. ಭೃಗುರುಷ ತೋರಿಸ್ಯಾರಿಲ್ಲ ಮಗ ಪರಮಾತ್ಮ ವೈಶಿಷ್ಟ್ಯ. ಈಶ್ವರಾಯ ದೇವತೆಗಳು ಭಗವಂತ ಯುದ್ಧ ಮಾಡಲಿಕ್ಕೆ ಸೋತಾರ. ಅವ್ರು ಸ್ತೋತ್ರ ಮಾಡ್ತಾರೆ. ಬ್ರಹ್ಮದೇವ ಸ್ತೋತ್ರ ಮಾಡ್ಬೇಕಾದ್ರೆ ಮತ್ತು ಉಳಿದ ಗತಿ ಏನೇನ? ಅದಕ್ಕೆ ಸರ್ವ ದೇವೋತ್ತಮ, ಪರಮಾತ್ಮ ಸರ್ವೋತ್ತಮ. ಇದು ಒಂದು ತಿಳ್ಕೊಂಬಿಟ್ಟು ಸಾಕೊಂಡು ಜೀವನದಾಗ. ಅದಕ್ಕೆ ಮೊದಲು ಹೇಳ್ಬಿಟ್ಟ ವ್ಯಾಸರಾಯ, ಶ್ರೀಮನ್ ಮಧ್ವಮತೆ ಹರಿಃ ಪರತರಃ ಸತ್ಯಂ ಜಗತ್ ತತ್ವತಃ ಭಿನ್ನಾಹ ಜೀವಗಣಾಹ ಹರೇರನುಚರಾಹ ನಿಶುಚ್ಚ ಭಾವಂಗತಾಹ ಮುಕ್ತಿ ನೈಜ ಸುಖಾನುಭೂತ್ಯಮಲ ಭಕ್ತಿಶ್ಚ ತತ್ಸಾಧನಂ ಯಕ್ಷಾದಿತ್ರತಯಂ ಪ್ರಮಾಣಮಖಿಲಂ ನಾಮನೈಕ ವೇದ್ಯೋ ಹರಿಹಿ. ಪರಮಾತ್ಮ ನಮ್ಮ ವೈಶಿಷ್ಟ. ಪರಮಾತ್ಮ ನಾರಾಯಣ ಸಿಕ್ಕಾನಲ್ಲ ನಮಗೆ. ಆಚಾರ ಅಂತಾರ, ಆಶ್ರಮದ ಆಚಾರ ಮಾತು. ನಾರಾಯಣೋಸ್ತಿ ನಾಮನೋಸ್ತಿ ವಾಗರ್ತಿ ವಶವರ್ತಿನಿ. ಇಂಥ ಆಚಾರ ಮಾತು ತಿಳ್ಕೊಡ್ರಿ. ಎಷ್ಟು ಎಷ್ಟು ಚಂದ ಹೇಳ್ತಾರೆ ಹೇಳೋ ಮುಂದೆ. ನಾ ಹೇಳೋ ಮುಂದೆ ಮಧ್ವಾಚಾರ ಮಾತು. ಕೃಷ್ಣಾಮೃತ ಮಹಾರಣಮ ಅಂದು ಗ್ರಂಥ ಅವ್ರು ಹುಚ್ಚಿಗೊಳ್ರಿ ಅಂತಾರೆ ನಮಗೆ. ಅವ್ರು ಬೈದಾರ, ಮುಂದಿನ ಸಾಲಿನ ಬೈದಾರ ಮಣ್ಣು ಇಂಥ ಹಡ್ಡಿದ್ದೀರಿ ನೀವು ಅಂತಾರೆ. ಮೂರ್ಖರಿದ್ದೀರಿ ಅಂತಾರೆ. ನಿಮಗೆ ಎರಡು ಅವಕಾಶ ಕೊಟ್ಟೇನೆ ಅಂತಾರೆ ಮಧ್ವಾಚಾರ. ಪರಮ ನಾರಾಯಣೋಸ್ತಿ ನಾಮನೋಸ್ತಿ. ನಾರಾಯಣ ನಾಳಿಗೆ ನಿಮ್ಗೆ ಅಲ್ಲಿಗೆ ಅನ್ಲಿಕ್ಕೆ ಶಬ್ದ ಕೊಟ್ಟೀನಿ. ವಾಗರ್ತಿ ವಶವರ್ತೀನಿ. ನಿಮ್ಮ ನಾಲಿಗೆ ನಿಮ್ಮ ತಾಬಾದ ಇನ್ನು ಮಂದಿಗೆ ಮಾರಿಕೊಂಡಿಲ್ಲ. ಇನ್ನು ನಾಲಿಗೆ ಅದನ್ನ ನಾಲಿಗೆ ನಿಮ್ಮ ತಾಬಾ ಇದ್ದು ಹೊತ್ನಾಗ ನಾರಾಯಣ ಅಂತಕ್ಕಂಥ ಹಬ್ಬದಾಗ ತಾಕ ಜಪ ಮಾಡಿಬಿಡ್ರಿ. ಮುಂದೆ ಏನು ಬೇಕಾದಾಗ್ತಕ್ಕಂಥದ್ದು. ರಾಮ ರಾಮೇತಿ ರಾಮೇ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಸದಂ ರಾಮನಾಮ ವರಾಣೆ. ಪರಮಾತ್ಮ ಹೆಸರು ಬೈ ತುಂಬ ತೋಡ್ರಿ. ಪ್ರೀತಿಯಿಂದ ಹೆಸರು ಉಚ್ಚಾರ ಮಾಡ್ಬೋದು. ಅದಕ್ಕಂದ ನಾರಾಯಣೋಸ್ತಿ ನಾಮನೋಸ್ತಿ ವಾಗರ್ತಿ ವಶವರ್ತೀನಿ. ಅದಕ್ಕೆ ಘೋರೇ ನರಕೆ ಯಾಕೆ ಒದ್ದಾಡ್ತೀರಿ? ಈ ಶಬ್ದ ಅನ್ಕೋತಿದ್ ಬಿಡ್ರಿ. ಸಾಕ್ಷಾತ್ ಮೋಕ್ಷ ಆಗ್ತದೆ ಭಗವಂತ ಅಂತಕ್ಕಂಥ ಮಾತು. ಯಾರು ಮಾತಿದ್ದು? ಶ್ರೀಮದಾಚಾರ್ಯ ಮಾತು. ಅದನ್ನೇ ಹೇಳ್ತಾರ. ಅಚ್ಯುತ ಅನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲ ರೋಗಾ ಸತ್ಯಂ ಸತ್ಯಂ ವದಾಮ್ಯಂ. ಇದಕ್ಕೇನು ಟ್ಯಾಕ್ಸ್ ಇಲ್ಲ, ಸುಡುಗಾಡಿಲ್ಲ. ಟ್ಯಾಕ್ಸ್ ಅಂತ ಹಾಕ್ತಾರೆ. ಮತ್ತೆ ಎಂಥ ಅಂತ ಅದಕ್ಕೇನು ದಾಸ ಅಂತ. ಏನು ಸವಿ ಹರಿನಾಮ. ಹೌದಾ? ಅವರಿಗೆ ಗೊತ್ತು ಮಹಾನುಭಾವರಿಗೆ. ನಮಗೆ ತಿಳಿದಿಲ್ಲ. ಏನು ಹರಿ ಹರಿ ಅನ್ಕೋತ ಜಾರ್ತೆ ಹುಚ್ಚಿನ ಇವು ಅಂತಾರೆ ಮಂದಿ ಅವಾಗ. ಹೌದಾ? ಆ ಹರಿ ಅನ್ನೋ ಶಬ್ದ ಏನದ ದಾಸರಿಗೆ ಗೊತ್ತು, ಆಚಾರ್ಯಗೆ ಗೊತ್ತು.
ಆ ಮಹಿಮಾ ಎಷ್ಟು ಮಹಿಮಾ ಅಂತ ಅದನ್ನ ಹೇಳ್ತಾ ಇದ್ದಾರೆ ಪರಮಾತ್ಮ. ಸರ್ವದೇ ಉತ್ತಮ. ಸರ್ವಗ, ಗ ಅಂದ್ರೆ ಗಮನ ಅಂತ ಅರ್ಥ. ಸರ್ವಗ ಸರ್ವತ್ರ ಗಚ್ಚತೀತಿ ಸರ್ವಗಃ, ಎಲ್ಲ ಕಡೆಗೆ ಅವನ ವ್ಯಾಪ್ತಿ ಉಂಟು. ಅವೆಲ್ಲ ಜಗ ತೋರಿಸಿ ಎಲ್ಲರ ಪರಮಾತ್ಮ ಜಗ ತೋರಿಸಿ ಸಾಧ್ಯನೇ ಇಲ್ಲ. ನಾವೆಲ್ಲಿ ಜಗ ತೋರಿಸಿ ಬರ್ಬೇಕಾದ್ರೆ ನಾವಿಲ್ಲಿದ್ದೇವೆ, ನಮ್ಮ ಮನೆಯಾಗಿಲ್ಲ ನಾವೀಗ, ಹೌದಾ? ಪರಮಾತ್ಮ ಸರ್ವಗ ಸರ್ವತ್ರ ಗಚ್ಚತಿ, ಅವನ ಜಗ ಇಲ್ಲೆಲ್ಲ ಕಡೆಗೂ ಇದ್ದಾನ, ನಮಗೆ ಕಾಣುವುದಿಲ್ಲ ಇಷ್ಟೇ ಅವ ತಿಳ್ಕೊಂಡು ಅದನ್ನ ಹೇಳ್ತಾ ಇದ್ದೆ. ಸರ್ವಗ ಅವನ ಅಸ್ತಿತ್ವ, ಪರಮಾತ್ಮ ಅಂತಸ್ತಿತ್ವ ಇರ್ತಕ್ಕಂಥದ್ದು, ಸರ್ವತ್ರ ವ್ಯಾಪ್ತಿ. ಅದಕ್ಕೆ ಹೇಳ್ತಾರ, ಇದಕ್ಕೆ ವ್ಯಾಪ್ತಿ ಸಂಧಿ ಒಳಗೆ ಪೂರ್ತಿ ಹೇಳ್ಯಾರ. ಮೂರನೇ ಸಂಧಿ ಒಳಗೆ ವ್ಯಾಪ್ತಿ ಸಂಧಿ, ಮೂರನೇ ಸಂಧಿ ವ್ಯಾಪ್ತಿ ಸಂಧಿ ಒಳಗೆ ಈ ಪರಮಾತ್ಮ ವ್ಯಾಪ್ತಿ ಎಷ್ಟು ಅಲ್ಲೆಲ್ಲ ಹೇಳ್ಕೊತ ಹೋಗಿ ವ್ಯಾಪ್ತಿ ಸಂಧಿ ಒಳಗೆ. ಸರ್ವಗುಣ ಸಂಪೂರ್ಣ ಪರಮಾತ್ಮ, ಗುಣ ಕಡಿಮೆ ಇಲ್ಲೇ ಇದೆ, ಎಣಿಸ್ಲಿಕ್ಕೆ ಆಗುದು ನಮಗೆ ಅಂತ. ನಾರಾಯಣಂ ಗುಣೈ ಸರ್ವೈ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಸ್ವಾಪಿ ನತ್ವಾ ಸೂತ್ರಾರ್ಥ ಮುಚ್ಚತೆ. ಶ್ರೀಮದಾಚಾರ್ಯ ಮಾತು ಭಾಷ್ಯದ ಮೊದಲೇ ಶ್ಲೋಕ ಇದು, ಅದನ್ನ ಹೇಳ್ತಾ ಇದ್ದಾನೆ. ಸರ್ವಗುಣ ಸಂಪೂರ್ಣ, ಮತ್ತು ಗುಣ ಪೂರ್ತ ಅರ್ಧಮರ್ಧ ಎಲ್ಲ ಹೊಂಟ್ರೆ ಸಂಪೂರ್ಣ. ನಮ್ಮ ಹತ್ರ ಅರ್ಧಮರ್ಧ ಅವ. ಕರುಣೆ ಒಂದು ಗುಣ, ನಮ್ಮಲ್ಲಿ ಅರ್ಧ ಕರುಣೆ ಅದ. ಮಕ್ಕಳ ಮೇಲೆ ಕರುಣೆ, ಗಂಡ ಮೇಲೆ ಇಲ್ಲೇ ಇಲ್ಲ, ಹಾಳಾಗಿ ಹೋಗೋಣ ಅಂದ್ಕೊಂಡು ಅದು ಗಂಡ ಕೈ ಹಿಡಿದ ಮೇಲೆ ಇಲ್ಲ. ಕರುಣೆ ಆತ್ಮರ್ಥ ಇರ್ತದೆ ನಮ್ಮಲ್ಲಿ. ಅವನಲ್ಲಿ ಸಂಪೂರ್ಣ ಕರುಣೆ ಇರ್ತಕ್ಕಂಥ ವಸ್ತು ಭಗವಂತ ಒಬ್ಬನೇ ತಿಳ್ಕೊಂಬಿಟ್ಟು. ಅದಕ್ಕಂತ ಮಾರು ಸರ್ವಗುಣ ಸಂಪೂರ್ಣ. ಸರ್ವದ ಭಕ್ತರಿಗೆ ಸರ್ವದ ಅವರ ಯೋಗ್ಯತೆ ತಕ್ಕಂಗೆ ಅವ್ರನ್ನ ಕೊಡ್ತಕ್ಕಂಥ ಮಹಾನುಭಾವ, ಭಕ್ತರಿಗೆ ಕೊಡ್ತಕ್ಕಂಥ ಸರ್ವದ. ಸರ್ವತಂತ್ರ ಸ್ವತಂತ್ರ ಆಚಾರ್ಯ ಗ್ರಂಥ ಅಲ್ಲಿ ಬೇಕಾ ಹೇಳ್ತಾರ. ಜಗತ್ತಿನ ಇರ್ತಕ್ಕಂಥವು ಎರಡೇ ವಸ್ತುಗಳು, ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿಧಂ ತತ್ವಮಿಷ್ಯತೆ. ಸ್ವತಂತ್ರೋ ಭಗವಾನ್ ವಿಷ್ಣು ಭಾವೋ ದ್ವಿಧೇತರದ್ದು ಹೇಳ್ದಂಗೆ ಜಗತ್ತಿನ ಎರಡು ಭಾಗ ಮಾಡ್ಯಾರ ಶ್ರೀಮದಾಚಾರ್ಯ. ಇನ್ನು ಯಾವ ಆಚಾರ್ಯ ಗೊತ್ತಾಗಿರಿ ಅಂತ ತಿಳ್ಕೊಡ್ರಿ, ಒಂದು ಆಚಾರ ಬಂದು ಹೋಗ್ಯಾರ. ಒಂದು ಸ್ವತಂತ್ರ, ಒಂದು ಅಸ್ವತಂತ್ರ. ಸ್ವತಂತ್ರೋ ಭಗವಾನ್ ವಿಷ್ಣು, ಸ್ವತಂತ್ರ ಯಾರು? ಸಾಕ್ಷಾತ್ ಭಗವಂತ ಒಬ್ಬನೇ ಸ್ವತಂತ್ರ. ಲಕ್ಷ್ಮೀ ಎಲ್ಲರೂ ಕೂಡ ಅಸ್ವತಂತ್ರ, ಅವನ ಕೈ ಸಿಕ್ಕವರು. ಕ್ಷರಾಕ್ಷರ ಪುರುಷ ಗೀತಾ ಹೇಳ್ದಂಗೆ ಅದನ್ನ ಹೇಳ್ತಾ ಇದ್ದಾರೆ. ಸರ್ವತಂತ್ರ ಸ್ವತಂತ್ರ ಭಗವಂತ. ಬೇಕಾದ್ ಮಾಡಬಲ್ಲ, ಬೇಕಾದ್ ಇಡಬಲ್ಲ, ಕೆಲಸವಲ್ಲ, ಅನುಗ್ರಹ ಮಾಡಬಲ್ಲ. ಸರ್ವಾಧಾರ, ಎಲ್ಲಕ್ಕೂ ಆಧಾರ ಆಗಿರ್ತಕ್ಕಂಥವ, ಸರ್ವಕ್ಕೂ ಆಧಾರ. ನಕ್ಷತ್ರ ಮತ್ತೊಂದು ಮೂಗು ಇರ್ತಕ್ಕಂಥ ಎಲ್ಲಕ್ಕೂ ಆಧಾರ ಆಗಿರ್ತಕ್ಕಂಥವ, ಸರ್ವಾಧಾರ. ಈ ಜಗತ್ತಿಗೆ ಆಧಾರ ಆಗಿರ್ತಕ್ಕಂಥವ. ತನಗೂ ತಾನೇ ಆಶ್ರಯ, ಸಕಲವೂ ಕೂಡ ಭಗವಂತನ ಅಧೀನನೇ. ನಮ್ಮ ಸ್ವಂತದ್ದೇನು ನಡೀತಿಲ್ಲದೆ ಅಂತ ಆಚಾರ. ಅವ ಶರಣ್ಯ ಏಕೋ ವಶಿ, ಜಗತ್ತಿನ ಪರಮಾತ್ಮೊಬ್ಬನೇ ಅವನ ಇಚ್ಛಾ ಮಾತ್ರ ಇರ್ತದ, ನಮ್ಮ ಇಚ್ಛಾ ನಡಲಿಕ್ಕೆ ಸಾಧ್ಯ ಇಲ್ಲ. ಭಗವದ್ ಇಚ್ಛಾನ ಶ್ರೇಷ್ಠ ಆಗ್ತಕ್ಕಂಥದ್ದು ಅದನ್ನ ಹೇಳ್ತಾರೆ. ಸರ್ವಾತ್ಮ ಅಂತಾರ ಮಹಾನುಭಾರ್ತಕ್ಕಂಥವ್ರು. ಸಕಲ ಜೀವರಲ್ಲಿ ಬಿಂಬರೂಪೇ ಇರ್ತಕ್ಕಂಥವ. ನಿಮ್ಮಲ್ಲೂ ಇದ್ದಾನ, ಅವರಲ್ಲೂ ಇದ್ದಾನ, ನಮ್ಮಲ್ಲೂ ಇದ್ದಂತವ ಅವಿದ್ದಾನಂತ ಅಂತಾರೆ ಗೋಪಾಲದಾಸರು. ಬಿಂಬ ಚಲಿಸಿ ಪ್ರತಿಬಿಂಬ ಚಲಿಸುವುದು. ಪರಮಾತ್ಮ ಈ ಕೈ ಎತ್ತಬೇಕಾದ್ರೆ ನನಗೆ ಯೋಗ್ಯತಾ ಅಲ್ಲ, ಆ ಮೊಳಕೂತ್ ಎಬ್ಬಿಸ್ತಾನೆ ಕೈಯನ್ನು. ನಾನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮ ಕೂತ ಕೆಲಸ ಮಾಡ್ತಾನ. ಎಷ್ಟು ಮಹಿಮಾ ಭಗವಂತಂದು. ಕೋಟಿ ಕೋಟಿ ಜನ ವಿಚಾರ ಮಾಡ್ರಿ. ಏನು ಇರಿವಿ ಮತ್ತೊಂದು ಮುಗಿದೊಂದು ಎಂತ ಸಾಧ್ಯ. ಅವಕ್ಕವಕ್ಕೆ ಅಲ್ಲೆಲ್ಲೇ ಆಹಾರ ಕೊಡುವ ಕನಕದಾಸರು ಹೇಳ್ತಾರ. ಅಲ್ಲೇ ಹುಟ್ಟಿರ್ತಕ್ಕಂಥ ಕಪ್ಪಿ ಮತ್ತೊಂದು ಆಹಾರ ಕೊಡೋರು ಯಾರು? ಅವಕ್ಕೆಲ್ಲ ನಾವೇನು ಕೊಡ್ತೀವಿ ಆಹಾರ ಏನು ಅದಕ್ಕೆ ಕೊಡಲು ಸಾಧ್ಯ ಕೊಡ್ಲಿಕ್ಕೆ. ನಮ್ಮ ಮನ್ಯಾಗ ಊಟಕ್ಕೆ ಹಾಕೋದಾಗೋದಿಲ್ಲ ನಮಗೆ. ಇಡೀ ಪರಮಾತ್ಮ ಜಗತ್ತಿಗೆ ಊಟ ಹಾಕ್ತಕ್ಕಂಥ ಮಹಾನುಭಾವ. ಅಷ್ಟೇ ಅಲ್ಲ, ಮಹಿಮಾ ಅಂದ್ರೆ ಯಾರ್ಯಾರು ಯಾವ ಆಹಾರ ಬೇಕು ಅದನ್ನ ಕಲ್ಪಿಸ್ತಾನವ, ಹೌದಲ್ಲ? ನಮಗೆ ನಮ್ಮ ಆಹಾರ ಅದ. ಈ ಆಹಾರ ನಮಗೆ ಸಿಗೋ ಮಾಡ್ತಕ್ಕಂಥ ವಸ್ತು ಭಗವಂತನ. ಹುಲಿ ಅದ ಅಡವ್ಯಾಗ, ಇಲ್ಲ ಹುಲಿ ನಾನು ಅಳ್ಳಿಟ್ಟು ಕಳಿಸಿದಪ್ಪ ತಿನ್ನೋದು ಚಿಂತನ, ಹೌದಾ? ಅದ್ರ ಆಹಾರ ಅಳ್ಳಿಟ್ಟು ಅಲ್ಲ, ಅದಕ್ಕೇನು ಬೇಕು? ಪಶುಗಳು ಬೇಕು. ಅದ್ರ ಆಹಾರ ಅದಕ್ಕೆ ಭಗವಂತ ಇಷ್ಟು ಹುಟ್ಟಿಸ್ತಾನ. ಅದಕ್ಕೆ ಹುಟ್ಟಿಸದಿರ್ತಕ್ಕಂಥ ಪರಮಾತ್ಮ ಆಯಾ ಆಹಾರ ಅಲ್ಲಿ ಕಲ್ಪಿಸ್ತಕ್ಕಂಥ ಅದನ್ನ ಹೇಳ್ತಾ ಇದ್ರೆ ಸರ್ವಾಧಾರ. ಸರ್ವಾತ್ಮ ಸರ್ವತೋಮುಖ. ಇಡೀ ಸಮಗ್ರ ಗೀತಾ 11ನೇ ಅಧ್ಯಾಯ ಏಕಾಶಾಧ್ಯಾಯ ಇರ್ತಕ್ಕಂಥದ್ದು ಪರಮಾತ್ಮ ಸರ್ವೋತ್ತಮತ್ವ ಇರ್ತಕ್ಕಂಥದ್ದು. ಸರ್ವತೋಮುಖ. ನಮಗೆ ಹಿಂಗೆ ಮಾರಿ ಹಿಂಗೆ ಅಷ್ಟೇ ಕಾಣ್ತದೆ, ಹಿಂದೆ ಕಾಣೋದಿಲ್ಲ. ಅವ ಹಂಗಲ್ಲ, ಎಲ್ಲ ಕಡೆ ಕಾಣ್ತಕ್ಕಂಥ ಭಗವಂತಗೆ. ದೇವತೆಗಳಿಗೆ ಆ ಶಕ್ತಿ ಅದ, ದೇವರಿಗೆ ಇರ್ಲಿಕ್ಕೆಲ್ಲ ಸರ್ವತೋಮುಖ ಇರ್ತಕ್ಕಂಥ ಪರಮಾತ್ಮ. ಅದಕ್ಕೆ ಹೇಳ್ತಾರೆ ನೋಡಿ, ಇವು ನಿಮಗೆಲ್ಲ ಗೊತ್ತದ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಪುರುಷ ಸೂಕ್ತ ಅಂತೀರಿ ನೀವು. ಇದು ವೇದದು. ಒಮ್ಮೆಲೆ ಅನ್ಬೇಕಂತ ದಿನ ಅದನ್ನು ನಾವು ಸ್ನಾನ ಮಾಡೋದು ಅನ್ಲಿಕ್ಕೂ ಆ ಶ್ಲೋಕ ಕೊಟ್ಟಾರ. ಇದು ನನಗೆ ಸ್ನಾನ ಅಲ್ಲ, ಹಿಂದೆ ಹೇಳ. ಇದು ಪರಮಾತ್ಮ ದೇಹ ಸ್ನಾನ ಮಾಡ್ತೀನಿ ಅಂತ. ವಾಸುದೇವಿಗೆ ಅಭಿಷೇಕವೆಂದರಿದು ಅಂತ ಯಾರಿಗೆ ತಾಮಸ ಎಷ್ಟು ಕಲಿಸ ಗೊತ್ತ ನಿಮಗೆ, ಎಷ್ಟು ಪರಮಾತ್ಮೇ ಕಲಿಸ್ತಕ್ಕಂಥದ್ದು ಅಂತ ಪರಮಾತ್ಮ ಇರ್ತಕ್ಕಂಥ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ಕೊತ ಹೋಗಿ ಅಂತಾರೆ ಮುಂದೆ. ಸರ್ವಾಧಾರ ಸರ್ವತೋಮುಖ ಸರ್ವನಾಮಕ. ಎಲ್ಲ ಹೆಸರು ಅವನೇ ಹೇಳ್ತಾವ. ಸರ್ವ ಎಲ್ಲ ಅಂತ ಅರ್ಥ. ಸರ್ವನಾಮಕ. ಈರಪ್ಪ ಅಂದ್ರು ಅವನ, ಕುಬೇರಪ್ಪ ಅಂದ್ರು ಅವನ ಮೊದಲೇ, ಬ್ರಹ್ಮ ಅಂದ್ರು ಅವನ ಮೊದಲೇ ಅರ್ಥ. ಮುಖ್ಯ ವಾಕ್ಯಾರ್ಥವ.
ಮುಂದೆ ಇವರು ಅರ್ಥ ಶುರು ಅಂತ ಹೇಳ್ತಾ ಇದ್ರು. ಆ ರೀತಿಯಾಗಿ ಸರ್ವನಾಮಕ ಸರ್ವಶಬ್ದ ವಾಚ್ಯ ಅಂತ ಹೇಳ್ತಕ್ಕಂಥ ಪರಮಾತ್ಮ. ಸರ್ವಜನ ಸಂಪೂಜ್ಯ, ಎಲ್ಲರಿಂದಲೂ ಪೂಜೆಯನ್ನು ಮಾಡಿಸಿಕೊಳ್ಪಡ್ತಕ್ಕಂಥ ವ್ಯಕ್ತಿ ಭಗವಂತ ಸರ್ವಜನ. ಶಾಶ್ವತ, ಅದು ದೊಡ್ಡ ಶಬ್ದ. ಶಾಶ್ವತ ಕರುಣೆ ಹಿಂದ್ಯಾರಲ್ಲಿ ಕರುಣಾ ಸಂಧಿ ಒಳಗೆ ಭಗವಂತ ಶಾಶ್ವತ, ನಾವೆಲ್ಲ ಅಶಾಶ್ವತ. ನಮಗೆ ಲಿಮಿಟ್ ಅದು. ಭಗವಂತ ಯಾವಾಗಿದ್ದ ಯಾವ ಅನಂತ ಆನಂದಕ್ಕಾಗಿರ್ತಕ್ಕಂಥ ವ್ಯಕ್ತಿ ಭಗವಂತ ಶಾಶ್ವತ, ಅವನೇ ಅಂತ ಅರ್ಥ. ಶಾಶ್ವತ ಪರ್ಮನೆಂಟು. ನಾವು ತಿಳ್ಕೊಂಡೇವಿ ಇಲ್ಲಿ. ಎಲ್ಲಿ ಪರ್ಮನೆಂಟು ಎಂತನ ಯಾವಾಗ ಯಾರು ಹೋಗ್ತಾರ ಗೊತ್ತಿಲ್ಲ, ತಿಳ್ಕೊಂಡಿರ್ಬೇಕು. ಹೌದಾ? ಅದಕ್ಕೆ ಶಾಶ್ವತ ಆ ವಸ್ತು ಒಂದು ಭಗವಂತ ಆಗಿರ್ತಕ್ಕಂಥ. ಅವಾಗ ಬ್ರಹ್ಮ ದೇವತೆಗಳು ಅಲ್ಲ, ಮತ್ತೆ ಈ ಕಲ್ಪಗಳೇ ಅವ್ರ ಜಾಗ ಅವ್ರ ಕೆಲಸ ಹೋಗಿತ್ತು. ಈ ಮತ್ತೊಂದು ಕಲ್ಪಕ್ಕೆ ಹೋಗ್ಬಿಟ್ರು ಅವರು. ಶಾಶ್ವತ ಈಗೂ ಇರ್ತಾನ, ಆಗೂ ಇರ್ತಕ್ಕಂಥ ಭಗವಂತ. ನೋಡ್ರಿ, ಅಂದ್ರೆ ದಾಸರು ಎಷ್ಟು ಗುಣ ಹೇಳ್ತಾರ ಭಗವಂತ, ಎಷ್ಟು ನಿಮ್ಮಿಂದ ಅನಿಸ್ತಾರ ಬಾಯಿಂದ. ಇದೇ ಹರಿಕತಾಮಸದ ವೈಶಿಷ್ಟ್ಯ. ಶಾಶ್ವತ ಸರ್ವ ಕಾಮದ ಕೊಡೋ ಅಂತರದ ಕಾಮ ಅಂದ್ರೆ ಇಚ್ಛಾ. ಸರ್ವ ಕಾಮದ, ಯಾರ್ಯಾರು ಏನು ಕೇಳ್ತಾರ ಅವ್ರಿಗೆ ಅವ್ರ ಯೋಗ್ಯತಾ ತಕ್ಕಂಗೆ ಕೊಡ್ತಕ್ಕಂಥವ. ಅನೇಕ ಪುರಾಣ ಕಥೆ ನೀವು ನೋಡ್ತಿರ್ತೀರಿ. ದ್ರೌಪದಿಗೆ ಏನು ಕೊಟ್ಟ? ಅಕ್ಷಯಾಂಬರ ಕೊಟ್ಟ. ಕುಬೇರಿಗೇನು ಕೊಟ್ಟ? ಕುಶಲಿಗೇನು ಕೊಟ್ಟ? ಬೇಕಾದ ಸೌಭಾಗ್ಯ ಕೊಟ್ಟಿರ್ತಕ್ಕಂಥ ಪರಮಾತ್ಮ ಅದು ಹೇಳ್ತಾರೆ. ಸರ್ವ ಕಾಮದ, ಸರ್ವ ಸಾಕ್ಷಿಗ, ಬಹಳ ಮಹತ್ವದ ಮಾತು. ಸರ್ವ ಸಾಕ್ಷಿಗ ಅರ್ಥ ತಿಳ್ಕೊಟ್ರು. ನಾವೇನು ಮಾಡ್ತೀವಿ ಅದಕ್ಕೆ ಸಾಕ್ಷಿಭೂತ ಭಗವಂತ. ನಾವು ತಿಳ್ಕೊಂಡಿರ್ತೀವಿ ಯಾರು ಇಲ್ದ ಕತ್ತಿ ತಿನ್ನೋದು, ಹೌದಲ್ಲ? ಯಾವಾಗೋ ಪಾಪ ಈ ಹಂಗೆಲ್ಲ ಮಾಡೋದು ತಿಳ್ಕೊ, ತಪ್ಪು ತಿಳ್ಕೊಬಾರ್ದು. ಮುಂದೆ ಹೇಳೋದು ಹಿಂಗೆ ಕೇಳೋದು ತಿಳ್ಕೊಂಡಿಲ್ಲ, ಹೌದಾ? ಈಗ ಯಾರು ಮಾಡೋದು ಬಿಡ್ರಿ ಹಂಗೆ. ಗಂಡನಿಗೆ ಎಷ್ಟು ಜನ ರೊಕ್ಕ ತಗೊಳ್ಳೋದು, ಅದು ಒಂದು ಪ್ರಶ್ನೆ ಸಿಗಬೇಕು ತಕ್ಕೊತಿರ್ತಾರೆ ಎಷ್ಟ ಹೊತ್ತಾಗ. ಇದನ್ನ ನಾವು ತಗೊಂಡು ಯಾರು ನೋಡೋಲ್ಲ, ಅವ ಕೂತಿರ್ತಾನೆ ಮೇಲೆ ಮಾಡಿ ಹೊಡಿ ಕರ್ಕತ್ತ ತೊಗೊಂಡು ಹೋಗಿರ್ತಾರೆ. ದೇವರಾಗತ್ತೆ ಸರ್ವ ಸಾಕ್ಷಿಗ. ಅದು ಇದಕ್ಕೆ ವ್ಯವಸ್ಥೆ ಮಾಡಿಬಿಟ್ಟಿರ್ತಾರೆ. ಮತ್ತು ನಾವು ಕೆಟ್ಟ ಕರ್ಮ ಮಾಡಲಿ, ಚಲೋ ಕರ್ಮ ಮಾಡಲಿ, ಇದು ಒಂದೇ ಅಲ್ಲ, ಅನೇಕ ಸಾಕ್ಷಿಗಳವು. ಇಷ್ಟು ಸಾಕ್ಷಿ ನಾವು ತಿಳ್ಕೊಂಡಿದ್ದೀವಿ. ಈ ಭೂಮಿ, ಆಕಾಶ, ಚಂದ್ರ ಇವೆಲ್ಲ ಸಾಕ್ಷಿಗಳು. ಶ್ರೇಷ್ಠ ಸಾಕ್ಷಿ ಯಾರು? ಭಗವಂತ. ನಾವು ಮಾಡೋ ನಮ್ಮಲ್ಲೇ ಇದ್ಬಿಟ್ಟಾನ. ಹಂಗೆ ಕಣ್ಣಿಗೆವೆ ಎಂದದಲ್ಲಿ ಕೈ ಮೈ ತೆಣ್ಣಿಗೆ ಒದಗುವತ್ತಿರದೆ ಪಲ್ಗಳು ಪಣ್ಣು ಫಲಗಳ ನಗಿದು ಜಿಹ್ವೆಗೆ ರಸವನಿವಂತೆ ಈ ನುಡಿವೆಣ್ಣೆ ನಾನ್ ಮಾಡಿದವಳು ಲಕ್ಷ್ಮಣನ ಅಣ್ಣ ಒದಗುವ ಬಕುತರ ಅವಸರಕ್ಕೆ ಅಮರಗಣ ಸಹಿತ ಅಂತೇಳಿ ಪರಮಾತ್ಮ ಅವನು ಬಿಟ್ಟು ಇಲ್ಲೇ ನಮ್ಮ ನೀವೇ ಇರ್ತಕ್ಕಂಥ ಅಂತ ಸರ್ವಕಾಮದ ಸರ್ವ ಸಾಕ್ಷಿಗ ಸರ್ವಜಿತ್ ಮಹಾನುಭಾವ. ಸರ್ವಜಿತ್, ಜಿತ್ ಗೆಲ್ಲೋದು ಅಂತ ಅರ್ಥ. ಸರ್ವಜಿತ್ ಎಲ್ಲರೂ ಗೆಲ್ತಕ್ಕಂಥ ಭಗವಂತ. ಇಂದ್ರೆ ಸೋತ ಅಂತ ಇರ್ತಿಲ್ಲ. ಬೇಕಾದ ನೋಡಿ, ಕೆಲವು ಕಡೆ ಸೋತಂಗೆ ಮಾಡ್ಯಾನ. ಯಾರಿಗೆ? ಅಜ್ಞಾನಿಗಳಿಗೆ ಮೋಸ ಆಗಲಿ ಅಂತ ತಿಳ್ಕೊಂಡು ಹೇಳಿ ಆ ಜರಾಸಂಧ ಬೆನ್ನಟ್ಟಿ ಹೋದ ಇವನ್ನ. ಕೃಷ್ಣ ಒಳಗೆ ಹೋಗಿ ಅಡ್ಕೊಂಡ್ಬಿಟ್ಟ. ಜರಾಸಂಧ ನಾವು ಯವನ ಅವ ಬಂದು ಬೆನ್ನಟ್ಟಿದೆ. ಕೃಷ್ಣ ಹೆಂಗೆ ಹುಡುಗ ಒಳಗೆ ಹೋಗಿ ಮಚ್ಚಿಕೊಂಡ ಅಂತಿಕೊಂಡ. ಒಳಗೆ ಬಾ, ನಾ ಎಲ್ಲ ಮಾಡ್ತಿದ್ದ ಕೃಷ್ಣ ಆಗಿರ್ತಕ್ಕಂಥವ. ಮುಚಕುಂದ ಪ್ರಸಾದತಃ, ಹೌದಾ? ಆ ರೀತಿ ಪರಮದಾಗಿರ್ತಕ್ಕಂಥವ ಸರ್ವಜಿತ್. ಅವನು ಸೋಲು ಅಂತಿಲ್ಲ ಭಗವಂತಗೆ. ಆ ರೀತಿ ಹೇಳ್ತಾರೆ. ಇಷ್ಟು ಭಗವಂತನ ಮಹಿಮೆಯನ್ನು ಹೇಳಿ ಅಂತಾರ ಮುಂದುವರೆದು ನೋಡಿ. ಇಷ್ಟೊತ್ತನಕ ಎಷ್ಟು ತಾರತಮ್ಯ ಹೇಳಿದೆ ಅಂತಾರ. ಎಲ್ಲಿಂದ ಹಿಡ್ಕೊಂಡು ಒಂದು ಕ್ರಿಮಿ ಜಡವತ್ತು ಹಿಡ್ಕೊಂಡು ತಾರತಮ್ಯ ಹೇಳ್ಕೋತ ಭಗವಂತನ ಮಹಿಮಾ ಹೋಲಿಸಿರಿ ನಿಮ್ಮ ಕಡೆಯಿಂದ. ಇನ್ನು ಮುಂದೆ ನಿಮಗೆ ಹೇಳ್ತದ ದಾಸ ಇದನ್ನ ಅಂದ್ರೆ ಏನಾಗ್ತದೆ? ಫಲಸ್ತುತಿ. ತಾರತಮ್ಯದ ಫಲಸ್ತುತಿ ಅಷ್ಟೇ, ಇಡೀ ಹರಿಕತಾಮಸ ಅರ್ಧಲ್ಲ. ತಾರತಮ್ಯ ಇದು 17-19 ಪದ್ಯಗಳ. ತಾರತಮ್ಯೋ ಆರೋಹಣವ, ಹೌದಾ? ಕುಡಿಸ ಶಬ್ದ. ತಾರತಮ್ಯಾರೋಹಣವ, ತಾರತಮ್ಯ ಆರೋಹಣವ ಬರೆದು 6 ಪಠಿಸುವರು ಅವರವರ ಲಕ್ಷ್ಮೀ ನಾರಸಿಂಹ ಸಮಸ್ತ ದೇವಗಣಾಂತರಾತ್ಮಕನು ಪೂರೈಸುವನು ಮನೋರಥಂಗಳ ಕಾರುಣಿಕ ಕೈವಲ್ಯದಾಯಕ ದೂರಗೈವ ಸಮಸ್ತ ದ್ವಿತವ ವಿಗತ ಭಯ ಶೋಕ. ಯಾರು ಹೇಳ್ತಾರೆ ಶಬ್ದ ವಿಚಾರ ಮಾಡಿದೆ. ಏನು ಮಹಿಮಾ ಭಗವಂತಂದು ಹೇಳ್ತಾ ಇದ್ದಾರೆ. ಬರೆದಂಥ ಮದ್ಯಗಳು ನೋಡಿ. ಈಗ ಹಿಂದೆ ಕೊನೆಗೆ ಬರ್ರಿ. ಕಾರುಣಿಕ, ಮಹಾಕರುಣಾಶಾಯಿ. ನಾ ಹೇಳ್ತೀವಿ ಅನ್ಯಥಾ ಶರಣಮನಾಸ್ತಿ ತ್ವಮೇವ ಶರಣ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪತಿ. ಎಷ್ಟು ತಪ್ಪು ಮಾಡ್ತೀವಿ? ಅಪರಾಧ ಸಹಸ್ರಾಣಿ ಕ್ರಿಯಂತಿ ಅಹರ್ನಿಶಮಯ ತಾನೇ ಸರ್ವಾಣಿ ಮೇದೇವ ಕ್ಷಮಸ್ವ ಪುರುಷೋತ್ತಮ. ಸ್ವಾಮಿ ಎಷ್ಟು ತಪ್ಪು ಮಾಡ್ತೀವಿ ಗೊತ್ತಿಲ್ಲ. ಶಿಕ್ಷಣ ಬದುಕಲಿಕ್ಕೆ ಸಾಧ್ಯ ಇಲ್ಲ ನಾವು. ಅದನ್ನು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಒಂದೇದು ಹೇಳಿದ ಕಾರುಣಿಕ. ಎರಡನೇದು ಕೈವಲ್ಯದಾಯಕ. ಕೈವಲ್ಯ ಅಂದ್ರೆ ಮೋಕ್ಷ. ಅವಗೊಬ್ಬನೇ ಅಜ್ಞಾನ ಆಚಾರ ಅಂತಾರೆ. ಟೀಕಾರ ಯಾರು ಅಂತಾರೆ? ಅಜ್ಞಾನ ಶ್ರೀಮದಾಚಾರ ಮಾತು ಅನುವ್ಯಾಖ್ಯ ಅಂತಾಗ ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಂ ಸವ ಏಕೋ ಜನಾರ್ದನ. ಒಮ್ಮೆ ಮಾರ್ಕಂಡರು ತಪಸ್ಸು ಕೂತ್ಕೊಂಡ್ರು. ಪುರಾಣದ ಕಥೆಯನ್ನು ಹೇಳೋದು. ಪರಮಾತ್ಮ ರುದ್ರನಿಗೂ ತಪಸ್ಸು ಮಾಡಿದರು. ಅರುದಿಪದಿಗಳು ಪ್ರತ್ಯಕ್ಷ ಆದರು. ಯಾಕೆ ಋಷಿಗಳು ನೀವು ಯಾಕೆ ಕೂತಿರಿ, ಏನು ಬೇಕು ಕೇಳ್ರಿ ನಮಗಂದ್ರು. ಅಂತ ತೊಗೊಂಡು ನ್ಯಾಯ ಮಾಡಲಿ ಅಂದರು. ಮೋಕ್ಷ ಕೊಡು ಅಂದರು. ನೋಡಿ, ಜನರಿಗೆ ತೋರಿಸ್ಲಿಕ್ಕಿದೆ, ಅವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಯಾರು ಭೇಟಿಯಾಗಾರ? ರುದ್ರದೇವರು ಅಂದ್ರಂತ. ರುದ್ರದೇವರು ಐ ಆಮ್ ಹೆಲ್ಪ್ಲೆಸ್ ಅಂದ್ರಂತ.
ಹೇಳ್ತಾ ಇದ್ದಾರೆ. ಅಹಂ ಅಂತ ಹೃದಯ, ಅಹಂ ಭೋಗಪ್ರದೋ ವತ್ಸ, ಏ ವತ್ಸ, ಏ ಮಗುವೆ, ಅಹಂ ಭೋಗಪ್ರದ, ಬೇಕಾದ ಕೊಡ್ತೇನೆ, ಮೋಕ್ಷದಸ್ತು ಜನಾರ್ದನ. ಮೋಕ್ಷ ಕೊಡ್ಲಿಕ್ಕೆ ಯಾರಿಗದ ಅವನ ವಾಸುದೇವ ಅಂತಕ್ಕಂಥ ಅದಕ್ಕೆ ಹೇಳ್ಬಿಟ್ಟಾರ, ವಿಷ್ಣುರಿದಾತ ಮೋಕ್ಷಶ್ಚ ವಾಯುಶ್ಚ ತದನುಜ್ಞೆಯ. ಮೋಕ್ಷ ಕೊಡೋ ಅಧಿಕಾರ ಒಬ್ಬ ಪರಮಾತ್ಮ ಸಾಮ್ರಾಜ್ಯ ಪ್ರಧಾನಮಂತ್ರಿ, ಇಡೀ ಪ್ರಪಂಚಕ್ಕನೇನೆ ಎಲ್ಲ ಮೋಕ್ಷ ಅನ್ನೋ ಡಿಪಾರ್ಟ್ಮೆಂಟ್ ತಾನೇ ಇಟ್ಕೊಂಡ. ನಾವು ಇರಿಗೇಷನ್ನು ಎಜುಕೇಷನ್ ದೇವತೆಗೆ ಹಂಚ್ಬಿಟ್ಟು ನೀವು ತೊಗೊಂಡು ಹೋಗಿ ಇವನ್ನೆಲ್ಲ ತಿಳ್ಕೊಂಡು ಹೇಳ್ತಾ ಅದನ್ನ ತಾನೇ ಇಟ್ಕೊಂಡ. ಅದನ್ನ ಬಿಟ್ಟ ಫಲ ತಾಮದೆ ಕೊಟ್ಟ ಫಲ ಭಗವಂತ ಆಗಿರ್ತಕ್ಕಂಥವು ಅದನ್ನ ಹೇಳ್ತಾ ಇದ್ದಾರೆ. ಕೈವಲ್ಯದಾಯಕ ಮ್ಯಾಲ ಬರ್ರಿ ಮುಂದಂತಾರ. ತಾರತಮ್ಯ ಆರೋಹಣವ ಬರೆದು 6 ಪಠಿಸುವರು. ಎರಡು ದಾಸರಿಗೆ ಎಷ್ಟು ಅಂತ ನೋಡ್ರಿ. ಕೆಲವೊಂದು ಬರ್ಲಿಕ್ಕೆ ಆಗಲಿಕ್ಕಿಲ್ಲ, ಓದಿದ್ರೆ ಓದಿರಿ ಬರೋದ್ರೆ ಬರೀರಿ ಅಂತಾರ. 6 ಬರೆದವರು 6 ಓದುವರು. ಅಲ್ಲಿ ಯಾರು ನೋಡ್ರಿ, ಬರೆದು 6 ಪಠಿಸುವರು. 6 ಅಂದ್ರೆ ಯಾರು ಅಂತ ಅರ್ಥ, ಯಾರು ಓದ್ತಾರ ಯಾರು ಬರೀತಾರ. ಲಕ್ಷ್ಮೀ ನರಸಿಂಹ ಏನ್ ಮಾಡ್ತಾನೆ ಗೊತ್ತಾ, ಸಮಸ್ತ ದೇವಗಣಾಂತರಾತ್ಮಕನು, ಪರಮ ವೈಭವ ದೇವಗಣಾಂತರಾತ್ಮಕನು, ದೇವತೆಗಳ ಗುಂಪಿಗೆ ಒಡೆಯಾಗಿರ್ತಕ್ಕಂಥ ಮಹಾನುಭಾವ, ದೇವತೆ ಅಂತರ್ಯಾಗಿರ್ತಕ್ಕಂಥ ಪರಮಾತ್ಮ ಏನ್ ಮಾಡ್ತಾನ, ಪೂರೈಸುವ ಮನೋರಥಂಗಳ. ನಮ್ಮ ಇಚ್ಛಾ ಏನೋ ಭಗವಂತ ಎಲ್ಲ ಅನುಗ್ರಹ ಮಾಡ್ತಂತ. ಏನು ಮಾಡಿದ್ರೆ ಈ ಸಂಧಿ ಬರೋದು ಅದನ್ನ ಅಭ್ಯಾಸ ಮಾಡಿ ಓದಿ ತಿಳ್ಕೊಂಡಂಥದ್ದು. ಪಾರಾಯಣ ಮಾಡಿರಿ ಬರೋದ್ರ ಬರೀ ಅಂತಾರೆ ಮಹಾನುಭಾವ. ಮನೋರಥಂಗಳ ಕಾರುಣಿಕ ಅವ ಹೋಗೋದು. ಕೈವಲ್ಯದಾಯಕ ದೂರಗೈವ ಏನನ್ನ, ಸಮಸ್ತ ದುರಿತವ, ಅರ್ಥಾತ್ ಸಮಸ್ತ ದುರಿತವ ದೂರಗೈವ. ಮಾಡ್ತಕ್ಕಂಥ ಏನಕ್ಕೆ ನಮಗೇನೋ ತೊಂದರೆ ಇರ್ತಾವ, ಕಷ್ಟ ಇರ್ತಾವ, ಅವನ್ನೆಲ್ಲ ದೂರ ಮಾಡಿ ನಮ್ಮ ಲಿಂಗದೇಹ ಭಂಗ ಮಾಡಿಸಿ ಭಗವಂತ ಮೋಕ್ಷ ಕೊಡ್ತಕ್ಕಂಥ ಪರಮಾತ್ಮ ವಿಗತ ಭಯ ಶೋಕ. ಅದಕ್ಕೆ ಉತ್ತರಲ್ಲೇ ಪ್ರಶ್ನೆಯಲ್ಲೇ ಉತ್ತರಲ್ಲೇ ಹರಿಕಥಾಮೃತದ ವೈಶಿಷ್ಟ್ಯ ಅದು. ಯಾಕೆ ಹೆಂಗೆ ಮಾಡ್ತಾನ, ನಮ್ಮ ಭಯ ಯಾಕೆ ಪರಿಹಾರ ಮಾಡ್ತಾನ್ರಿ, ದುಃಖ ಯಾಕೆ ಪರಿಹಾರ ಮಾಡ್ತಾನ, ಅವಾಗ ಅವು ಇಲ್ಲ, ಆ ಶೋಕ ದುಃಖ ಅವಾಗಿಲ್ಲ, ಅವಾಗಿದ್ದ ಏನು ಪರಿಹಾರ ಮಾಡ್ತಿದ್ದ. ಮಂದಿ ದುಃಖ ನಾವು ಯಾರಿಗೆ ಹೇಳ್ತಾರ, ನಮ್ಮ ದುಃಖ ಪರಿಹಾರ ಮಾಡಿರಪ್ಪ, ನಮಗೆ ಸಾಕಾಗಿದ್ರಿ, ನಾವೆಲ್ಲಿ ಪೇಚಾರ ಹೋಗ್ತೀವಿ. ನಾವು ಮನುಷ್ಯ ಜೀವನ ಹೆಂಗೆ ಗೊತ್ತು, ಸಂತೋಷ ಹಂಚ್ಕೋತೀವಿ ಹೌದಲ್ಲ, ದುಃಖನ ಹಂಚ್ಕೊಳಕ್ಕೆ ಆಗೋದಿಲ್ಲ. ನೀವು ಬೇಕಾದ್ರೆ ಏನು ಒಂದು ಹೇಳನಗ್ರಿ ನೀವು, ಅವ್ರು ಬರ್ತಾರೆ ನಮಗೂ ಹೇಳಿ ನಗ್ತೀವಿ ನಾವು ಅಂತಾರ, ಅವ್ರು ನಗ್ತಾರೆ, ಅವ್ರು ನಗಿಸಿದಾಗ ಒಂದು ನಗೋ ಸೆಂಟರ್ ಆದಂಗೆ ಆಗ್ತದೆ. ದುಃಖ ತೋಡ್ರಿಂದ ಯಾರು ತಗೋತಾರೋ ನಾವು ರಗಡವ ನಾವೆಲ್ಲಿ ಪೇಚಾರ ಹೋಗ್ತೀವಿ ನಾವು. ಅದಕ್ಕೆ ಭಗವಂತ ವಿಗತ ಭಯ ಶೋಕ, ಭಗವಂತ ಭಯನೂ ಇಲ್ಲ ಶೋಕನೂ ಇಲ್ಲ, ಅದಕ್ಕೆ ನಮ್ಮ ದುಃಖ ಪರಿಹಾರ ಮಾಡ್ತಾವ ಅಂತ ಅರ್ಥವ. ಮತ್ತು ಅವಾಗ ಇದ್ದಿದ್ರವು ಅದಕ್ಕೆ ಇದು ಅದು ಪ್ರಶ್ನೆ ಉತ್ತರ ಹೆಂಗ. ವಿಗತ ಭಯ ಶೋಕ ಒಂದು ಶಬ್ದ, ಭಗವಂತನ ಮಹಿಮಾ ಹೇಳ್ತಕ್ಕಂಥ ಒಂದು ಶಬ್ದ ವಿಗತ ಭಯ ಶೋಕ ಅಂತ ಹೇಳ್ತಕ್ಕಂಥದ್ದು. ಯಾರವ, ಲಕ್ಷ್ಮೀ ನಾರಸಿಂಹ ಅಂತ ಮಹಾನುಭಾವ. ನೋಡಿ, ಈ ಗ್ರಂಥ ಪ್ರತಿಪಾದ್ಯ ದೇವತ, ಹರಿಕಥಾಮೃತದ ಪ್ರತಿಪಾದ್ಯ ದೇವತ ಲಕ್ಷ್ಮೀ ನರಸಿಂಹ. ಅದೇ ಹೇಳ್ಬಿಟ್ರ, ಕರುಣಿಪುದು ಯಮಗೆ ಮಂಗಲವ, ಅಲ್ಲಿ ಯಾರು ಹೋಗ್ಯಾರ, ಲಕ್ಷ್ಮೀ ನರಸಿಂಹ ಉಪವಾಸ ಮಾಡ್ತಕ್ಕಂಥ ಮಹಾನುಭಾವರು. ಅವರು ಕುಲದೇವರು ಹೌದು, ಅವರು ಅನುಗ್ರಹ ಮಾಡ್ತಕ್ಕಂಥ ಸ್ವಾಮಿ ಹೌದು ಅಂತ ಹೇಳ್ತಾ ಇದ್ದಾರೆ. ಅಂತ ಪರಮಾತ್ಮ ಮಹಿಮೆ ಹೇಳ್ತಾ ಇದ್ದಾರೆ ಅಂತಾರ ಮುಂದುವರೆದು. ಇಲ್ಲಿ ಈ ತಾರತಮ್ಯದ ಆರೋಹಣ ಗಂತಿಯನ್ನ, ಯಾರು ಫಲಶ್ರುತಿಯನ್ನ ಒಂದೇ ಹೇಳಿ ಸಾಕಾಗಿಲ್ಲ ಅವ್ರಿಗೆ, ಮತ್ತೆ ಹೇಳ್ತಾರ ಮುಂದೆ. ಇದು ಮಹಿಮಾ, ಈ ಸಂಧಿ ಮಹಿಮಾ ಹೇಳಲಿಕ್ಕತ್ತಾರ. ಪ್ರಣತ ಕಾಮದ ನಂಗ್ರಿ ಸಂದರ್ಶನದ ಅಪೇಕ್ಷ ಉಳ್ಳವಗೆ ನಿಶ್ಚಣಿಕೆ ಎನಿಪುದು ಜಡ ಮೊದಲು ಬ್ರಹ್ಮಾಂಡ ತರತಮವು. ಮನವಶನದಿ ಸ್ಮರಿಸುವರ ಭವನದಿ ಶೋಷಿಸಿ ಹೋಗುವುದು ಕಾರಣವೆನಿಸುವುದು ಜ್ಞಾನ ಭಕ್ತಿ ವಿರಕ್ತಿ ಸಂಪದಕ್ಕೆ. ಎಷ್ಟು ಚಂದ ಮುಗಿಸ್ತಾರಲ್ಲ, ಜ್ಞಾನ ಭಕ್ತಿ ವಿರಕ್ತಿ ಸಂಪದಕ್ಕೆ. ಜ್ಞಾನ ಬೇಕನು, ಭಕ್ತಿ ಬೇಕ, ವೈರಾಗ್ಯ ಬೇಕ, ಅನುಗ್ರಹ ಬೇಕ. ಈ ಸಂಧಿ ಪಾಲನೆ ಮಾಡಿರ್ತ ದಾಸ. ನಾ ಬರೆದ್ರಿ ಅಂತಲ್ಲ, ಪರಮಾತ್ಮನ ಅಂಶ ಉಂಟು. ಹರಿಕಥಾಮೃತದ ವೈಶಿಷ್ಟ್ಯ ಅದು. ಹಿಂದೆ ಫಲಶ್ರುತಿಯ ನೋಡಿರಿ ನೀವು, ಹಿಂದೆ ಕೇಳಿ ನಾ ಮಾತು ಫಲಶ್ರುತಿ ಹೇಳುವತ್ತ ಹೇಳಿ ನಿಮಗೆ. ನಂತರ ದಾಸರು ಬರೆಯೋ ಹೊತ್ನಾಗ ದಾಸರು ಹರಿಕಥಾಮೃತ ಬರೀತಿದ್ರು ಕೂತ್ಕೊಂಡು, ಒಂದೇ ಕಡೆ ಕೂತ್ ಬರ್ದಿಲ್ಲ. ಮಾನ್ಯ ಒಳಗೆ ಬರ್ದಾರ, ಸವಣೂರು ಸಚಿವ ಸ್ವಾಮಿ ಮಾಡ್ತಾಗ ಬರ್ದಾರ. ಅವ್ರ ಸಚಿವ ಜೀವಂತಿದ್ದಾಗಿನ ಕಾಲಕ್ಕೆ ಧೀರೇಂದ್ರ ಸ್ವಾಮಿ ಜೀವಂತಿದ್ದು, ವಿಷ್ಣು ತೀರ್ಥಿದ್ರು, ಅವ್ರ ಸಂಖ್ಯೆ ಅಡ್ಡಾಡ್ತಿದ್ದ ದಾಸರಲ್ಲ. ಒಂದು ಗುಂಪಿದೆ, ಸಜ್ಜನದ ಗುಂಪು, ಅಲ್ಲೆಲ್ಲೆಲ್ಲೇ ಬರ್ಕೊತ ಹೋಗ್ಯಾರ. ಮತ್ತು ನೀವು ನೋಡಿದನ್ನು ಕೇಳ್ಬೇಡ್ರಿ ನನಗೆ. ಇದಕ್ಕೆ ಪುರಾವೆಗಳವ, ಅಲ್ಲಿ ಗ್ರಂಥಾಗ ಪುರಾವೆಗಳವ. ಇದಕ್ಕೆ ಅವ್ರ ಕೀರ್ತನದಾಗ ಪುರಾವೆಗಳವ. ವರದಾ ನದಿಗೆ ಹೋದ್ರು, ಅಲ್ಲಿ ಬರೀತಾರ. ಆ ನದಿಗೆ ಹೋದ್ರು, ಅಲ್ಲಿ ಬರ್ಕೊಂಡ್ರು. ಅವ್ನು ಕೀರ್ತನ ಅಭ್ಯಾಸ ಮಾಡಿದ್ರೆ ಗೊತ್ತಾಗ್ತದೆ ಹೆಂಗೆ ಹೋಗಿ ಅಲ್ಲಿ ಅಂತ. ಅಲ್ಲಿ ಬರ್ಕೊತ ಹೋಗ್ಯಾರ. ಯಾಕಂದ್ರೆ ಗೊತ್ತಾನು ಅಂತ ದಾಸ ಆ ಶ್ರೀಧರ ವಿಠ್ಠಲರು ಅಂತಾರ ಫಲಶ್ರುತಿ ಒಳಗೆ ಮಹಾನುಭಾವರು. ದಾಸರು ಬರೀಬೇಕು, ಕುತ್ಕೋಬೇಕು, ಹಿಂಗೆ ನೋಡ್ಬೇಕಂತ. ಬ್ಯಾಸರ ಬರ್ತದೆ ಬರೋದು, ಚಿಂತಲೂ ಹೊಳಂಗಿಲ್ಲ. ನಕೋತ ಕೊಡ್ಬೇಕಂತ, ಮತ್ತೆ ಬರಿಬೇಕಂತ, ಮತ್ತೆ ನಕೋತ ಕೊಡ್ಬೇಕಂತ. ಮತ್ತೆ ನಿಮ್ಗೆ ಯಾರು ಬರ್ಲಿಕ್ಕೆ ಹೆಚ್ಚು ಅಳ್ಕೋತ ಕೊಡ್ಬೇಕು ನಾವು. ಯಾರು ಸಾಕಾಗಿದೆ, ಈ ಯಾರು ಬರೆಯೋದು ಹೋಗೇ ಬಿಟ್ಟದ ಈಗ, ಹೌದಿಲ್ಲ ಅಂತಾರ. ನಕೋತ ಶಿಷ್ಯಂದ್ರೆ ಸಂಶಯ ಬಂತು, ನಮ್ಮ ಗುರುಗಳ ತಲೆ ಸಮಾಧಾನ ಇಲ್ಲ ಅಂತ ತಿಳ್ಕೊಂಡ್ರೆ. ಅವು ಸ್ವಾಮಿ ಹಿಂಗೆ ನೋಡು ನಕ್ಕಂಗೆ ಮಾಡ್ತಿರೋ ಒಂಚೂರು ನೀವು ಅಂತ್ಯಾರು. ಗ್ರಂಥ ಮುಗಿಲಿ ಆಮೇಲೆ ಹೇಳ್ತಾನೆ. ಜಗನ್ನಾಥಾಸ ಹರಿಕಥಾಮೃತ ಸರ ಮುಗೀತು,
ಮಂಗಳ ಮಾಡಿರ ಪಾಪ ದಾಸರಿಗೆ ಶಿಷ್ಯರಿಗೆ ಸ್ವಾಮಿ ಪ್ರಶ್ನೆ ಹೆಂಗೆ ಹೇಳೋದು ಉತ್ತರ ಕೊಡ್ರಿ ನಮಗಂತ ಅವ್ರು ಹೇರಂತ ನಾ ಬರೆಯೋ ಮುಂದೆ ಅಕ್ಷರಾಭಿಮಾನಿ ದೇವತೆಗಳಿದ್ದಾರಲ್ಲ ಅಮ್ಮ ಜಾಯ ನಮಃ ಆವಾನ ಅಕ್ಷಕೋಪ ಹೇಮ ದೇವತೆ ಆ ದೇವತೆಗಳು ಬಂದು ಹೆಂಗೆ ಸ್ವಾಮಿಗಳು ಬಂದ ಮಂತ್ರ ಸಿದ್ಧಿಗೆ ಮುದ್ರಕ್ಕೆ ಗದ್ದಲ ಹಾಕ್ತಾರಲ್ಲ ಎಷ್ಟು ಹೊತ್ತು ನೋಡ್ರು ಗದ್ದಲ ಹಾಕೋದ ಅಂದ್ರೆ ಮಟ್ಟದ ವಿಭವ ಅದು ಮತ್ತೆ ಗದ್ದಲ ಹಾಕಿದ್ರೆ ಮಂತ್ರ ಹಾಕಿಸ್ತಿದ್ದೆ ಅಲ್ಲ ಅಲ್ಲ ದುಡಿಯಾಡ್ಕೊತ ಹೋಗ್ಬೇಕದಕ್ಕೆ ಮತ್ತು ಹಂಗೆ ಆ ಈ ಅಕ್ಷರ ಬಂದು ನನ್ನ ತೋಡ್ರಿ ಸ್ಪರ್ಧೆ ಮಾಡ್ಕೊಂತವ್ರು ದಾಸರ ನಾಲಿಗೆಯಳು ರಮೇಶನ ಸುಜಲು ಅಕ್ಷಾಭಿಮಾನಿ ದೇವರು ತಾವೊಲಿದು ಬಂದಿರತಕ್ಕಂಥ ಕಾವ್ಯ ಹರಿಕಥಾಮೃತ ನಿಂತ್ಕೊಂಡ್ಬಿಟ್ಟು ಅಕ್ಷರ ಅಂತ ಪುಣ್ಯವಾಗಿರ್ತಕ್ಕಂಥ ಗ್ರಂಥ ಹರಿಕಥಾಮೃತ ಶಾಸ್ತ್ರ ಕೂಡ ದೊಡ್ಡ ಹೇಳ್ತಾ ಇದ್ದಾರೆ ಅಲ್ಲಿ ಇದು ನಿಶ್ಚಣಿಕೆ ಎನಿಸುವುದು ಪ್ರಣತ ಕಾಮದ ನಂಗ್ರಿ ಪ್ರಣತ ಕಾಮದ ಪರಮಾತ್ಮ ಅಂಗ್ರಿ ಸಂದರ್ಶನ ಅಪೇಕ್ಷೆ ಉಳ್ಳವರು ಅರ್ಥಾತ್ ಪರಮಾತ್ಮನ ಪಾದ ಅಪೇಕ್ಷೆ ನೋಡ್ತಕ್ಕಂಥ ಮಂದಿಗಳು ಅಂತ ಅರ್ಥ ಪರಮಾತ್ಮನ ಪಾದದ ಸಂದರ್ಶನ ದರ್ಶನ ತಗೊಂತ ಮಹಾನುಭಾವರು ಏನು ಮಾಡಬೇಕು ಅವರಿಗೆ ನಿಶ್ಚಣಿಕೆ ಏನಿಪ್ಪುದು ಒಂದು ಹಾದ್ಬೇಕಲ್ಲ ಇದ್ಯಾವುದು ಜಡ ಮೊದಲು ಬ್ರಹ್ಮಾಂಡ ತರತಮವು ಜಡದಿಂದ ಹೇಳ್ತಕ್ಕ ಹೇಗೆ ಬ್ರಹ್ಮಾಂಡಕ ಹೇಳ್ಕೋದಾಗ ಈ ತಾರತಮ್ಯ ಸಂಧಿ ಒಳಗೆ ಜಡದಿಂದ ಪರಮಾತ್ಮನಿಗೆ ತಾರತಮ್ಯ ಹೇಳ್ಕೊತ ಹೋಗಿನಿ ಈ ಸಂಧಿ ಓದ್ಕೊಂಡು ಪರಮಾತ್ಮ ದರ್ಶನ ಆಗ್ತಾನೆ ಮಗಂತ ದಾಸ ಸಾಹಿತ್ಯ ಕೊಟ್ಟ ನಮಗೆ ಸಂಧಿ ಹೋಗಿ ಹೇಳ್ತಾ ಇದ್ದಾರೆ ಪರಮಾತ್ಮ ಇಷ್ಟು ಪ್ರೀತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಮನ ವಚನದಿಂ ಅಷ್ಟ ಓದಿ ಬಿಡಬಾರ್ದು ಓದೋದಾತ ಬರೆಯೋದಾತ ಮನ ವಚನ ಸ್ಮರಿಸುವರೆ ಮತ್ತೊಂದು ಹೇಳ್ತಾರೆ ನಮ್ಮ ಸಿದ್ಧಾಂತ ಇದು ಕೇಳಿ ಬಿಡುವಂಗಿಲ್ಲ ನಮ್ಮಲ್ಲಿ ಆತ ಗಾಯತ್ರಿ ಮಂತ್ರ ಆಪ ಒಂದು ನಿಜ ಕೂತ ಹೇಳ್ಬಿಟ್ಟಾನ ಮತ್ತು ಮುಂದೆ ಯಾಕೆ ಅನ್ಬೇಕಂತ ಕೇಳಿದ್ರೆ ಹಂಗೆ ಆಗಿಬಿಟ್ಟಿರ್ತದ ಹೌದಾ ಅಪ್ಪ ಉಪದೇಶ ಮಾಡ್ತಿರ್ತಾನ ಹೊಚ್ಚಿರ್ತಾರ ನೋಡ್ರಿ ಅವಾಗ ಗಾಯತ್ರಿ ಮಂತ್ರ ಹೇಳಂತಿರ್ತಾರ ಅವ ಕಲ್ತಿರ್ತಾನೋ ಬಿಟ್ಟನೋ ಗೊತ್ತಿಲ್ಲ ಹಂಗಾಗಿ ಎಲ್ಲ ನೀವೆಲ್ಲ ಹಂಗೆ ಮಾಡಲ್ಲ ಪ್ರಶ್ನೆ ಬೇರೆ ಅವ ಅಪ್ಪ ಹೇಳ್ತಾನೆ ಹಿಂಗೆ ಹೊಚ್ಚಿ ಕುಡಿಸ್ಯಾರ ನನಗೂ ಪಕ್ಕ ಗೊತ್ತಿಲ್ಲ ನೀನು ಹಂಗೆ ಸುಮ್ಮನೆ ಮುಂದೆ ತನ್ನ ಮಗು ಹಂಗೆ ಹೇಳೋ ನಾವು ಅದು ತಿಳ್ಕೊಡ್ರಿ ಭಾಳ ಕಷ್ಟದ ಒಂದು ಯಾಕೆ ಹೇಳ್ತೀನಿ ನಿಮಗೆ ಮಗ ಮುಂಚೆ ಮಾಡೋಕ್ಕಾದ್ರೆ ತಂದೆ ಆಗಿರ್ತಕ್ಕಂಥ 24,000 ಗಾಯತ್ರಿ ಮಾಡಲಿಕ್ಕೇ ಬೇಕು 24 ಅಕ್ಷರ ಈ ದೊಡ್ಡ ವಿಷಯ ಅಲ್ಲ ಭಾಳ ಗುಡ್ಡ ಐತೆ ಹಂಗಲ್ಲದು ದಿನ 500 ಮಾಡಿದ್ರೆ ಸಾಕಾಗ್ತದೆ ಮುಂಚೆ ಮೊದಲು ಫಿಕ್ಸ್ ಆಗ್ತದೆ ಹೆಂಗಾದ್ರೆ ಹೌದಿಲ್ಲ ಮತ್ತೆ ಏನು ದಾಡಿ ಮಾಡಲಿಕ್ಕೆ ಮತ್ತೊಂದಲ್ಲ ಮೊದಲು ಅಂದ್ರೆ ಅದಕ್ಕೆ 24,000 ಮಾಡಿದ್ರೆ ಅಧಿಕಾರ ಬರ್ತದೆ ಹೇಳಲಿಕ್ಕೆ ಅವಾಗ ಇಲ್ಲ ಅಧಿಕಾರ ಬರೋದಲ್ಲ ತಿಳ್ಕೊಡ್ರಿ ಅಷ್ಟು ಪುಣ್ಯ ಬರ್ತದೆ ಅವಾಗ ನಾವು ಸಣ್ಣವರಿದ್ದಾಗ ಅದು ನೋಡ್ತಿದ್ದೆ ಗುರುಗಳನ್ನ ಅವರು ತಮ್ಮ ಮೊಮ್ಮಗನ ಮುಂಜು ಮಾಡಿಸಿರು ಸಿದ್ಧಾಂತಕ್ಕೆ ಇತ್ತಾಗಿನ ಕಾಲಕ್ಕೆಲ್ಲ ನಾವೆಲ್ಲ ಮುಂಜಾಗಿ ನಾವು ಬ್ರಹ್ಮಚಾರಿಗಳಾಗಿ ಅಡ್ಡಾಡ್ತಿದ್ವಿ ನಾವು ಅವರು ನಮ್ಮನ್ನು ಕೂಡಿಸಿ 5 ದಿವಸ ನಮ್ಮ ಕಡೆಯಿಂದ ಗಾಯತ್ರಿ ಮಾಡಿಸಿದ್ರು ನಾವು ಯಾಕೆ ಹೇಳಿದೆವು ನೀವು ಸಾಲ್ವ್ ಮಾಡು ಅಂತ ನಮಗೆಲ್ಲ ವ್ಯವಸ್ಥೆ ಮಾಡಿದ್ರು ಅಂತ ಶ್ರೀಮಂತರಿದ್ರು ಬೇಕಾದಂಗೆ ಅವ್ರ ಮನೆ ಕೂತ್ಕೊಂಡು ಅಲ್ಲಿ ಜಪ ಮಾಡೋದು ಅವ್ರನ್ನಾಗ ಊಟ ಮಾಡಿ ಮನೆಗೆ ಬರೋದು ಹಿಂಗೆ ಮಾಡ್ತಿದ್ವಿ ನಾವು ಮಾಡಿಸಿ ನಮ್ಮ ಕಡೆಯಿಂದ ಕೊನೆ ದಿನ ನಾವೇನು ಇಷ್ಟು ಮಂದಿ ನಾವು ಭಾಳ ಮಂದಿ 3-6 ಮಂದಿ ಹಚ್ಚಿದ್ರು ಅವರು ಅಷ್ಟು ಮಂದಿ ಅವ್ರಿಗೆ ಹುಟ್ಟು ವ್ಯವಸ್ಥೆ ಮಾಡಿದ್ರು ಅವ್ರು ಅವ್ರಿಗೆ ಇಷ್ಟು ಪುಣ್ಯ ಆ ಹುಡುಗ ಕೊಡಿಸಿದ್ರು ಅವ್ರು ಎಷ್ಟು ಜಪ ಮಾಡಿಸಿ ಅವ್ರಿಗೆ ದಕ್ಷಿಣೆ ಕೊಟ್ಟು ಅವ್ರಿಗೆ ಊಟಕ್ಕೆ ಹಾಕಿ ಎಲ್ಲ ಹೇಳಿ ನೀವೇನು ಮಾಡಿರಲ್ಲ ನಿಮಗಲ್ಲ ಆ ಹುಡುಗ ಕೊಡ್ರಿ ಅಂತೇಳಿ ಮಂತ್ರ ಹೇಳಿ ಅಲ್ಲಿ ಬಿಡಿಸಿದ್ರು ಕಾಲು ಬಿಡಿಸಿದ್ರು ಆ ಹುಡುಗ ಮುಂದೆ ಭಾರೀ ದೊಡ್ಡ ಮನುಷ್ಯ ಗಾಯತ್ರಿ ಮಹಿಮೆ ಹತ್ತದೆ ನಿಮಗೆ ಅದಕ್ಕಂತಾರೆ ಯಾಕೆ ಇವ ಮನ ವಚನದಿಂದ ಸ್ಮರಿಸುವರಂತ ಹೇಳ್ಬೇಕಾದ ನಿಮಗೆ ಪುನಃ ಪುನಃ ಮಾಡ್ತಕ್ಕಂಥ ಈ ಗ್ರಂಥವನ್ನು ಅವ್ರೇನು ಮಾಡ್ತಾರೆ ಭವ ವನಧಿ ಅಂದರೆ ಸಮುದ್ರ ಭವ ಸಮುದ್ರ ಸಂಸಾರ ಅಂತಕ್ಕಂಥ ಸಮುದ್ರ ಅಂತ ಅರ್ಥ ಅದೇನು ಮಾಡ್ತಾನೆ ಶೋಷಿಸಿ ಒಣಗಿಸಿ ನಮ್ಮ ಸಂಸಾರ ದುಃಖವನ್ನು ಒಣಗಿಸಿಬಿಡ್ತಾನೆ ಭಗವಂತ ಅಂದ್ರೆ ಕಳಿತ ಅಂತ ಅರ್ಥ ಶೋಷಿಸಿ ಹೋಗುವುದು ಕಾರಣವೆನಿಸುವುದು ಬದಲೇಕ ಒಂದು ಕೆಲಸ ನಿಮ್ಮ ಸಂಸಾರ ದುಃಖ ಎಲ್ಲ ಹೋಗ್ತಾವ ಅದು ಹೋಗೋದ್ರ ಒಂದಿಗೆ ಜ್ಞಾನ ಭಕ್ತಿ ವಿರಕ್ತಿ ಸಂಪದಕ್ಕೆ ಸಂಪತ್ತು ಅಂತ ಅರ್ಥ ಇವೇ ದೊಡ್ಡ ಸಂಪತ್ತಿವು ಯಾವ್ಯಾವು ಜ್ಞಾನ ಭಕ್ತಿ ವಿರಕ್ತಿ ಇದ್ರ ಮುಂದೆ ಯಾವ ಸಂಪತ್ತು ಅಂತ ದೊಡ್ಡ ಸಂಪತ್ತಿವು ಇವಿದ್ರೆ ಬೇಕಾದಾಗ್ತದೆ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಭಾಗವತ ಕಿಮಲಭ್ಯಂ ಭಗವತಿ ಪರಮಾತ್ಮ ಶಿವ ಏನಾಗಲಿಕ್ಕೆಲ್ಲ ಜ್ಞಾನ ಭಕ್ತಿ ವಿರಕ್ತಿ ಇವಿದ್ದು ಬೇಕಾದ ಅಲ್ಲಿ ಸಾಧ್ಯ ಹೇಳ್ತಾ ಇದ್ದಾರೆ ಅಂತ ಮಹಾನುಭಾವರು ಈ ಸಂಘವನ್ನು ಹೋಗಿ ಅಂತಾರೆ ಮಹಾನುಭಾವರು 3 ಫಲ ಹೇಳ್ತಾ ಇದ್ದಾರೆ ಒಂದನೇದು ಹಿರಿಕಥಾಮೃತ 3 ಫಲ ಈ ತಾರತಮ್ಯ ಸಂಧಿಗೆ ಒಂದೇ ಹೇರಲೆ ಮೋಕ್ಷ ಪ್ರಾಪ್ತಿ ಅಲ್ಲಿ ಕೆಳಗೆ ಹೇಳ್ಯಾರ ಹೌದಾ ಇದು ಎರಡನೇದು ಸಂಸಾರ ಸಮುದ್ರದ ಶೋಷಣೆ ಎರಡನೇದು ಮೂರನೇದು ಜ್ಞಾನ ಭಕ್ತಿ ವೈರಾಗ್ಯ ಒಂದು ಪದ್ಯ 3 ಏನೇನು ಆಗ್ತಿದೆ ನಂದು ಅಂತ ಹೇಳ್ತಾ ಇದ್ದಾರೆ ಇಷ್ಟು ಭಕ್ತಿ ಹುಟ್ಟಿದ ಹೇಳ್ತಕ್ಕಂಥ ಕಾವ್ಯ ಹರಿಕಥಾಮೃತ ಸಾರ ಅಂತಾರ ಮಹಾನುಭಾವ ಅಂತಾರ ಮುಂದೊಳದು ಪರಮಾತ್ಮ ತ್ರಿವಿಧ ಜೀವರಿಗೆ ಅವರವರ ಯೋಗ್ಯತಾನುಸಾರವಾಗಿ ಉಚಿತ ಅನುಚಿತ ಕರ್ಮಗಳನ್ನ ಅಭಿವ್ಯಕ್ತ ಮಾಡ್ತಕ್ಕಂಥ ಪರಮಾತ್ಮ ನಾ ಹಿಂಗೆ ಮಾಡೋಕ್ಕೂ ಅಂದ್ರೆ ಆಗೋದಿಲ್ಲ ನನ್ನ ಕಡೆಯಿಂದ ನಮ್ಮ ಯೋಗ್ಯತೆ ಅದ್ರ ತಕ್ಕಂಗೆ ಮಾತ್ರ ಭಗವಂತ ಮಾಡಿಸ್ತಾನೆ ನಮ್ಮ ಯೋಗ್ಯತೆ ಮೀರಿ ಮಾಡಿಬಿಡೋದಿಲ್ಲ ಕಮ್ಮಿನೂ ಮಾಡಿಬಿಡೋದಿಲ್ಲ
ಯಾಕೆ ಯೋಗ್ಯತೆ ಎಷ್ಟು ಅಷ್ಟ ಮಾಡೋಕಲ್ಲ ಅದನ್ನ ಹೇಳ್ತಾ ಇದ್ದಾರೆ. ಅವನಿಗೆ ವೈಷಮ್ಯ ಇಲ್ಲ ಪರಮಾತ್ಮಗ. ಒಂದು ಬ್ರಹ್ಮಸೂತ್ರ ಒಂದು ಸೂತ್ರ ಇರ್ತದೆ, ವೈಷಮ್ಯ ನಿರ್ಗಣ್ಯ. ಪರಮಾತ್ಮ ಅಕಸ್ಮಾತ್ ಇವ ನಮ್ಮ ಪೈಕಿ ಇವ ರಾಯ ಮಾಡ್ತಾವ, ಉತ್ತರಾಯ ಮಾಡ್ತಾವ, ಪೇಜಾರ್ ಮಾಡ್ತಾವ, ಉಡುಪಿ ಮಾಡ್ತಾವ ಅನ್ನೋಂಗೆ ದೇವರಿಗೆ ಇವ ಆ ಜಾತಿ ತನ್ನ ಭಕ್ತ ಭಗವಂತ ಇಲ್ಲ. ಶಬರಿ ಉದ್ಧಾರ ಆಗ್ತಿದ್ಲ, ಎಂತೆಂಥ ಮಹಾನು ಉದ್ಧಾರ ಭಗವಂತ ಉದ್ಧಾರ ಮಾಡ್ತಕ್ಕಂಥ ತಿಳ್ಕೊಟ್ರೆ ಒಂದು ಬೇಕು ಅವಾಗ, ಭಕ್ತಿ ಮಾತ್ರ ಬೇಕು ಭಗವಂತ. ಕನಕದಾಸರಿಗೆ ಉದ್ಧಾರ ಮಾಡಲಿಲ್ಲ, ದೇವತಾಂಶ ಇದ್ರು ಆ ಪ್ರಶ್ನೆ ಬೇರೆ ಅಂತ ತಿಳ್ಕೊಡ್ರಿ ಅಂತೂ ನೋಡಿದ್ನಲ್ಲ. ಎಂತೆಂಥ ಉದ್ಧಾರ ಮಾಡ್ತಕ್ಕಂಥ ಭಗವಂತನ ಮಹಿಮೆ ಹೇಳ್ತಾ ಇದ್ದಾರೆ ಅದಕ್ಕಂತ. ಹೆಂಗೆ ಅದಕ್ಕೊಂದು ಉದಾಹರಣೆ ಕೊಡ್ತಾರ, ಅವ್ರಿಗೆ ಯೋಗ್ಯತಾ ತಕ್ಕಂಗೆ ಉದಾಹರಣೆ ನೋಡ್ರಿ. ಭೀಷ್ಮಾಚಾರ್ಯ ಇದ್ರು, ಇದಂ ಶಸ್ತ್ರಂ ಇದಂ ಶಾಸ್ತ್ರಂ ಶಾಪಾದ್ಯಪಿ ಶರಾದ್ಯಪಿ. ಶಸ್ತ್ರದಾಗೂ ಹಂಗ, ಶಾಸ್ತ್ರದಾಗೂ ಹಂಗ ಇದ್ರು. ನಮಗೇನು ಕೊಟ್ಟರು ವಿಷ್ಣು ಸಹಸ್ರ ಕೊಟ್ಟಿರ್ತಕ್ಕಂಥ ಮಹಾನು ಭೀಷ್ಮಾಚಾರ. ಅಸಾಧ್ಯ. ಆ ದ್ವಾಪರ ಯುಗದ ಬ್ರೇನ್ ಅಂದರೆ ಭೀಷ್ಮಾಚಾರ. ನೋಡಕ್ಕೆ ಅವ್ರ ವಾಕ್ಯ, ಅವ್ರ ವಿಷಯ ಉದ್ದೇಶ ನೋಡುವಂಥ ದೊಡ್ಡ ಮಹಾನುಭಾವರು. ಗಾಂಗೇಯರು, ಹೌದು, ಗಂಗಾಪುತ್ರ ಆಗಿರ್ತಕ್ಕಂಥ ಮಹಾನುಭಾವರು, ಏಕಾತ್ಮ. ಅಷ್ಟಿದ್ರೆ 1000 ಮಂದಿ ಹೆಂಗೆ ಸತ್ರವರು? ಏನ ಶರಪಂಜ ಮಲ್ಕೊಂಡಾರ. ಅವ್ರಿಗೆ ಇಚ್ಛಾಮರಣೆಗಳವರು, ಬೇಕಾದ ಸಾಯಬಹುದು, ಅವರು ಬೇಕಾದ ಬಿಡು, ಅವರ ಅದಕ್ಕೆ ಇಚ್ಛಾಮರಣೆ ಅಂತ ಅವ್ರಿಗೆ. ಅವರಿಗೆ ಸಾಯ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ದೇವ್ರು ಮಡಿಕೊಡೋದಿಲ್ಲ ಅವನ್ನ. ಸಾವಿಲ್ಲ ಅಂದ್ರೆ ನೋವಿಲ್ಲ ಅಂತ ಅರ್ಥ. ನೋವಾಗ್ತಿತ್ತಿಲ್ಲ, ಎಲ್ಲ ಮಲ್ಕೊಂಡ್ರ, ಚುಸ್ತಿತ್ತು, ಹೊಡಿಯೋ ಬರೋಬ್ಬರಿ ಹೊಡಿ ನನಗಂದ್ರು. ಅರ್ಜುನಿಗೆ ಒಳಗೆ ಹೋಗಿ ಬಾಣ ಹೊರ ಬರ್ಬೇಕು ಹಂಗೆ ಹೊಡಿ ನನಗಂದ್ರು. ಆ ದುರ್ಯೋಧನ ಅನ್ನ ಉಂಡು ಸಾಕಾಗಿ ಹೋದ, ರಕ್ತಷ್ಟು ಹೋಗಲಿ ಅಸ್ತಿ ಬಂದ ಎಷ್ಟು ಹತ್ರ ಮಹಾನ್ ಬರ್ತಕ್ಕಂಥವ್ರು. ಯಾಕೆ ಎಷ್ಟು ಸಾಧ್ಯ ಅಷ್ಟ ಮಾಡಿಸ್ತೆ ಪುಣ್ಯ ಅವ್ರಿಗೆ. ದ್ರೋಣಾಚಾರ್ಯಗೆ ಅಷ್ಟ ಮಾಡಿಸ್ತೆ. ಭಗವಂತನ ಮಹಿಮೆ ಆಗ ನೋಡಿ. ಅವ ಸುಭದ್ರನ ಮಗ ಅಭಿಮನ್ಯು ಸತ್ತ ಯುದ್ಧ. ಕೃಷ್ಣ ಉಳಿಸೋಕೆ ಸಾಧ್ಯ ಇದ್ದಿದ್ದಾನ. ತಂಗಿ ಮಗ ಹೌದಲ್ಲ ಅವ, ದೇವ್ರ ತಂಗಿ ಮಗ, ಇವನು ಉಳಿಸೋಣ ಅಂತೇನು ಬಿಟ್ಟು ದೇವ್ರೆ ಅಂದ್ರೆ ಎಲ್ಲರೂ ಒಳ್ಳೆ ಹತ್ಬಿಟ್ರು. ಅಭಿಮನ್ಯು ಸತ್ಗಳು ಯುದ್ಧ ಸ್ಟಾಪ್ ಆಗಿಬಿಡ್ತು. ಎಲ್ಲರೂ ಒಳ್ಕೊತ ಕೂತ್ರು. ಅರ್ಜುನ, ಧರ್ಮರಾಜ, ಭೀಮಸೇನ ದೇವ್ರಿಗೆ ಗೊತ್ತಿತ್ತು, ಸುಮ್ಮನೆ ಕೂತ್ಕೊಂಡಾರ ಎಷ್ಟೇ. ಅವು ಉಳಿದವರೊಳ್ಳೆ ಹತ್ತಿರ್ತಾರೆ. ಯುದ್ಧ ಬಂದಾತು. ಕೃಷ್ಣ ಹೋಗೇ ಇಲ್ಲ ಅವಾಗ, ಬೇರೆ ಕಡೆ ಅಡ್ಡಾಡ್ಲಿಕ್ಕೆ ಹೋಗಿದ್ದ. ಸಾಯಂಕಾಲ ಹೋದ ಹಳ್ಳಿಕ್ಕೆ. ಕೇಳಿದೆ, ಯಾಕೆ ಹಳ್ಳಿಗೆ ಹತ್ತಿ ಅಂತ ಕೇಳ್ದ ಅವನು. ಗೊತ್ತಿಲ್ಲ ಕೃಷ್ಣಗೆ. ಕೃಷ್ಣ ಗೊತ್ತಿಲ್ಲ, ನಾ ಅಲ್ಲೆಲ್ಲೇ ಹೋಗಿದ್ದೆಪ್ಪ, ಗೊತ್ತಾಗಿಲ್ಲ ನನಗಂದೇವ. ಅಭಿಮನ್ಯು ಅಯ್ಯಯ್ಯೋ ಇವನು ಒಳ್ಳೆ ಹತ್ಬಿಟ್ಟ. ಯಾರು? ಕೃಷ್ಣ ಪರಮಾತ್ಮ. ಅವ್ರು ಅಂದ್ರು, ಮತ್ತು ನಾವು ದುಃಖ ಇದ್ದ ನೀ ಯಾಕೆ ಕಳ್ತೀವೋ ಅಂದ್ರೆ ಅವರು, ನಾ ಅದಕ್ಕೆ ಕತ್ತಿಲ್ಲ ಅಂತ. ಈ ಸಾವು ನೋವು ಇವೆಲ್ಲ ಇರೋವನ ನೀವು. ಯಾರು ಸತ್ಕೊಳ್ಳಿ ಮನೆ ಬಂದ್ ಮಾಡಿಬಿಡ್ತಾರೋ ಅದನ್ನ. ಅಕ್ಕ ಸತ್ತರೆ ಇದ್ದಂಗೆ ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್ ಅಂತಿರ್ತಾರಲ್ಲ, ಹಂಗಿದ್ದಂಗೆ ತಿಳ್ಕೊಡಿ. ಆ ರೀತಿ ಒಳಗೆ ಅವಂದ ನಾ ಅದು ನೀ ಆ ಸತ್ತದ ಕತ್ತಿಲ್ಲ, ಮತ್ತೆ ಯಾಕೆ ಕತ್ತೀನಿ ಕೇಳೋರು ಹೇಳಿದವ ಅರ್ಜುನ ಭಾಳ ಕತ್ತಿದ್ದ ಮಗ, ಪಾಪ ಹಳ್ಳಿ ಕತ್ತಿದ್ದ. ನಾ ಅದಕ್ಕೆ ಹಳ್ಳಿ ಕತ್ತಿಲ್ಲ. ಯುದ್ಧ ಶುರು ಆಗೋ ಮುಂದೆ 700 ಶ್ಲೋಕ ಹೇಳಿದೆ ಗೀತಾದು. ನೀನು ನಾನು ಹೆಂಗೆ ಬರ್ಬೇಕು, ಹೆಂಗೆ ತಾನು ತಿಳ್ಕೊಂಡು ಎಲ್ಲ ಹೇಳಿನಿ. ಅದನ್ನ ಕೇಳಿ ಮತ್ತೆ ಹಳ್ಳಿ ಕತ್ತಿಲ್ಲ, ಅದಕ್ಕೆ ಕೆಟ್ಟ ನನಗಂದ. ಎದ್ದು ನೋಡಿ ಮತ್ತೆ ಅರ್ಜುನ, ಹೌದು ಕರೆಕ್ಟ್, ಕೃಷ್ಣ ನೆನಪು ಮಾಡಿಕೊಟ್ಟು ಮತ್ತೆ ಯುದ್ಧ ಮತ್ತೆ ಬಿಲ್ ತೊಗೊಂಡು ಹೋಗ್ತಾನೆ ಯುದ್ಧಕ್ಕೆ ಅಂತವ. ಇಷ್ಟು ಭಗವಂತ ಕಾಯಿರ್ತಕ್ಕಂಥವ. ಹೂವ ತರುವವರ ಮನೆಗೆ ಹುಲ್ಲ ತರುವ. ಇಷ್ಟು ಅಂತಃಕರಣೆ ಭಗವಂತ ತಿಳ್ಕೊಟ್ರಿ. ಈ ಕಿಂಚಿತ್ ಕೊಟ್ರೆ ಭಗವಂತ ಮಹತ್ವ ಕೊಡ್ತಕ್ಕಂಥವ. ನಾವು ಪ್ರಾಮಾಣಿಕವಾಗಿ 4 ಹೆಜ್ಜೆ ಹೋದ್ರೆ ಭಗವಂತ 10 ಹೆಜ್ಜೆ ನಮ್ಮ ಕಡೆ ಬರ್ತಾನೆ ಅಂತ ಉಪನಿಷತ್ತು ಮಾತನ್ನು. ಪ್ರಾಮಾಣಿಕ ಹೋಗ್ತಕ್ಕಂಥ ಪ್ರಯತ್ನ ನಾವು ಮಾಡ್ಬೇಕು ಅಂತ ಅದನ್ನ ಹೇಳ್ತಾ ಇದ್ದಾರೆ ನೋಡಿ. ಹೆಂಗದ ಅನಳನೊಳು ಹೋಮಿಸುವ ಹರಿಚಂದನವೇ ಮೊದಲಾದ ಅದರದರ ಸುವಾಸನೆಯು ಪ್ರತ್ಯೇಕ ತೋರ್ಪುದು ಎಲ್ಲ ಕಾಲದಲ್ಲಿ. ಧನುಜ ಮಾನವ ದಿವಿಜರ ಅವರವರನು ಅನುಚಿತೋಷಿತ ಕರ್ಮ ವೃಷಿನಾರ್ದನನು ವ್ಯಕ್ತಿಯ ಮಾಲ್ಪ ತ್ರಿಗುಣಾತೀತ ವಿಖ್ಯಾತ. ಓಟ್ ಹೆಂಗ ತ್ರಿಗುಣಾತೀತ ವಿಖ್ಯಾತ ಪರಮಾತ್ಮ. ತ್ರಿಗುಣಾತೀತ ಸತ್ವಾರ್ಧತಮ ಯಾವ ಭಗವಂತ ಇಲ್ಲ. ಅಲ್ಲಿ ವಿಖ್ಯಾತ ಪ್ರಸಿದ್ಧಿ ಎಲ್ಲ ಕಡೆಗೆ. ಹುಬ್ಬಳ್ಳಿಯಾಗ ಅಷ್ಟು ಅವನ ಹೆಸರು ಅಂತಾರೆ ಯಾರು, ಸರ್ವತ್ರ ವ್ಯಾಪ್ತ ಇರ್ತಾನೆ ಪರಮಾತ್ಮ ಅವನ ಹೆಸರು. ನಮ್ದ ಮಹಿಮಾ ಈ ಓಣ್ಯಾಗ ಅಷ್ಟೇ ಇರ್ತದ, ಅದು ಬೇಕೋ ದೊಡ್ಡ ಇರ್ತದೆ ಎಲ್ಲರೂ. ಹೌದಿಲ್ಲ, ಅವನ ಮಹಿಮಾ ಎಲ್ಲ ಕಡೆ ಇರ್ತಕ್ಕಂಥ ಮಹಿಮಾ ಒಂದು ಹೆಸರು. ಅದಕ್ಕೆ ಹೆಸರು ವಿಖ್ಯಾತ ಅಂತ ಹೇಳ್ತಾ ಇದ್ರಿ. ಹಂಗೆ ಉದಾಹರಣೆ ಕೊಡ್ತಾರೆ ದೃಷ್ಟಾಂತ. ಅನಳ ಅಂದ್ರೆ ಅಗ್ನಿ. ಅನಳನು ಹೋಮಿಸುವ ಅಗ್ನಿ ಒಳಗೆ ಹಾಕ್ತೀವಿ ನಾವು. ಏನು ಹಾಕ್ತೀವಿ ನೋಡಲ್ಲಿ ಹೌದಾ? ಹರಿ ಅಂತಾರೆ ಮಹಾರು. ಹರಿ ಚಂದನ. ಹರಿಚಂದನ ಅಂದ್ರೆ ಗಂಧ, ಒಂದು ಶಬ್ದಕ್ಕೆ ಅರ್ಥ. ಚಂದನ, ಹರಿಚಂದನ ಅಂತ ಹೆಸರಕ್ಕೆ. ಮೊದಲಾದ ಅದರದರ ಗಂಧ ಕಟ್ಟಿಗೆನೂ ಹಾಕ್ತೀವಿ, ಹತ್ತಿ ಕಟ್ಟಿಗೆನೂ ಹಾಕ್ತೀವಿ, ತುಪ್ಪನೂ ಹಾಕ್ತೀವಿ. ಯಾವಾಗ ಏನು ಹಾಕ್ತೀವಿ ಅದ್ರ ವಾಸನೆ ಅಷ್ಟ ಬರ್ತಾನೆ. ತುಪ್ಪ ಹಾಕಿದ್ರೆ ಗಂಧದ ವಾಸನೆ ಬರ್ತಾನೆ ಮತ್ತೆ ಇಲ್ಲ. ಗಂಧ ಹಾಕಿದ್ರೆ ತುಪ್ಪ ವಾಸನೆ ಬರ್ತಾನೋ ಇಲ್ಲ. ಕುಳ್ಳೊಗಿರಿ, ಕುಳ್ಳಿನ ವಾಸನೆ ಬರ್ತದೆ. ಬೆಂಕಿ ಒಳಗೆ ಯಾವ ವಸ್ತು ಒಗೆದ್ರೆ ಅದ್ರ ವಾಸನೆ ಅಷ್ಟ ಬರ್ತದೆ. ಹಂಗೆ ಪರಮಾತ್ಮ ನಮ್ಮ ಮುಂದೆ ಯಾವ ಕರ್ಬೇಕು ಅದನ್ನ ಅಷ್ಟ ಮಾಡಿಸ್ತಾವ ಅಂತ ಅರ್ಥ. ಪರಮಾತ್ಮ ಇಲ್ಲೇ ಇದ್ದಾನೆ, ನಮ್ಮಲ್ಲೂ ಇದ್ದಾನೆ, ನಿಮ್ಮ ಅವನೇ ಇರ್ತಕ್ಕಂಥ. ನಾವು ಸಾತ್ವಿಕರು, ರಾಜಸರು, ತಾಮಸರು ಅವ್ರ ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಭಗವಂತ.
ಒಟ್ಟು ಒಂದೇ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ತಿಳ್ಕೊಂಡು ಅದನ್ನ ಹೇಳ್ತಾ ಇದ್ದಾರೆ. ಮೊದಲಾದ ಅದರ ಸುವಾಸನೆ ಯಾವ್ದು ಸುಟ್ಟು ಪದಾರ್ಥ ಹುಮುಖಾಗಿರ್ತಕ್ಕಂಥದ್ದು ಪ್ರತ್ಯೇಕ ತೋರ್ಪುದು. ಗಂಧ ಹಾಕಿದ ಗಂಧ ಕಟ್ಟಿಗೆ ಹಾಕಿದ್ರೆ ಆ ವಾಸನೆ ಬರ್ತದೆ, ಹತ್ತಿ ಕಟ್ಟಿಗೆ ಆ ವಾಸನೆ ಬರ್ತದೆ, ಕುಳ್ಳು ಹಾಕಿದ್ರೆ ಆ ವಾಸನೆ ಬರ್ತದೆ, ತುಪ್ಪ ಹಾಕಿದ್ರೆ ಆ ವಾಸನೆ ಬರ್ತದೆ, ಅದು ತೋರ್ಪುದು. ಅದರಂತೆ ಪರಮಾತ್ಮ ಅಗ್ನಿ ಇದ್ದಂಗೆ. ಹೌದಾ? ನಾವು ಸಾತ್ವಿಕರು, ರಾಜಸರು, ತಾಮಸರು. ನಾವು ಯಾವ ಕರ್ಮ ಮಾಡ್ತೀವಿ ಅದ್ರ ಪ್ರಕಾರ ಫಲ ಕೊಡ್ತಾನೆ ಭಗವಂತ ಅಂತ ಅರ್ಥ. ಕೆಟ್ಟ ಕರ್ಮ ಮಾಡಿದ್ರಿ ಕೆಟ್ಟ ಫಲ ಕೊಡ್ತಾನೆ, ಒಳ್ಳೆ ಕರ್ಮ ಮಾಡಿದ್ರಿ ಒಳ್ಳೆ ಫಲ ಕೊಡ್ತಕ್ಕಂಥ ಅದನ್ನ ಹೇಳ್ತಾನೆ. ಯಾರ್ಯಾರು ಅವರು? ಧನುಜ, ಮಾನವ, ದಿವಿಜ, ಇದರ 3 ಮಂದಿ. ಧನುಜ ಅಂದ್ರೆ ಯಾರವರು? ಅವರ ತಾಮಸರು. ಮಾನವ ಅಂದ್ರೆ ರಾಜಸರು. ದಿವಿಜ ಅಂದ್ರೆ ಸಾತ್ವಿಕರು. ನಾವು ಸಾತ್ವಿಕರಲ್ಲ, ಮತ್ತೆ ನಾವು ರಾಜಸರು. ನಾವೆಲ್ಲ ಕೆಟ್ಟ ಸ್ಲೋ ಮಿಶ್ರಣಾದ ನಮ್ಮಲ್ಲಿ ಮತ್ತೆ ಹುಟ್ಟಿ ಬರೋರು ನಾವೆಲ್ಲ. ಒಮ್ಮೆಗೆ ಮೋಕ್ಷ ಸಾಧ್ಯ ಇಲ್ಲ. ಅದೇ ಹೇಳ್ತಾರೆ ನಮ್ಮ 3 ಮಂದಿ ಪ್ರತ್ಯೇಕ ಇದ್ದಾರೆ: ಸಾತ್ವಿಕರು, ರಾಜಸರು, ತಾಮಸರು. ತಾಮಸಿಗಳು ಮಹಾದ್ವೇಷಿಗಳು ಮುಂದೆ ಬರ್ತದೆ. ಮುಂದೆ ಇದರೊಳಗೆ ದೈತ್ಯ ತಾರತಮ್ಯ ಬರ್ತದೆ. ಏನು ವೈಭವ ನೋಡ್ಬೇಕು ನೀವು ಅದನ್ನು. ಏನು ದೈತ್ಯ ತಾರತಮ್ಯ ಆಶಾ ನಮ್ಮ ದಾಸ ಏನು ಚಂದ ಹೇಳ್ತಾರೆ ದೈತ್ಯ ತಾರತಮ್ಯ ಸಂಜೆ ಒಳಗೆ. ದೈತ್ಯರ ಗುಣ ಏನು, ದೈತ್ಯರ ಚಿಂತನ ಏನು, ಇಷ್ಟು ಹೇಳಿ ನೀವು ಹಂಗೆ ಆಗಬಾಡ್ರಿ ಅಂತಾರೆ ದಾಸರು ಹೇಳ್ಕೊಡ್ತಾರೆ. ಹೆಂಗೆ ಬದುಕು ಹರಿಕಥಾಮೃತ ಸರ್ ಜೀವನದ ಗ್ರಂಥ ತಿಳ್ಕೊಟ್ಟು ಅನುಭವ ಬರ್ತಕ್ಕಂಥದ್ದು. ಈ ಅನುಭವ ತಗೊಂಡು ನಾವು ಉಣ್ಲಿಕ್ಕೆ ಕಲಿಬೇಕಿದೆ ಅಂತ ಹೇಳ್ತಾ ಇದ್ದಾರೆ. ಧನುಜ, ಮಾನವ, ದಿವಿಜ ಇವೆಲ್ಲ ಹೋಮ ವಸ್ತು ಇದ್ದಂಗೆ ಇವು. ಹೌದಿಲ್ಲ? ಹೋಮ ಹೆಂಗೆ ಹಂಗೆ ಬರ್ತದೆ. ಗಂಧ ಚಲೋ ವಾತಿ ಬರ್ತದೆ. ಹಂಗೆ ದೇವತೆ ಮಾಡ್ತಕ್ಕಂಥ ಕರ್ಮ ಒಳ್ಳೆ ಕರ್ಮ ಮಾಡಿಸ್ತಾವ್ರಂತ. ರಾಜಸರಿಂದ ಕೆಟ್ಟ ಕರ್ಮ ಕಡೆ ನಾವಿದ್ದೇವೆ ಅಲ್ಲಿಗೆ ಸಂಯೋಜನೆ ಮಾಡ್ತೀವಿ, ಒಂದಿನೂ ಬೈತೀವಿ. ನಮ್ಮ ಯುಗದ ತಕ್ಕಂಗೆ ಹೌದು ಕೆಟ್ಟ ಕೆಲಸ ಮಾಡ್ತೀವಿ ನಾವು, ಒಂದೇ ಕೆಲಸ ಮಾಡಲಿಕ್ಕಿಲ್ಲ. ತಾಮಸರು ಬರೀ ಕೆಟ್ಟ ಕೆಲಸ ಮಾಡಿ ದೈತರಾಗಿರ್ತಕ್ಕಂಥ ಅವರವರ ನೋಡಿ ಅವರ ಅನುಚಿತ ಉಚಿತ ಕರ್ಮ, ಅನುಚಿತ ಅಯೋಗ್ಯ, ಉಚಿತ ಯೋಗ್ಯ ಅಂತ ಅರ್ಥ ಕರ್ಮಗಳ ವೃಜಿನಾರ್ಧನ. ಅದಕ್ಕೆ ಹೆಸರು ಕೊಟ್ಟರು ಭಗವಂತ ವೃಜಿನಾರ್ಧನ. ವೃಜಿನ ಅಂದ್ರೆ ಪಾಪ, ಅರ್ಧನ ಸಂಹಾರ ಮಾಡ್ತಕ್ಕಂಥ ಪಾಪ ಕಳಿತಕ್ಕಂಥ ಪರಮಾತ್ಮ ವೃಜಿನಾರ್ಧನ ಅಂತ ಹೆಸರು. ನಮ್ಮ ಪಾಪ ಕಳಿತಕ್ಕಂಥ ವೃಜಿನ ಶಬ್ದ ಕರ್ತೇನು ಪಾಪ, ಅರ್ಧನ ಅವನು ನಾಶ ಮಾಡೋದು. ಅದಕ್ಕೆ ಜನಾರ್ದನ ಅಂತ ಇನ್ನೊಂದು ಹೆಸರು. ಅವನು ವ್ಯಕ್ತಿಯ ಮಾಲ್ಪ ಯಾರವ? ತ್ರಿಗುಣಾತೀತ ವಿಖ್ಯಾತ. ಅವಾಗ ಅದೇ ಉತ್ತರ ಅಲ್ಲೇ ಪ್ರಶ್ನೆಯಲ್ಲಿ ಪರಮಾತ್ಮ ಯಾಕೆ ಮಾಡಿದೆ? ಅವ ತ್ರಿಗುಣಾತೀತ, ಅವ ಯಾವ ಸಂಬಂಧ ಇಲ್ಲ ಅದನ್ನ ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ಮಹಿಮೆಯನ್ನು ಹೇಳಿ ಈ ಸಂಧಿ ಮುಗಿಸಿ ಬರ್ತಾರ ಒಂದೊಂದಾಗಿ. ಎಷ್ಟು ಮಹಿಮಾ ನೋಡ್ರಿ, ವಿಖ್ಯಾತ ಅಪಾರ ಮಹಿಮಾ ಸಂಪನ್ನ ಆಗಿರ್ತಕ್ಕಂಥ ಪರಮಾತ್ಮ ಅವ. ಎಷ್ಟು ಅಂತ ಕೇಳಿದ್ರೆ ಈಶನ ಸ್ಥಿತಿ ಆಗ್ತಕ್ಕಂಥದ್ದು ಈ ಸಂಧಿ ಕೊನೆಯ ಪದ್ಯ ಹೇಳ್ತಾರೆ. ಏನೋ ಶಬ್ದಾಸ ಶಬ್ದ ಎಷ್ಟು ಹಣ್ಣಾಗ್ಯಾರ ನೋಡ್ರಿ, ವಿಚಾರ ಮಾಡಿ ಮಹಾನುಭಾವರು. ಪ್ರತಿ ಸಂಧಿ ಹಂಗೆ ನೀವು ಓದೋ ಹೊತ್ನಾಗ ಕೊನೆ ಪದ್ಯ ಓದ್ರಿ, ಅವ್ರ ಕರಳೆಲ್ಲ ಹಿಂಡಿ ಬಿಟ್ಟಿರ್ತಾರೆ ದಾಸರ. ಅದನ್ನು ಬರೀತಾರಲ್ಲ, ಭಯಂಕರ ಸಂತೋಷ ಆಗಿರ್ತದೆ, ದುಃಖ ಆಗಿರ್ತದೆ. ಸ್ವಾಮಿ ಇಷ್ಟು ಕೆಲಸ ಮಾಡಿಸಿಯಪ್ಪ ನನ್ನಿಂದ ಅಂತಾರೆ ಮಹಾನುಭಾವ. ನಾನು ಬರದೆ ಅಂತಕ್ಕಂಥದ್ದಿರುವುದಿಲ್ಲ. ಅಲ್ಲಿ ಹೆಂಗೆ ಹೇಳ್ತಾರೆ ನೋಡಿ: ಭಕ್ತ ವತ್ಸಲ, ಭಾಗ್ಯ ಪುರುಷ, ವಿಭಕ್ತ, ವಿಶ್ವಾಧಾರ, ಸರ್ವೋದ್ರಿಕ್ತ, ದೋಷ ವಿದೂರ, ದುರ್ಗಮ ದುರ್ವಿಭಾವ್ಯ, ಸ್ವಹಿ ಶಕ್ತ, ಶಾಶ್ವತ, ಸಕಲ ವೇದೈಕೋಕ್ತ ಮಾನದ ಮಾನ್ಯ ಮಾಧವ, ಸೂಕ್ಷ್ಮ ಸ್ಥೂಲ ಸೂಕ್ತ, ಸೂಕ್ಷ್ಮ ಸ್ಥೂಲ ಶ್ರೀ ಜಗನ್ನಾಥ ವಿಠಲನು. ಪ್ರತಿ ಸ್ತ್ರೀಗೆ ಅವನ ಹೆಸರೇ ಮುಗಿಸ್ತಾರ. ಈ ಹೆಸರು ನಮ್ಮ ಮುಂದೆ ಎಷ್ಟೊತ್ತಾರೋ ಏನು ಮಹಾನುಭಾವರು. ಇಷ್ಟು ಕೆಲಸ ನನ್ನಿಂದ ಮಾಡಿಸ್ತಿಲ್ಲ ಅಂತಾರೆ ಮಹಾನುಭಾವ. ಆಗ ಋಣ ಹೆಂಗೆ ಕರ್ತೈತೆ ಅಂತ ನಾವು ಒಂದೇನು ದೇವ್ರಿಗೆ ಒಂದು ಸಣ್ಣ ಪೂಜೆ ಕೆಲಸ ಮಾಡಿದ್ರೆ ನಾವು ದೇವ್ರಿಗೆ ಕಣ್ಣ ನೀರು ಬರ್ತಾವೆ. ಸ್ವಾಮಿ ಕೆಲಸ ಮಾಡ್ಕೊಂಡ್ರಪ್ಪ ನಮ್ಮ ಕಡೆನ ಅಂತ. ಈ ಕಾವ್ಯ ಬರಿಬೇಕಾದ್ರೆ ಬದೇ ಒಂದಲ್ಲ, ಈ ಕಾವ್ಯನು ಎಷ್ಟನ್ನ ಬರಬೇಕೋ ಏನೋ, ಇನ್ನು ಎಷ್ಟು ಮಂದಿ ಓದಬೇಕೋ ಏನೋ ಅಂತ ತಿಳ್ಕೊಂಡು ಅಂತ ಅದ್ಭುತವಾಗಿರ್ತಕ್ಕಂಥ ಹರಿಕಥಾಮೃತಸಾರ 8-10 ವ್ಯಾಖ್ಯಾನ ಇದ್ರ ಮೇಲೆ. ನಾವು ಸಣ್ಣವರಿದ್ದಾಗ ಇದನ್ನ ಯಾರು ಓದ್ತಿದ್ದೇ ಇಲ್ಲ. ಬರೀ ಸುಧಾ ಪರಿಮಳ ಅಂಥವೆಲ್ಲ ಇದ್ದು ಆಗಿನ ಕಾಲಕ್ಕೆ. ಈ ಭಜನಾ ಮಂಡಳಿ ಇದ್ದಿದ್ದಿಲ್ಲ ಆಗಿನ ಕಾಲಕ್ಕೆ. ನೀನು ಹೇಳಿದ್ದು ನಿಮ್ಮ ಕಲ್ಪನಾ ಇಲ್ಲ. ನಮ್ಮ ಅವ್ವ ನಮ್ಮ ಅಜ್ಜಿ ಕಾಲಕ್ಕೆ ಎಲ್ಲಿ ಭಜನಾ ಮಂಡಳಿ ಇದ್ವು? ಅವ್ರು 3 ಕಟ್ಟಿ ಹೇಳ್ಬಿಟ್ಟು ಮನೆ ನಿಮ್ಗೆ ಹೇಳ್ತೀವಿ ನಾ. ಹಳೆ ಹೆಣ್ಮಕ್ಳು ಬಾಮಿ ಕಟ್ಟಿ, ದೇವ್ರು ಕಟ್ಟಿ, ತುಳಸಿ ಕಟ್ಟಿ 3 ಮುಗಿದು ಎಲ್ಲಿ ಮಂದಿನ ಕಾಲಕ್ಕೆ ಹಂಗಿತ್ತಿಲ್ಲ. ಈ ಏನು ಭಜನಾ ಮಂಡಳಿ ಏನು, ಆ ಕೊಳ್ಳಾಗ ಬ್ಯಾಗ್ ಏನು ಅಸಾಧ್ಯ ಇರ್ತದೆ. ಪಾಪ ಗಾಂಡ್ರಿ ಹಿಂದಿ ಯಾವ ಹೇಗೆ ಹಿಂದಿ ತಿಳ್ಕೊತೇವ್ರಿ ಈಗಿನ ದಿವಸ. ಹಂಗೆ ನನಗೆ ಕೇಳ್ತಲ್ಲ ಸ್ಥಳ ಹೆಂಗ ನೋಡಿ ಚಲೋ ಒಂದು ರೀತಿ ಒಳಗೆ. ತಿರುಪತಿ ಬೆಟ್ಟೋತ್ಸವಕ್ಕೆ ಹೋಗ್ತಾರ, ಮೆಟ್ಲೋತ್ಸವಕ್ಕೆ ಹೋಗ್ತಾರ. ಹೌದಾ? ಈಗ ಇನ್ನೂ ಅವ್ರು ಹೈದರಾಬಾದ್ ಕೂಡ್ಲಿಕ್ಕೆ ಹತ್ತಾರ. ಈಗಿನ ಟಿಕೆಟ್ ಶುರು ಆಗ್ಯಾವ ಅಲ್ಲಿ. ನಮ್ಮ ಅಲ್ಲ ಹೆಣ್ಮಕ್ಳು ಮೊದ್ಲ ಅಲ್ಲ ನಮ್ಮ ಮನೆಗೆ ಕೇಳಿದ್ರ ಮನೆಯವರು, ಮತ್ತೆ ಅವ್ರಲ್ಲ ಹೊಂಟಾರಂತ ನಾನು ಟಿಕೆಟ್ ತೊಗೊಂಡೆ. ಟಿಕೆಟ್ ತಗೋ ಏನಾರ ಮಾಡ್ತೀನಿ, ನೀವು ಹೋಗ್ಬಿಡ ಯಾರು ಹೋಗ್ತಿಲ್ಲ ಇಲ್ಲ ಇಷ್ಟು. ಈಗ ವೈಭವ ಹಿಂಗದ. ನಿಮ್ಮ ಪುಣ್ಯವಂತರು ನೀವೆಲ್ಲ. ಆಗಿನ ಕಾಲ ಭಾಳ ಕಷ್ಟಕ್ಕೆ ನೋಡ್ರಿ ನೀವೆಲ್ಲ ಎಷ್ಟು ಕಷ್ಟ ಬರ್ತೀವಿ. ಹೆಣ್ಮಕ್ಳು ಎಷ್ಟು ಒದ್ದಾಡ್ಬೇಕು, ಗ್ಯಾಸ್ ಇಲ್ಲ, ನೀರಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಪೀಚಾಡ್ಬೇಕು. ನೀವೆಲ್ಲ ಪುಣ್ಯವಂತರು ನೀವು. ಆದರೆ ಒಂದು ವೈಬಾಡ್ರಿ, ಭಗವಂತನ ಸ್ಮರಣೆ.
ಅಖಂಡ ಸ್ಮರಣೆ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೇಳ್ತಾರೆ ನೋಡಿ ಇಲ್ಲಿ, ಭಕ್ತ ವತ್ಸಲ ರಾಯದಾಸ ಅಂತಾರ. ಏನು ಮಹಾನುಭಾವ ಅಂತಾರೆ ಪರಮಾತ್ಮ ಭಕ್ತರೇ ಬಹಳ ಪ್ರೀತಿ ಇರ್ತಕ್ಕಂಥವ, ಉಳಿದು ನೋಡುವುದಲ್ಲ ಪರಮಾತ್ಮ ಇರ್ತಕ್ಕಂಥವ. ಅದ ಉದಾಹರಣೆ ಗಜೇಂದ್ರ, ಧ್ರುವ ಮಹಾರಾಜರು, ಪ್ರಹ್ಲಾದರಾಜರು. ಏನು ವೈಶಿಷ್ಟ್ಯ ಹೊಂದಿದೆ ಸ್ವಾಮಿ, ಒಂದು ಅನುಗ್ರಹ ಮಾಡಿಬಿಟ್ಟು ಪ್ರಹ್ಲಾದರಾಜರಿಗೆ ಬೇಕಾದ ಕೇಳೋ ಕೊಡ್ತೀನಿ ನಿನಗಂದ್ರೆ. ನರಸಿಂಹದೇವರು ಬರಲ್ಲ, ಸಾಮಾನ್ಯ ದೇವರಲ್ಲ, ಮತ್ತು ಇಕ್ಕಾದಿಗೆ ಕೊಡ್ತೇನೆ ಅಂದ್ರೆ ನಾವೇನು ಕೇಳ್ತಿದ್ವೋ ಏನೋ. ಪ್ರಹ್ಲಾದರಾಜ ಏನೂ ಕೇಳಿಲ್ಲ, ಕೊಡ್ತೀಯಾ ಸ್ವಾಮಿ ಅಂದ್ರೆ ಅವರು ಕೇಕ್ ಕೊಡ್ತೀನಿ ಅಂತಾರೆ ಮಹಾನುಭಾವರು. ಪ್ರಹ್ಲಾದರಾಜರ ಮಾತಿದ್ದು ಅದನ್ನು ಗೋಪಾಲದಾಸರಿ ಹತ್ತ ತಮ್ಮ ಮಾತಿನೊಳಗೆ ಬೇಡುವೇನು ನಾನು ಒಂದು ಯಾರಂತಾರ ಪ್ರಹ್ಲಾದರಾಜರು. ಬೇಡತಕ್ಕದು ದೇವ, ನೀಡಿನೆಂಬುದು ನಿನ್ನ ಮನದೊಳಿತೆ ಕೊಡ್ತೀಯ, ಕೊಡುವುದಾದರೆ ಯಾರನ್ನು ಬೇಡದಂತೆ ಮಾಡೋ ಮೂಡಲಾದ್ರೆ ಗೋಪಾಲ ವಿಠಲ. ಎಂಥ ಪ್ರಾರ್ಥನೆ ವಿಚಾರ ಮಾಡಿದ್ರೆ ಒಂದು ಪರಮಾತ್ಮ ನರಸಿಂಹದೇವರು ಅಂದರು, ಮಹಾರಾಯ ನೀ ಕೇಳಬೇಡ, ನಾನೇ ಕೊಡ್ತೇನೆ ನಿನಗಂದ್ರು. ಭೋಗೇನ ಪುಣ್ಯಂ ಕುಶಲೇನ ಪಾಪಂ ಕಲೇವರಂ ಕಾಲ ಜವೇನ ಹಿತ್ವ ಕೀರ್ತಿಂ ವಿಶುದ್ಧಾಂ ಸುರಲೋಕ ಗೀತಾಂ ವಿತಾಯ ಮಾಮೇಶಿ ಮುಕ್ಷ ಬಂತಹ. ಕೃತಯುಗದ ಮಾತಿದು ಅವ್ರಿಗೆ ಕೊಟ್ಟದ್ದು. ಕೃತಯುಗ ಹೋಗಿ, ತ್ರೇತಾ ಹೋಗಿ, ದ್ವಾಪರ ಹೋಗಿ, ಕಲಿ ಇವತ್ತೂ ಖರೆ ಆ ಮಾತು. ಪ್ರಹ್ಲಾದರಾಜರಿಗೆ ಹೇಳಿದರು, ಒಂದು ಅನುಗ್ರಹ ಮಾಡ್ತೇನೆ ಹೆಂಗಂತ ಯಾರ ಏನು ಗೊತ್ತಾ, ಮದ್ಭಕ್ತ ತ್ವಾಂ ಅನುವ್ರತಾಹ. ಇದನ್ನು ನಾಳೆ ಹೇಳ್ಬೇಕಾಯ್ತು ಕಾಣ್ತಾ, ಇವತ್ತು ಹೇಳಿ ಬಿಟ್ಟೆ ನಿಮ್ಮನ್ನ. ಐರ್ ಮಹಿಮಾ ಮದ್ಭಕ್ತ ತ್ವಾಂ ಅನುವ್ರತಾಹ. ಯಾರ ಮಾತು? ನರಸಿಂಹದೇವ್ರ ಮಾತು. ಯಾರಿಗೆ? ಪ್ರಹ್ಲಾದರಾಜರಿಗೆ. ಸಪ್ತಮಸ್ಕಂದ ಭಾಗವತ. ಪ್ರಹ್ಲಾದ ಕೇಳಿಲೆ, ನಿನ್ನ ಹಿಂದೆ ಯಾರು ಬರ್ತಾರಲ್ಲ ಅವ್ರು ಮಾತ್ರ ನನ್ನ ಭಕ್ತರು. ಅವ್ರಂದ್ರೆ ಯಾರು? ದಾಸರಾಯರು. ಅವರಂದ್ರೆ ಯಾರು? ಮಂತ್ರಾಲಯ ಸ್ವಾಮಿ. ಮದ್ಭಕ್ತ ತ್ವಾಂ ಅನುವ್ರತಃ. ನಾನು ರಾಯರ ಮುಂದೆ ಹೇಳೋಲ್ಲ, ಅವಾಗ ಹೆಚ್ಚು ಹೇಳ್ತೇನೆ, ಮತ್ತೆ ಅತ್ಲಾಗ ಹೋಗ್ಬಿಡ್ತಾನೆ, ಬಿಟ್ಕೊಟ್ಟು ಅತ್ಲಾಗ ಹೇಳ್ತೇನೆ. ಆದರೆ ಖುಷಿ ಇಲ್ಲ. ಭಾಗ್ಯ ಪುರುಷ ಪರಮಾತ್ಮ, ಐಶ್ವರ್ಯ ಪೂರ್ಣ. ಅವೊಬ್ಬಗೆ ಐಶ್ವರ್ಯ ಪೂರ್ಣ, ಉಳಿದರ ಐಶ್ವರ್ಯ ಹೆಚ್ಚು ಕಡಿಮೆ ಆಗ್ತದೆ. ಇಂದ್ರ ಕಳ್ಕೊಂಡ ಆಸ್ತಿನ, ಬ್ರಹ್ಮದೇವರು ಒಂದು ತಲೆ ಕಳ್ಕೊಂಡಾರ, ಮತ್ತೆ 5 ತಲೆ ಇದ್ದವರಿಗೆ 4 ಅದು ಮಂತ್ ಒಂದು ತಲೆ ಹೋಗ್ಬಿಡ್ತಾವ್ರಿದು. ಏನೋ ಪ್ರಸಂಗ, ಪುರಾಣದ ಪ್ರಸಂಗ. ಬ್ರಹ್ಮದೇವ್ರಿಗೆ 5 ಚತುರ್ಮುಖ ಅಂತಿತ್ತು, 5 ಮುಖ ಇತ್ತು ಅವ್ರಿಗೆ. ಸಿಟ್ಟು ಬಂದು ರುದ್ರದೇವರು ಒಂದು ತಲೆ ಕಿತ್ತು ಬಿಟ್ರು, ಅವ್ರು ಕೈಯ ಬಂದ್ಬಿಡ್ತವ್ರು. ಅದು ಬಂತ, ಕೈ ಬಿಡವಲ್ದದು, ಹತ್ಕೊಂಡ್ಬಿಡ್ತದೆ. ಜಾಡಿಸ್ತಿರಪ್ಪ, ಯಾರು ಜಾಡಿಸ್ತಾರೆ? ದುರ್ದೇವ್ರು ಮತ್ತೆ ಸಾಮಾನ್ಯರಲ್ಲ. ಹೋಗವಲ್ದು ಏನು ಮಾಡೋ ಹೋಗಲ್ದು. ಮ್ಯಾಲ ಹೋಗಿ ಏನಪ್ಪ ಹೆಂಗೆ ಮಾಡೋದು, ಮತ್ತೆ ಮುಂದೆ ಕಾಯಂ ಕೂತಲ್ಲ ಕೈಯಾಗಂದ್ರೆ ಅವ್ರು ಭಿಕ್ಷಾಟನಕ್ಕೆ ಹೋಗಂದ್ರು. ಅವರು ಮತ್ತೆ ಕೈಯ ತಲೆ ಬುರುಡೆ ಅವ್ರಿಗೆ ಭಿಕ್ಷಾಟನ ಮಾಡ್ಕೋತ ಕಾಶಿಗೆ ಬಂದು ಗಂಗಾದ ಅವಾಗ ಹೋತಾವು. ಅದು ಕಾಶಿ ಹಾಕುತ್ಕೊಂಡ್ರು. ಅರ್ಥದಿಲ್ಲ ನಿಮ್ಗೆ ಇಷ್ಟೆಲ್ಲ ಕಥಾ ಹಿಂದಿರ್ತಾವ ಅಂತ ಹೇಳ್ತೇನೆ ಅವಾಗ. ಅಂತ ವೈಭವ ಭಗವಂತಂದು. ಭಾಗ್ಯ ಪುರುಷ ಪರಮಾತ್ಮ, ಐಶ್ವರ್ಯ ಪೂರ್ಣ. ವಿವಿಕ್ತ ಅಂದ್ರೆ ನಿರ್ಲಿಪ್ತ. ನಿರ್ಲಿಪ್ತ ಅಂದ್ರೆ ಯಾವುದು ಹಚ್ಕೊಳ್ಳೋವಲ್ಲ ಭಗವಂತ. ಅವಾಗ ಯಾವ ದೋಷಾದಿಗಳಿಲ್ಲ ಅಂತ ಅರ್ಥ. ನಾವು ನಿರ್ಲಿಪ್ತಿದ್ದೇವೆ, ನಾವು ಬಹಳ ಹಚ್ಚಿಕೊಂಡೇವೆ ನಾವು ಅಂತ ಹೇಳ್ತಾ ಇದ್ದಾರೆ. ವಿಶ್ವಾಧಾರ, ಹೌದಾ, ಜಗತ್ತಿಯ ಆಧಾರ ಆಗಿರ್ತಕ್ಕಂಥ ಪರಮಾತ್ಮ. ಸರ್ವೋದ್ರಿಕ್ತ, ಎಲ್ಲರಲ್ಲೂ ಕೂಡ ಪ್ರೇರಣಾ ಮಾಡ್ತಕ್ಕಂಥವ ಅವ್ರ ಕೆಲಸಕ್ಕೆ. ದೋಷ ವಿದೂರ, ಇದ ಮೇಲೆ ಬಂದಿರತಕ್ಕಂಥ ಮಾತು. ದುರ್ಗಮ ಶಬ್ದ, ನ ಗಮ್ಯತಿ ಇದು ದುರ್ಗಮ, ಸಹಜಾರಿಗೂ ಸಿಗೋ ಪೈಕಿ ಅಲ್ಲೇ. ಭಕ್ತೈಕ ಲಭ್ಯ, ಭಕ್ತಿ ಮಾತ್ರ ಸಿಗ್ತಕ್ಕಂಥ ಭಗವಂತ, ಇನ್ಯಾವುದಕ್ಕೂ ಸಿಗುವುದಲ್ಲ. ದುಡ್ಡಿಗೆ ದುಗಾಣಿಗೆ ಸಿಗೋ ಪೈಕಿ ಅಲ್ಲ. ಅಖಂಡ ದುಡ್ಡು ದೇವ್ರು ನಡೀತಾ ಅಂತಂದ್ರೆ ನಚ ಸಂಪತ್ತಿ, ನಚ ಪಾಂಡಿತ್ಯಂ, ನಚ ವಯಃ. ದೇವರೆಲ್ಲ ಬರೀತಾನು, ನಾ ಸೀನಿಯರ್ ಎಷ್ಟು ಒಲಿತಿ ಅಂತೆಲ್ಲ ಬರೀತಾನ ದೇವ್ರು. ಧ್ರುವ ಹೊಲ್ದಿಲ್ಲ ಸಣ್ಣ ಹುಡುಗಿ. ನಚ ಸಂಪತ್ತಿ, ದುಡ್ಡಿಗೆಲ್ಲ ಅಂತ ಅರ್ಥ. ಹಾಗೆ ಟಾಟಾ ಬಿರ್ಲಾ ಕಿಲಿಯಾಗಿ ಇಟ್ಟಿದ್ದೇವೆ ಅವನ್ನ. ಯಾವುದಕ್ಕೆಲ್ಲ ಭಕ್ತೈಕ ಲಭ್ಯ, ಪರಮಾತ್ಮ ಜಾತಿ ಮತ್ತೊಂದು ಏನೂ ಇಲ್ಲ ಭಗವಂತ ಆಗಿರ್ತಕ್ಕಂಥ. ಅದನ್ನ ಹೇಳ್ತಾ ಇದ್ದಾರೆ. ದೋಷ ದುರ್ಗಮ, ದುರ್ವಿಭಾವ್ಯ, ಕಲ್ಪನಾತೀತ. ದುರ್ವಿಭಾವ್ಯ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವನ್ನ. ಯಾರನ್ನ? ಭಗವಂತನ. ಸ್ವಹಿ ಶಬ್ದಕ್ಕರ್ಥ, ತನ್ನಿಂದ ತಾನೇ ಪ್ರಖ್ಯಾತ ಆಗಿರ್ತಕ್ಕಂಥ ಸ್ವಹಿ ಶಬ್ದಕ್ಕರ್ಥ. ಮತ್ತೊಬ್ಬ ಪ್ರಖ್ಯಾತ ಬೇಡ, ಹೌದಿಲ್ಲ? ಈಗ ನೀವು ನಾನು ಹೊಗಳ್ತೀರಿ, ನೀವು ಬೇಕು ನಾವು ಹೊಗಳಿಸುತ್ತೇನೆ, ಇಷ್ಟ ತಿಳ್ಕೊಡೋದು. ನಿಮ್ಮನ್ನು ನಾವು ಹೊಗಳ್ತೇವೆ, ನಿಮಗೆ ಬೇಕು ಹೊಗಳ್ತೇವೆ. ಪರಮಾತ್ಮ ಯಾರು ಹೊಗಳೋದು ಬೇಡ. ಸ್ವತಃ ಪ್ರಖ್ಯಾತ ಆಗಿರ್ತಕ್ಕಂಥ ಪರಮಾತ್ಮ ಆಗಿರ್ತಕ್ಕಂಥ. ಶಕ್ತಿ ಪ್ರದ, ನಮಗೆ ಶಕ್ತಿ ಕೊಡ್ತಕ್ಕಂಥವ. ಶಾಶ್ವತ, ಅಗಳೆ ಬಂದು ಹಿಂದೆ. ಚತುರ್ವಿಧ ನಾಶ ಇಲ್ಲ ಭಗವಂತಗೆ. ಹುಟ್ಟು ಸಾವು ಜಡ್ಡು ಜಾಪತ್ತು ಇವ್ಯಾವ ಇಲ್ಲ ಭಗವಂತ ಹೇಳ್ತಾ ಇದ್ದಾನೆ. ಮುಂದೆ ನೋಡ್ರಿ, ಸಕಲ ವೇದೈಕೋಕ್ತ, ದೊಡ್ಡ ಮಹಿಮಾ ಭಗವಂತ. ಎಲ್ಲ ವೇದಗಳನ್ನ ಅವನ್ನೇ ಹೇಳ್ತಾವ. ಒಂದು ಮಾತದ, ಹಂಗೆ ಅರ್ಥ ಮಾಡಿಕೊಡ್ರಿ. ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯಚ ಪುನಃ ಇದಮೇಕಂಶು ನಿಷ್ಪುನ್ ಧ್ಯೇಯೋ ನಾರಾಯಣ ಸದಾ ಅಂತಾರೆ ವೇದವ್ಯಾಸದೇವರು. ಆಲೋಢ್ಯ ಸರ್ವಶಾಸ್ತ್ರಾಣಿ, ಎಲ್ಲ ಓದಿ ಕನಿಗೆ ನಿರ್ಣಯ ಮಾಡಿ ನಿಂತಾರವ್ರು. ಆಲೋಢ್ಯ ಸರ್ವಶಾಸ್ತ್ರಾಣಿ
ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪುನ್ನಂ ಒಂದು ಧ್ಯೇಯೋ ನಾರಾಯಣ ಸದಾ. ಒಂದು ಮಾತು ಇದನ್ನ ಹೇಳ್ಕೊ, ಎಲ್ಲ ವೇದ ಹೇಳ್ತಕ್ಕಂಥ ಮಾತು ಅಂತ ಹೇಳ್ತಾ ಇದ್ದಾರೆ. ಮಾನದ ಹಿಂದಕ್ಕೆ ಬಂದಿದೆ, ಮಾನ್ಯ ಮಾನದ ಆಗಿತ್ತ ಮಾನ್ಯದ, ಮಾನ್ಯ ಅಂದ್ರೆ ಗೌರವ ಅಂತ ಅರ್ಥ. ನಮಗೆ ಗೌರವ ಕೊಡಿಸೋ ಅವನ, ನಮಗೆ ಯಾರ ಕರಗಿದ ಮಾಲಿ ಹಾಕಿದ್ರು ನಮಗಂತ ತಿಳ್ಕೊಬಾರ್ದು, ಹೋಗ್ಬಾರ್ದು. ಮತ್ತು ನಾವು ನಮಗೆ ನಮಸ್ಕಾರ ನಮಗಂತ ಹೇಳಿ ಹೋಗ್ಬಾರ್ದು. ಸ್ವಾಮಿ ನೀ ಅಂತರ್ಯಾಮಿ ಕೂತ್ಕೊಂಡು ನಿಂಗಪ್ಪ ನಮಸ್ಕಾರ ಅಂತ ಹೇಳ್ಬೇಕು ನಾವು. ಮಾನ್ಯ ಮಾನದಾಗಿರ್ತಕ್ಕಂಥವ, ಮಾನ್ಯ ಗೌರವಾರ್ಹ. ಮಾಧವ ಮಾ ಲಕ್ಷ್ಮೀದೇವಿ, ಮಾಧವ ಆಗಿರ್ತಕ್ಕಂಥ ಪರಮಾತ್ಮ. ಇದು ಸಕಲ ವೇದ ಸೂಕ್ತ ಪ್ರತಿಪಾದಾಗಿರ್ತಕ್ಕಂಥವ ಪುರುಷ ಸೂಕ್ತ ಸುಮೇಯ. ಪುರುಷ ಸೂಕ್ತ ಸುಮೇಯ, ಸಹಸ್ರಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರಪಾತ್. ಹೌದು, ಯಾರ ವರ್ಣ ಇದು? ಹೌದು, ಸಹಸ್ರ ಶೀರ್ಷ ಅಂದರೆ ಎಷ್ಟು? 1000. ಶೀರ್ಷ ಅಂತ ತಲಿ, 1000 ತಲಿ. ಸಹಸ್ರಾಕ್ಷ 1000 ಕಣ್ಣು, ಸಹಸ್ರಾಕ್ಷ. ಸಹಸ್ರ ಶೀರ್ಷ ಸಹಸ್ರಪಾತ್ 1000 ಕಾಡಿರ್ತಕ್ಕಂಥ ಅಂತ ತಿಳ್ಕೊಡ್ರಿ, ಹಂಗರ್ಥ. ಹೌದಾ? 1001 ಇಲ್ಲ ಮತ್ತೆ ಅಲ್ಲ, 1000 1001 ಇಲ್ಲ ಪಾಪ ಹೋಗ ಅಲ್ಲಿ ಸರ್ವ ಶಬ್ದಕ್ಕೆ ಅನಂತ ಅಂತ ಅರ್ಥ. ಇವರು 1001 ಇಲ್ಲ ಮತ್ತು ಲಿಮಿಟೆಡ್ ಆಗಿಬಿಡ್ತಾನ ಅವ. ನಮ್ಮಂದೆಲ್ಲ ಅವ್ರು ಕೂತ್ಕೊಂಡು ಈ ಅರ್ಥ ಮಾಡಲಿಕ್ಕೆ ಪುರುಷ ಈ ದೇವ್ರನ್ನ ಹೆಂಗೆ ವರ್ಣ ಮಾಡೋ ಬ್ರಾಹ್ಮಣರು ಒಂದಿಲ್ಲ ಅಂತ. ಸಹಸ್ರ ಶ್ರೇಷ್ಠ ಪುರುಷ, ದೇವ್ರಿಗೆ ತಲಿಯವ 1000 ತಲಿಯವ. ಸಹಸ್ರಾಕ್ಷ, ಅಕ್ಷ ಅಂದ್ರೇನು? ಕಣ್ಣು. ಕಣ್ಣು ಎಷ್ಟವ? 1000. ಲೆಕ್ಕ ತಪ್ಪಿರ ಬ್ರಾಹ್ಮಣರಲ್ಲಿ ಅಂತ. ತಲಿ ಎಷ್ಟವ? 1000. ಕಣ್ಣು ಎಷ್ಟವ? ಏನಾದ್ರು ರೂಪಾಯಿತ್ತು 2000. ಲೆಕ್ಕ ತಪ್ಪಾರ ನೋಡಿ. ಹೊತ್ತ ಬೋದೆ ಹಂಗೆ ಬ್ರಾಹ್ಮಣರು ಬಂದು ಅಕೌಂಟ್ ಭಾಷಣ ಇರ್ತಾರೋ ಹಂಗೆ ತಪ್ಪ ಪೈಕಿ ಅಲ್ಲ. ಮುಂದೆ ಓದೊಂದು ನಾವು ಸಹಸ್ರ ಪುರುಷ ಹಂಗೆ ನಗಲಿಕ್ಕೆ ಆಯ್ತಾ ಮತ್ತೆ ಕರೆ ಆಗ್ತಾ ಇವೆಲ್ಲ. ಸಹಸ್ರಾಕ್ಷ ಪರಮಾತ್ಮ ಮುಂದೆ ಕಣ್ಣು, ಪಾಪದಕ್ಕೆ ಕೆಳಗೆ ನೋಡೋ ಒಂದು ಸಹಸ್ರ ಪಾತ್ 1000 ಕಣ್ಣು ಕೆಳಗೆ ಬಿದ್ದಾವಂತ ಅವನೇನು ಭಗವಂತನೇ ಮೇಲ್ರಿ. ಹಿಂಗೆ ಅರ್ಥ ಅವ್ರು ಮಾಡ್ತಾರ, ನಾವಲ್ಲ. ಅದು ಪರಮಾತ್ಮ ಅನಂತ ತಲಿರ್ತಕ್ಕಂಥ, ಅನಂತ ಆಕಾರ ಇರ್ತಕ್ಕಂಥ, ಅದಕ್ಕೆ ಸಹ ಶಬ್ದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ. ಅಂತ ಪರಮಾತ್ಮ ಸಕಲ ವೇದೈಕುಕ್ತ ಮಾನದ ಮಾನ್ಯ ಮಾಧವ. ಸೂಕ್ಷ್ಮ ನೋಡ್ರಿ, ಸೂಕ್ಷ್ಮತರ ಸೂಕ್ಷ್ಮತಮ. ಓಂ ಅಣವಶ್ಯ ಓಂ ಅಂತ ಸೂತ್ರ ಸೂತ್ರ. ಭಗವಂತ ಅಣುವಿನಲ್ಲಿಯೂ ಅಣುವಾಗಿರ್ತಾನೆ, ಮಹತ್ ದೊಡ್ಡವನು ಆಗಿರ್ತಾನೆ. ಅಣುವಿನಲ್ಲಿ ಅಣುವ ಹಿಂದೆ ಹರಿಕದ ಮಸಾಲ, ಅಣುವಿನಲ್ಲಿ ಅಣುವಾಗಬಲ್ಲ, ಮಹತ್ನಲ್ಲಿ ಮಹತ್ ಆಗಬಲ್ಲ. ದೊಡ್ಡ ರೂಪ ತಗೋಬಲ್ಲ, ಸಣ್ಣ ರೂಪ ತಗೋಬಲ್ಲ, ಹಂಗೂ ಆಗಲ್ಲ. ವಾಯುದೇವರಿಗೆ ಈ ಶಕ್ತಿ ಇದೆ, ಪರಮಾತ್ಮ ಏನು ಮಾಡ್ತಿದ್ದು ಅಂತ ಪರಮಾತ್ಮ ಇರ್ತಕ್ಕಂಥ. ಸ್ಥೂಲ ಬ್ರಹ್ಮಾಂಡಕ್ಕೆ ಆವರಣ ರೂಪ ಇರ್ತಕ್ಕಂತಹ ಭಗವಂತ, ಅದು ಸ್ಥೂಲ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಇವ ಯಾರು? ಜಗನ್ನಾಥ ವಿಠಲ, ನಮ್ಮ ಅಂಕಿತ ಕೊಟ್ಟಿರ್ತಕ್ಕಂಥ ಸ್ವಾಮಿ, ನನ್ನ ಉದ್ಧಾರ ಮಾಡ್ತಕ್ಕಂಥ ಪರಮಾತ್ಮ ಜಗನ್ನಾಥ ವಿಠಲ. ಮಾಂ ಪಾಯಿಸು ಕೃಷ್ಣ ಸ್ವಾಮಿ ಮುಂದೆ ಬರ್ಲಿಕ್ಕೆ ಶಕ್ತಿ ಕೊಡೋದು ಕೇಳ್ಕೋದ್ರ ಮಹಾನುಭಾವ. ಶ್ರೀ ಕೃಷ್ಣಾರ್ಪಣ ಮಸ್ತು.